ನಿನ್ನೆ ದಿವಸ ಭೈರಪ್ಪನವರ ಕಾದಂಬರಿಗಳ ಮತ್ತೊಂದು ಪರಿಚಯದ ಕಂತಿಗೆ ಕಾಲಿಟ್ಟಿವಿ. ಒಂದು ಸ್ಥೂಲವಾದ ಹಂತದಲ್ಲಿ ತಬ್ಬಲಿ ನೀನಾದೆ ಮಗನೇ ಕೃತಿಯ ಪರಿಚಯ ವಿಮರ್ಶೆ ಆಯಿತು. ಅಲ್ಲಿ ಭಾರತ ಮತ್ತು ಪಾಶ್ಚಾತ್ಯ ಪ್ರಪಂಚಗಳ ನಡುವಣ ಈ ಒಂದು ಮೌಲ್ಯ ಸಂಘರ್ಷ ಎಂಥದ್ದು ಅನ್ನೋದರ ಒಂದು ಹಂತವಾಗಿ ಒಂದು ಮಟ್ಟಿಗೆ ನೋಡಿದ್ದಾಯಿತು. ಅದರ ಇನ್ನೊಂದು ವಿಸ್ತೃತ ರೂಪ ವಿಸ್ತರಣೆ ಎಂಬಂತೆ ನಾವು ಜಲಪಾತವನ್ನು ಕಾಣಬಹುದು. ಆ ಜಲಪಾತದ ಬಗ್ಗೆ ಕಾದಂಬರಿಕಾರರೇ ಪ್ರಾಯಶಃ ಅಥವಾ ಪ್ರಕಾಶಕರು ಅವರೇ ಒಂದು ಕಾದಂಬರಿಯ ಅಧಿಕೃತ ಪರಿಚಯ ಎಂಬಂತೆ ಆರಂಭದಲ್ಲಿ ಬರೆದಿದ್ದಾರೆ. ಸಾಮಾನ್ಯವಾಗಿ ಭೈರಪ್ಪನವರ ಕಾದಂಬರಿಗಳಲ್ಲೆಲ್ಲ ಒಂದು ಸಣ್ಣ ಒಂದು ಪ್ಯಾರಾಗ್ರಾಫ್ ಅಷ್ಟು ಒಂದು ಖಂಡಿಕೆಯ ಮಾತ್ರದ್ದು ಒಂದು ಒಕ್ಕಣೆ ಇರುತ್ತೆ. ಈ ಕಾದಂಬರಿ ಏನನ್ನ ಕುರಿತದ್ದು, ಯಾವ ರೀತಿಯಾದದ್ದು, ಅದನ್ನು ಪ್ರವೇಶ ಮಾಡೋದಕ್ಕೆ ಯಾವ ನೆಲೆ ಬೇಕು ಅಂತ ಅದನ್ನೇ ಓದಿದ್ರೆ ಸ್ಪಷ್ಟ ಆಗುತ್ತೆ. ಸೃಷ್ಟಿಶಕ್ತಿಯಿಂದ ವಿಜೃಂಭಿಸುವ ಜೀವನ ಪ್ರವೃತ್ತಿ ಮತ್ತು ಆ ಶಕ್ತಿಯನ್ನು ಹತ್ತಿಕ್ಕುವ ಜೀವನ ಪರಿಸ್ಥಿತಿಯ ತಾಕಲಾಟವೇ ಜಲಪಾತದ ಕಥಾವಸ್ತು. ನೀರು ಮತ್ತು ಮಣ್ಣಿನ ಶಕ್ತಿಯಿಂದ ಕಂಗೊಳಿಸುವ ವನಶ್ರೀ, ಗಂಡು ಹೆಣ್ಣುಗಳ ಮೂಲ ಶಕ್ತಿಯಾದ ಜೀವನ ವಿಕಾಸ ಮತ್ತು ಬೌದ್ಧಿಕ ಸ್ತರದಲ್ಲಿ ಆವಿರ್ಭವಿಸುವ ಕಲಾ ಸೌಂದರ್ಯ, ಇವು ಮೂರು ವಿವಿಧ ಸ್ತರಗಳಲ್ಲಿ ಪ್ರಕಟವಾಗುವ ಒಂದೇ ಮೂಲಶಕ್ತಿ ಎಂಬುದನ್ನು ಕಾದಂಬರಿಯ ಅಂಗಗಳಾಗಿ ಬೆಳೆದಿರುವ ಪ್ರತೀಕಗಳು ಎತ್ತಿ ತೋರಿಸುತ್ತವೆ. ಸಂಯೋಗದ ಕರೆ ಮತ್ತು ಕ್ರಿಯೆ, ಗರ್ಭದ ವಿಕಾಸ, ಜನನಕ್ಕೆ ಪೂರ್ವಭಾವಿಯಾದ ನೋವಿನ ಅನುಭವ ಮೊದಲಾದ ಸೃಷ್ಟಿಯ ಹಲವು ಹಂತಗಳನ್ನು ಅನುಭವದ ಹಚ್ಚ ಹೊಸತನದಿಂದ ಭಾಷೆಯಲ್ಲಿ ಹಿಡಿದಿಡಲು ಅನುಕೂಲವಾಗುವಂತೆ ಕಾದಂಬರಿಯ ಕಥೆಯು ಅದರ ಮೂಲ ಪಾತ್ರಗಳಾದ ಒಂದು ಗಂಡು ಮತ್ತು ಅದರ ಹೆಣ್ಣಿನ ಸ್ವಂತ ಅನುಭವಗಳ ವರ್ಣನೆಯ ರೀತಿಯಲ್ಲಿ ಸಾಗುತ್ತದೆ ಅಂತ. ಇಲ್ಲಿ ಅವರು ಬಹಳ ಸಾಂದ್ರವಾಗಿ ವಿವರಗಳನ್ನಷ್ಟನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ ಅಂತ ಅನ್ಸತ್ತೆ. ಅಂದರೆ ಜಲಪಾತ ಅನ್ನುವ ಹೆಸರೇ ನೋಡಿ ಮೇಲಿಂದ ಕೆಳಕ್ಕೆ ಬೀಳೋದು, ಕೆಳಗಿಂದ ಮೇಲಕ್ಕೆ ಹೋಗುವಂಥದ್ದಲ್ಲ. ಬದಲಾವಣೆ ಬಂದು ಬಿಡುತ್ತೆ. ಅದನ್ನು ಮತ್ತೆ ನಾವು ತಿದ್ದೋಕ್ಕಾಗೋಲ್ಲ, ತೀಡೋಕ್ಕಾಗೋದಿಲ್ಲ ಅನ್ನುವಂಥ ಅನುಭವವೂ ಬರುತ್ತೆ. ಮತ್ತು ಆ ಜಲಪಾತದಲ್ಲಿ ಅಗಾಧವಾದ ಶಕ್ತಿ ಇದೆಯಲ್ಲ, ಅದನ್ನು ನಾವು ಗಮನಿಸಿಕೊಳ್ಬೇಕು. ನೀರು ಮೇಲಿಂದ ಕೆಳಕ್ಕೆ ಬಿದ್ದು ಬಿಡುತ್ತೆ, ಆ ಶಕ್ತಿ ಹೋಯಿತು, ಮತ್ತೆ ಕೆಳಗಿನ ನೀರು ಮೇಲಕ್ಕೆ ಬರೋಕ್ಕಾಗೋಲ್ಲ ಅನ್ನುವಂಥದ್ದು. ಆದರೆ ಆ ಜಲಪಾತದ ಯಾವ ಶಕ್ತಿ ಇದೆಯೋ ಅದನ್ನು ನಾವು ಗಮನಿಸಿಕೊಂಡು ಅದನ್ನು ಸಂಗ್ರಹಣ ಮಾಡ್ಕೊಳ್ಳೋಕ್ಕಾದರೆ ಮತ್ತೆ ನೀರನ್ನು ಮೇಲಕ್ಕೂ ಏರಿಸಬಹುದಲ್ವ. ಇದು ಜಲಪಾತ ಎತ್ತುವ ಸಮಸ್ಯೆಗಳಿಗೆ ಅದು ಪರಿಹಾರ ಕೊಡದೇ ಇದ್ದರೂ ನಮಗೆ ಸ್ಫುರಿಸುವಂಥ ಪರಿಹಾರ. ಭೈರಪ್ಪನವರು ನಾನೇಕೆ ಬರೆಯುತ್ತೇನೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರ ಮೊದಲನೇ ಲೇಖನ ಇದೇ ಶೀರ್ಷಿಕೆ, ನಾನೇಕೆ ಬರೆಯುತ್ತೇನೆ. ಅಲ್ಲಿ ಅವರು ಸಮಸ್ಯೆಗಳಿಗೆ, ಅಲ್ಲಿ ಬಂದಂತಹ ಸಂಘರ್ಷಗಳಿಗೆ ಕಾದಂಬರಿಯಲ್ಲಿ ಒಂದು ತೀರ್ಮಾನ ಅಂತ ಸಾಮಾನ್ಯವಾಗಿ ಕೊಡುವುದಿಲ್ಲವಾದರೂ ಘಟನೆಗಳಿಗೆ ಒಂದು ನಿಲುಗಡೆ ಅಂತ ಕೊಡದೆ ಕಾದಂಬರಿಯ ಮುಗಿತಾಯ ಆಗೋಲ್ಲ. ಕಾದಂಬರಿ ಕನ್ಕ್ಲೂಡ್ ಆಗಬೇಕು ಅಂದರೆ ಒಂದು ಮಟ್ಟಕ್ಕೆ ಅಲ್ಲಿ ಸಮಸ್ಯೆಗಳಿಗೂ ಯಾವುದೋ ಒಂದು ದಡ, ನಾವು ಗುರಿ ಅಂತಲ್ಲದೆ ಇದ್ದರೂ ಒಂದು ಮಧ್ಯದ ನಿಲ್ದಾಣವನ್ನಾದರೂ ಕಲ್ಪಿಸಬೇಕು, ಹಾಗೆ ಕೊಡುವುದಾಗುತ್ತದೆ. ಆದರೆ ಅಂಥದ್ದನ್ನು ಜಲಪಾತದಲ್ಲಿ ಕೊಟ್ಟಿಲ್ಲ ಅಂತ ಬರೀತಾರೆ. ಉದಾಹರಣೆಗೆ ಧರ್ಮಶ್ರೀಯಲ್ಲಿಯೋ ಅಥವಾ ತಬ್ಬಲಿನಲ್ಲಿಯೋ ಇಲ್ಲವೇ ವಂಶವೃಕ್ಷದಲ್ಲಿಯೋ ಕೊಟ್ಟಂಥ ಒಂದು ನಿಲುಗಡೆಯನ್ನು ಇಲ್ಲಿ ಕೊಟ್ಟಿಲ್ಲ. ಅದಕ್ಕೆ ಒಂದು ಸಮಂಜಸವಾದ ಮುಗಿತಾಯ ಅಂತ ಏನಿದೆ ಅದನ್ನು ಮಾಡಿಲ್ಲ. ಹೀಗಾಗಿ ಇದು ಇನ್ನೂ ಹೆಚ್ಚು ಯಾವುದೇ ಪಕ್ಷವನ್ನು ವಹಿಸದೇ ಇರತಕ್ಕಂಥದ್ದು, ಯಾವುದೇ ಒಂದು ಆದರ್ಶೀಕೃತವಾದ ರೀತಿಯಲ್ಲಿ ನೆಲೆಯನ್ನು ಕಾಣಿಸುವಂಥದ್ದು ಅಲ್ಲ ಅಂತ ಬರೀತಾರೆ. ಹಾಗಿದ್ದರೂ ಕೂಡ ಜಲಪಾತ ಅನ್ನುವ ಶೀರ್ಷಿಕೆಯಲ್ಲಿಯೇ ನೀರು ಬಿದ್ದದ್ದು ಹೌದಾದರೂ ಆ ಶಕ್ತಿಯನ್ನು ಒಂದು ಟರ್ಬೈನ್ ತಿರುಗಿಸೋದಕ್ಕೆ ಬಳಸ್ಕೊಂಡ್ರೆ ಅಲ್ಲಿಂದ ಬಂದ ವಿದ್ಯುತ್ತಿನ ಮೂಲಕ ಅದೇ ನೀರನ್ನು ಕೆಳಗಿಂದ ಮೇಲಕ್ಕೆ ಪಂಪ್ ಮಾಡಬಹುದಲ್ಲ. ಅಂದಾಗ ಯಾವ ಆಧುನಿಕತೆಯೋ ಮತ್ತು ಯಾವುದೋ ಒಂದು ಸಂಘರ್ಷ ನಮ್ಮನ್ನು ಈ ಸ್ಥಿತಿಗೆ ತಂದಿದೆ. ಮತ್ತೆ ಚಕ್ರವನ್ನು ತಿರುಗಿಸೋಕ್ಕಾಗೋಲ್ಲ, ಗಡಿಯಾರನ ಹಿಂದೆ ಮಾಡೋಕ್ಕಾಗೋಲ್ಲ ಅಂತಂದರೆ ಅದು ನಮ್ಮ ಬೇರುಗಳನ್ನು ಹುಡುಕೊಳ್ಳೋದಕ್ಕೆ ಮತ್ತೊಂದು ರೀತಿಯಲ್ಲಿ ಸಹಕಾರಿ ಆಗಬಹುದಲ್ವ. ಈ ಜಲಪಾತದ ನೀರನ್ನು ಮತ್ತೆ ಮೇಲಕ್ಕೆ ಎತ್ತೋಕ್ಕೆ ಹೋಗದೇ ಇರಬಹುದು, ಹಾಗೆ ಎತ್ತುವಲ್ಲಿ ಪ್ರಯೋಜನ ಇಲ್ಲದೆ ಇರಬಹುದು. ಆದರೆ ನಮ್ಮ ಸಂಪುಗಳಿಂದ ಓವರ್ ಹೆಡ್ ಟ್ಯಾಂಕ್ಗಂತೂ ಅದು ಪಂಪ್ ಮಾಡುವಂಥ ವಿದ್ಯುತ್ ಶಕ್ತಿಯಾಗಿ ಬಳಕೆಗೆ ಬರುತ್ತಲ್ಲ ಅಂತ ನೋಡಿದಾಗ ಪಾಶ್ಚಾತ್ಯರು, ವಿಶೇಷತಃ ಮೆಕಾಲೆ ಅವನು ನಮ್ಮ
ಭಾರತ ದೇಶಕ್ಕೆ ಆಂಗ್ಲ ವಿದ್ಯಾಭ್ಯಾಸ ಕ್ರಮವನ್ನು ತಂದುಕೊಟ್ಟ ಅಂತ. ಅದರ ಒಳಿತು ಕೆಡಕುಗಳು ನಮಗೆಲ್ಲ ಈಗ ಗೊತ್ತಾಗ್ತಾ ಇವೆ. ಆಗ ಅವನು ವಿ ಶುಡ್ ಹ್ಯಾವ್ ಎ ರೇಸ್ ದಟ್ ಈಸ್ ಇಂಡಿಯನ್ ಓನ್ಲಿ ಬೈ ಬ್ಲಡ್ ಆ್ಯಂಡ್ ಕಲರ್, ಎವ್ರಿಥಿಂಗ್ ಎಲ್ಸ್ ಶುಡ್ ಬಿ ಯುರೋಪಿಯನ್ ಅನ್ನುವಂತೆ ಬರೆದ. ಹಾಗೆ ಮಾಡಬೇಕು ಅಂತ. ಅವರು ಪೂರ್ತಿ ತಮ್ಮ ಪರಂಪರೆಯನ್ನು ಮರೆತು ಬಿಡ್ತಾರೆ, ಹಾಗಾಗುತ್ತೆ ಅಂತ. ಆದರೆ ಅದಕ್ಕಿಂತ ಭಿನ್ನವಾಗಿ ಇಂಗ್ಲೀಷ್ನ ಓದ್ದವರು ತಮ್ಮ ಬೇರುಗಳನ್ನು ಕೆದಕೋದಿಕ್ಕೆ ಶುರು ಮಾಡಿದ್ರು. ಅದೇ ಇಂಗ್ಲೀಷ್ನ ವಿದ್ಯಾಭ್ಯಾಸದ ಫಲವಾಗಿಯೇ ವಿವೇಕಾನಂದರು ಹುಟ್ಟಿದ್ರು, ಗೋಪಾಲಕೃಷ್ಣ ಗೋಖಲೆ ಹುಟ್ಟಿದ್ರು, ತಿಲಕರು ಹುಟ್ಟಿದ್ರು, ಗಾಂಧಿ ಹುಟ್ಟಿದ್ರು, ಆನಂದ ಕುಮಾರಸ್ವಾಮಿ ಹುಟ್ಟಿದ್ರು, DVG ಹುಟ್ಟಿದ್ರು, ಬೇಕಾದಷ್ಟು ಜನ ಬಂದರು. ಅವರೆಲ್ಲ ಇನ್ನೂ ಅರ್ಥಪೂರ್ಣವಾಗಿ, ಅವರ ಹಿಂದಿನ ತಲೆಮಾರಿನವರುಗಳಿಗಿಂತಲೂ ಹೆಚ್ಚು ಅರ್ಥಪೂರ್ಣವಾಗಿ, ಗಾಢವಾಗಿ ಭಾರತೀಯ ಪರಂಪರೆಯನ್ನು ಅರ್ಥ ಮಾಡಿಕೊಂಡು ಪ್ರೀತಿಸಿದರು. ಅದರ ಉಜ್ಜೀವನಕ್ಕೆ ಜನ್ಮವನ್ನೇ ಮೀಸಲಿಟ್ಟರು ಅಂತ ನೋಡಿದಾಗ ಜಲಪಾತ ಯಾವ ತರಹ ಮೇಲಕ್ಕೆ ಪಂಪ್ ಮಾಡುವಂತಹ ಜಲಪಾತ ಅಲ್ಲ, ಜಲೋದ್ಧಾರ ಕೂಡ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇದು ಈ ಕಾದಂಬರಿಯ ಶೀರ್ಷಿಕೆಯಲ್ಲಿ ಕಾಣತಕ್ಕಂಥ ಸ್ವಾರಸ್ಯ. ಮತ್ತೆ ಇನ್ನೂ ಒಂದು ಮುಖ್ಯವಾದ ಅಂಶ ಏನಂತಂದರೆ, ಭೈರಪ್ಪನವರ ಕಾದಂಬರಿಗಳಲ್ಲಿ ಕಲೆ ಅದರ ಚರ್ಮ ಆಗದೆ ರಕ್ತ ಮಾಂಸಗಳಾಗ್ಬಿಡುತ್ತವೆ, ನರನಾಡಿಗಳಾಗ್ಬಿಡುತ್ತವೆ. ಅಲ್ಲಿ ಪ್ರಸ್ಫುಟವಾಗಿ ಕಲೆ ಆ ಕಾರಣದಿಂದಲೇ ಕಾಣಿಸದೆ ಹೋಗ್ಬಿಡುತ್ತೆ. ಆದರೆ ಜಲಪಾತ ಅವರ ಹಲವು ಕಾದಂಬರಿಗಳಲ್ಲಿ ತುಂಬ ಈ ದೃಷ್ಟಿಯಿಂದ ಗಣನೀಯವಾದದ್ದು. ಎದ್ದು ಕಾಣುವಂತೆ, ಆದರೆ ಅದರ ಅಂಗರಚನೆಗೆ ಒಂದಿಷ್ಟು ಹೊರಚಾಗದಂತೆ ನಿಲ್ಲುವ ಕಲೆ ತೋರುತ್ತೆ. ಆ ಥರದ ಕಲೆಯ ಒಂದು ಅದ್ಭುತವಾದ ಅಭಿವ್ಯಕ್ತಿಯನ್ನು ನಾವು ಮಂದ್ರದಲ್ಲಿ ಕಾಣ್ತೀವಿ, ಹಾಗೆ ಸಾರ್ಥದಲ್ಲಿ ಕಾಣ್ತೀವಿ. ಇನ್ನು ಒಂದೆರಡು ಕಾದಂಬರಿಗಳಲ್ಲಿ ಹೇಳಬಹುದು. ಉದಾಹರಣೆಗೆ ಪರ್ವದಲ್ಲಿ ಕೂಡ ನಾವು ಕಾಣ್ತೀವಿ ಅಂತ ಅನ್ಬೋದು. ಆದರೆ ಇಲ್ಲಿ ಜಲಪಾತದಲ್ಲಿ ಬಹಳ ಚೆನ್ನಾಗಿ ಇಷ್ಟು ಚಿಕ್ಕ ಗಾತ್ರದಲ್ಲಿ ಸಣ್ಣಕ್ಷರದಲ್ಲಿ ಅಚ್ಚಾದಂಥ ಇದು ಒಂದು ಇತ್ತೀಚಿನ ಆವೃತ್ತಿ ಯಾವುದಿದೆ, ಇಲ್ಲಿ ಸುಮಾರು 175-176 ಪುಟಗಳಷ್ಟು ಕಾದಂಬರಿ. ಅದರೊಳಗೆ ಈ ಮಟ್ಟದ ಕಲಾತ್ಮಕತೆಯನ್ನು ಅವರು ತಂದಿದ್ದಾರೆ. ಮತ್ತು ಅದನ್ನೆಲ್ಲವನ್ನು 2 ಪಾತ್ರಗಳ ಮೂಲಕವೇ ಮಾಡಿಸಿದ್ದಾರೆ. ಇದರಿಂದ ಕಾದಂಬರಿಯ ಚೌಕಟ್ಟು ಚಿಕ್ಕದಾಯಿತು ಅಂತ ಅಂದುಕೋಬಹುದು, ತೊಂದರೆ ಇಲ್ಲ. ಆದರೆ ಒಳಗಿರುವ ಚಿತ್ರ ಮಾತ್ರ ಬಹಳ ವಿವರವಾದದ್ದು. ಚೌಕಟ್ಟು ಚಿಕ್ಕದಿರಬಹುದು, ಆದರೆ ಚಿತ್ರ ಒಂದು ಮಿನಿಯೇಚರ್ ಪೇಂಟಿಂಗ್ ಆಗಿ ಎಷ್ಟೋ ವಿವರಗಳನ್ನು ಒಳಗೊಂಡದ್ದಾದರೆ ನಾವು ಅದನ್ನು ಸಣ್ಣದು ಅಂತ ಹೇಳೋದಕ್ಕೆ ಸಾಧ್ಯವ. 2 ಪಾತ್ರಗಳ ಮೂಲಕ ಘಟನೆಯನ್ನು ನೋಡ್ತಾ ಇರ್ತಕ್ಕಂಥದ್ದು ಅಂತ ಒಪ್ಕೊಂಡ ಮೇಲೆ ಬೇರೆ ಬೇರೆ ವಿವರಗಳು ಬರೋಕ್ಕೆ ಸಾಧ್ಯ ಇಲ್ಲ ಅಂದರು. 2 ಪಾತ್ರಗಳು ಜಗತ್ತನ್ನೆಲ್ಲ ಕಾಣಬಹುದಲ್ಲ. ಈ 2 ಕಣ್ಣಿಂದ ಇಡೀ ವಿಶ್ವವನ್ನು ನಾವು ಕಾಣ್ತೀವಿ ಅಂದರೆ 2 ಪಾತ್ರದ ಮೂಲಕ ಅದು ಯಾಕೆ ಕಾಣಬಾರ್ದು? ಮರಾಠಿಯ ಶ್ರೇಷ್ಠ ಕಾದಂಬರಿಕಾರ VS ಖಂಡೇಕರ್ ಅವರ ಯಯಾತಿ ಅತ್ಯದ್ಭುತವಾದ ಕಾದಂಬರಿ. ಅಲ್ಲಿ 3 ಪಾತ್ರಗಳ ಮೂಲಕವಾಗಿ ಇಂಥ ಒಂದು 3 ಲೋಕಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ನೋಡಿದಾಗ ಆಶ್ಚರ್ಯಕಾರಿಯಾದ ಬೆಳವಣಿಗೆ, ತುಂಬ ಅಮೇಯವಾದದ್ದು ಅದರ ಸತ್ವ ಅಂತ ಗೊತ್ತಾಗುತ್ತೆ. ಇಲ್ಲಿ ಹಾಗೆ ವಸುಂಧರ ಒಂದು ಸ್ತ್ರೀ ಪಾತ್ರ, ಅವಳು ಶ್ರೀಪತಿಯ ಹೆಂಡತಿ. ಆಕೆ ಸ್ವಲ್ಪ ಮಟ್ಟಿಗೆ ಸಂಗೀತ ಅಭ್ಯಾಸ ಮಾಡಿದವಳು, ಒಳ್ಳೆಯ ಸಂವೇದನಶೀಲೆ. ಅವಳ ಗಂಡ ಶ್ರೀಪತಿ ಅವನು ಪ್ರೊಫೆಷನಲ್ ಆರ್ಟಿಸ್ಟ್, ಚಿತ್ರಕಾರ, ವೃತ್ತಿಪರ ಚಿತ್ರಕಾರನಾದವನು. ಆ ವೃತ್ತಿ ಪ್ರವೃತ್ತಿಗಳ ಸಂಘರ್ಷ ನಾವು ನಮ್ಮ ಮನೋಧರ್ಮದಂತೆ ಬರೀಬೇಕು ಅಂತ ಅಂದ್ಕೋತೀವಿ, ಆದರೆ ಅವಕಾಶ ಸಿಗೋದಿಲ್ಲ. ಎಷ್ಟೋ ಬಾರಿ ಹಾಗಾಗುತ್ತೆ. ಪ್ರೊಫೆಷನ್ ಅಂತ ಮಾಡಿಕೊಳ್ಳದೆ ಇದ್ದಾಗಲೂ ಕೂಡ ನಿಮಗೆ ಅವಕಾಶವೇ ಬರದೇ ಇದ್ದಾಗ ಏನು ಮಾಡಬೇಕು? ಉದಾಹರಣೆಗೆ ಹೇಳ್ತೀನಿ, ನನ್ನ ರುಚಿ ಕಾವ್ಯವನ್ನು, ಸಾಹಿತ್ಯವನ್ನು ಹೆಚ್ಚು ಜನರಿಗೆ ತಿಳಿಸಬೇಕು, ಹೇಳಬೇಕು ಅಂತ. ಸಂಸ್ಕೃತ ಸೇರಿದಂತೆ ನನಗೆ ಇಷ್ಟ ಇರತಕ್ಕಂಥ ಬಲ್ಲಂಥ ಹಲವು ಭಾರತೀಯ ಭಾಷೆಗಳ ಕಾವ್ಯ ಸ್ವಾರಸ್ಯವನ್ನು ಹೇಳಬೇಕು ಅಂತ. ಆದರೆ ತುಂಬ ಜನ ಕೇಳೋಕ್ಕೆ ಇಷ್ಟಪಡೋರು ವೇದಾಂತವನ್ನು. ಕೆಲವೊಮ್ಮೆ ನನಗೆ ವೇದಾಂತವನ್ನು ಹೇಳುವಾಗ ಬೇಸರ ಆಗುತ್ತೆ. ಇದೇ ವೇದಿಕೆಯಲ್ಲಿ ಬೈದೂ ಇದ್ದೀನಿ. ಈಚೆಗಷ್ಟೇ ಭಾಗವತದ ಬಗ್ಗೆ ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ದೆ, ಗಾಥಾ ಸಪ್ತಶತಿಯನ್ನು ಕೇಳೋದಕ್ಕೆ ಜಾಸ್ತಿ ಜನ ಬರಲಿಲ್ಲ, ಭಾಗವತ ಕೇಳೋಕ್ಕೆ ಬಂದಿದ್ದೀರಾ, ನಿಮಗೆ ಡೈರೆಕ್ಟಾಗಿ ಮಲ್ಟಿಪಲ್ ಎಂಟ್ರಿ ವೀಸಾ ಸಿಕ್ಬಿಡುತ್ತೆ ಅಂತ ಅಂದುಕೊಂಡಿದ್ದೀರಾ ವೈಕುಂಠಕ್ಕೆ ಅನ್ನುವ ಮಾತು ಹೇಳಿದ್ದೆ. ನನ್ನ ಸ್ನೇಹಿತ ಡಾಕ್ಟರ್ ಶಂಕರ್ ಹೇಳಿದ್ದ, ನೀವೊಂದು ಕಂಡೀಷನ್ ಹಾಕಬೇಕಿತ್ತು, ಗಾಥಾ ಸಪ್ತಶತಿಗೆ ಬರದೇ ಇದ್ದವರಿಗೆ ಭಾಗವತಕ್ಕೆ ಪ್ರವೇಶವಿಲ್ಲ ಅಂತ ಹೇಳಿ. ಅವನು ನನ್ನ ಜಾತಿಯವನೇ. ಅಂದರೆ
ವೃತ್ತಿಯಾಗದೇ ಇದ್ದಾಗ ಕೂಡ, ಅವಕಾಶವೇ ಬರದೇ ಇದ್ದಾಗ ಏನು ಹೇಳಬೇಕಾಗುತ್ತದೆ? ಇದು ಶ್ರೀಪತಿಗಿರ್ತಕ್ಕಂಥ ಸಂಕಟ. ಅವನು ಮತ್ರಾನಿ ಅಂತ ಒಬ್ಬ ಆರ್ಟ್ ಡೈರೆಕ್ಟರ್, ಕಲೆ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ನಿರ್ದೇಶನ ಮಾಡ್ತಕ್ಕಂಥವ್ರು ಒಂದು ಕಂಪನಿ. ಆ ಕಂಪನಿಗೆ ಬೇರೆ ಬೇರೆ ಕಂಪನಿಗಳಿಂದ ಅಡ್ವರ್ಟೈಸ್ಮೆಂಟ್ಗೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಚಿತ್ರಗಳು ಬೇಕಾಗ್ತಾ ಇರ್ತವೆ. ಇದೆಲ್ಲ ಪ್ರಾಯಶಃ 55ನೇ ಇಸ್ವಿ ಆ ಆಸುಪಾಸಿನಲ್ಲಿ, ಅಂದರೆ 20ನೇ ಶತಮಾನದ 5-6ನೇ ದಶಕಗಳಲ್ಲಿ ನಡೆದಂಥ ಘಟನೆಯಾಗಿ ತೋರುತ್ತೆ. ಸ್ವಾತಂತ್ರ್ಯ ಬಂದು ಒಂದು 8-10 ವರ್ಷಗಳಾಗಿರೋಂಥದ್ದು. ಆಗಿನ ಆಗಿನ ಸಂದರ್ಭ ನೆಹರು ಯುಗ ಪೀಕಲ್ಲಿದ್ದಂಥ ಕಾಲದ್ದು ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಭೈರಪ್ಪನವರ ಕಾದಂಬರಿಗಳಲ್ಲಿ ಅವರು ಆ ಕಾಲದ ದೇಶದ ಆವರಣ ಕೊಡ್ತಾರಲ್ಲ, ತುಂಬ ವಿಶಿಷ್ಟವಾದದ್ದು. ಅದನ್ನೆಲ್ಲ ಅವರು ಅದೇ ಹದದಿಂದ ಗಮನಿಸಿಕೊಂಡು ನೋಡಿದಾಗ ಆ ರಸ ಬರೋದಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಹಾಗಾಗುವಂಥದ್ದಲ್ಲ. ಉದಾಹರಣೆಗೆ ಅವರ ಗೃಹಭಂಗ ಕಾದಂಬರಿಯನ್ನು ಕಾಸರವಳ್ಳಿಯವರು, ಅದು ಸ್ವಾತಂತ್ರ್ಯ ಪೂರ್ವದ ಕಾದಂಬರಿ. ಆ ಕಾದಂಬರಿ ಬರೆದದ್ದು ಸ್ವಾತಂತ್ರ್ಯೋತ್ತರವಾದರೂ ಕಾದಂಬರಿಯ ಕಾಲ ಸ್ವಾತಂತ್ರ್ಯ ಪೂರ್ವದ್ದು. ಆದರೆ ಅದನ್ನು ಸ್ವಾತಂತ್ರ್ಯೋತ್ತರ ಅನ್ನುವಂತೆ ಮಾಡಿಕೊಂಡಿದ್ದಾರೆ. ಹಾಗೆ ಮಾಡಿಕೊಂಡ ತಕ್ಷಣ ಸಂದರ್ಭಗಳು ಬದಲಾಗ್ಬಿಡುತ್ತೆ, ವರ್ತಿಸುವ ರೀತಿ ಬೇರೆ ಆಗತ್ತೆ. ಈಗ ನೋಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂಥ ಒಂದು ಪಾತ್ರ ವರ್ತಿಸುವುದಕ್ಕೂ ಅದೇ ಪಾತ್ರ ಸ್ವಾತಂತ್ರ್ಯೋತ್ತರದಲ್ಲಿ ವರ್ತಿಸುವುದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಈಗ ಯಾರೋ ಒಬ್ಬರು ತಾವು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದವರು 20ನೇ ವಯಸ್ಸಿನಲ್ಲಿ ಏನೋ ಇದ್ದಂಥವರು ಅದೇ ಕ್ಯಾರೆಕ್ಟರ್ನ ಒಂದು 50 ವರ್ಷ ಮುಂದೆ 20ನೇ ವಯಸ್ಸಿಗೆ ತಂದಿಟ್ಟರೆ ಮಡಿ ಮೈಲಿಗೆ ಕಲ್ಪನೆಯೇ ಬೇರೆ ಇರುತ್ತೆ, ಅಶ್ಲೀಲತೆಯ ಕಲ್ಪನೆಯೇ ಬೇರೆ ಇರುತ್ತೆ, ಸಭ್ಯತೆ ಅಸಭ್ಯತೆಯ ಕಲ್ಪನೆಯೇ ಬೇರೆ ಇರುತ್ತೆ. ಹೀಗಾಗಿ ಕಾದಂಬರಿಯ ಎಷ್ಟೋ ವಿವರಗಳು ಅಬ್ಸರ್ಡ್, ರಿಡಂಡೆಂಟ್, ನಾನ್ಸೆನ್ಸ್, ಅಸಂಗತ, ಅಪ್ರಸ್ತುತ, ಅಸಂಬದ್ಧ ಅಂತ ಅನಿಸ್ಬಿಡುತ್ತೆ. ಇದು ಕಾಸರವಳ್ಳಿಯವರಂಥವರಿಗೆ ಗೊತ್ತಾಗಲಿಲ್ವಾ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಗೃಹಭಂಗದಲ್ಲಿ ಗಂಗಮ್ಮ ಮಡಿ ಹೆಂಗಸು, ಇಲ್ಲಿ ಇವರಿಗೆ ಮಡಿ ಹೆಂಗಸನ್ನು ತರೋಕ್ಕಾಗಲಿಲ್ಲ. ಮಡಿ ಹೆಂಗಸಿಗೆ ಸಮಾಜದ ಮೇಲೆ ಬರುವಂಥ ರೊಚ್ಚು ಸಕೇಶಿನಿಯಾದಂಥ ಹೆಂಗಸಿಗೆ ಬರೋದಕ್ಕೆ ಅಷ್ಟು ಸಾಧ್ಯತೆ ಇಲ್ಲ. ಅಲ್ಲಿಂದ ಶುರುವಾಗುತ್ತೆ. ಮತ್ತೆ ಒಂದು 50 ವರ್ಷಗಳ 30 ವರ್ಷಗಳ ಅಂತರ ಅನ್ನೋದು ಎಷ್ಟೋ ಆಲೋಚನೆಯನ್ನು ಬದಲಾವಣೆ ಮಾಡುತ್ತೆ. ಮುಂಚೆ ಎಲ್ಲ ಅರಿಶಿನ ಕುಂಕುಮ ಹಿಡಿದ್ರೆ ಸಾಕು, ಅಯ್ಯೋ ನಮಗಿಲ್ಲ ಆ ಸೌಭಾಗ್ಯ ಅಂತ ಗೋಳಾಡ್ತಾ ಇದ್ದವರು ಈಗ ಹಿಡಿದ್ರೆ ತಗೋತಾರೆ, ಏನು ತೊಂದರೆ ಮಾಡ್ಕೊಳ್ಳಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಆ ರೀತಿಯಾದಂಥ ಒಂದು ಘಟನೆ ಆಯಿತು. ನಾನು ಬಂದವರಿಗೆಲ್ರಿಗೂ, ಹೆಣ್ಣು ಮಕ್ಕಳಿಗೆ ಯಾರೇ ಆಗಲಿ ಅರಿಶಿನ ಕುಂಕುಮ ಮುಂದೆ ಹಿಡ್ತೀನಿ. ಒಬ್ಬರು ಗಂಡ ಇಲ್ಲದೆ ಇದ್ದವರು ಬಂದಿದ್ದರು, ನನಗದು ಗೊತ್ತಾಗಲಿಲ್ಲ. ಆಮೇಲೆ ನನಗೆ ಗೊತ್ತಾಯಿತು. ಆದರೆ ಅವರು ಅದನ್ನು ಸ್ವೀಕರಿಸಿದ್ರು. ಅಂದರೆ ಕಾಲದ ವ್ಯತ್ಯಾಸದಿಂದ ನಮ್ಮ ಎಷ್ಟೋ ಆಚರಣೆಗಳು ವ್ಯತ್ಯಾಸವಾಗುತ್ತವೆ. ಒಳ್ಳೇದು ಬರುತ್ತೆ, ಕೆಟ್ಟದ್ದು ಹೋಗುತ್ತೆ, ಕೆಟ್ಟದ್ದು ಬರುತ್ತೆ, ಒಳ್ಳೇದು ಹೋಗುತ್ತೆ, ಹೀಗೆಲ್ಲ ಆಗುತ್ತೆ. ಹಾಗಾಗಿ ಒಂದು ಕೃತಿಯನ್ನು ಬೇರೊಂದು ದೃಷ್ಟಿಯಿಂದ ನೋಡಕ್ಕೆ ಹೋಗುವಾಗ ಇದೆಲ್ಲ ಸಮಸ್ಯೆಗಳು ಬರ್ತವೆ. ಆಗ ಆ ಒಂದು ಕೃತಿ ಬೇರೆಯೇ ಆಗಿಬಿಡುತ್ತೆ. ಟಿ ವಿ ಧಾರಾವಾಹಿಯಾದ ಗೃಹಭಂಗ ಬೇರೆಯೇ ಆಗಬೇಕಾಗುತ್ತೆ. ಅದನ್ನು ಹಾಗೆ ಮಾಡೋದಕ್ಕೆ ಹೋದಾಗ ವಿವರಗಳು ಸರಿಯಾಗೋಲ್ಲ, ಪಾತ್ರಗಳ ಪ್ರಸ್ಫುಟೀಕರಣ ಆಗೋದಿಲ್ಲ. ಭೈರಪ್ಪನವರ ಕಾದಂಬರಿಗಳನ್ನು ಸಿನಿಮಾ ಆಗಿ ಮಾಡಿದಾಗ 90% ಅವು ನೋಡುಗರಿಗೆ ತೃಪ್ತಿ ತಂದಿಲ್ಲ. ಕಾರಣ ಇಷ್ಟೇ, ಭೈರಪ್ಪನವರಷ್ಟು ಸಾಂದ್ರವಾಗಿ ನಿರ್ದೇಶಕರು ಆ ವಿವರಗಳನ್ನು ಅಂತರಂಗಕ್ಕೆ ತಂದುಕೊಳ್ಳಿಲ್ವೋ, ಅಥವಾ ಆ ಮಾಧ್ಯಮಗಳು ಹಿಡಿದಿಡೋಕ್ಕಾಗಲಿಲ್ವೋ, ಅಥವಾ ನೋಡುಗರಾದ ನಮಗೆ ಕಾದಂಬರಿಯದೇ ಒಂದು ಪ್ರಭಾವ ಜಾಸ್ತಿ ಆಯಿತು ಏನೋ ತಿಳಿಯುದು. ಅಂದರೆ ಒಂದು ಕಲೆಯ ಅನುವಾದ ಎಷ್ಟು ಕಷ್ಟ ಇದೆ ಅಂತ. ನಿಜವಾದ ಕಲೆಯ ಒಳ್ಳೆಯ ಅನುವಾದ ಅಂತನ್ನೋದು ನಿಜವಾದ ಸರ್ಜನಶೀಲವಾದ ಕ್ರಿಯೇಟಿವ್ ವರ್ಕೇ ಆಗುತ್ತೆ. ಅದು ಬೇರೊಂದು ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗೆಯೇ ಇವನು ವೃತ್ತಿಪರ ಕಲಾವಿದ. ಆದರೆ ವೃತ್ತಿಯಂತೆ ಮಾಡೋದಕ್ಕೆ ಇಷ್ಟ ಇಲ್ಲ, ಹೊಟ್ಟೆಪಾಡು ನಡೆಯುವಂತೆ ಇಲ್ಲ, ಬೇರೆ ಅವಕಾಶ ಇಲ್ಲ. ತಾನು ಬರೀತೀನಿ ಅಂತಂದರೆ ಬರೆಯೋದಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅವನು ತನ್ನ ಫ್ರಸ್ಟ್ರೇಷನನ್ನು ಹಲವು ಕಡೆ ತೋಡಿಕೊಳ್ಳಬೇಕು. ಅದೇನು, ಒಂದು ಕಡೆ ಅವರೇ ಹೇಳ್ತಾರೆ, ನಿಜವಾದ ಸೃಷ್ಟಿ ಅನ್ನೋದಕ್ಕೂ ಹುಸಿಯಾದ ಸೃಷ್ಟಿ ಅನ್ನೋದಕ್ಕೂ ಇದೇ ವ್ಯತ್ಯಾಸ ಅಂತ. ಹುಸಿ ಸೃಷ್ಟಿ ರೂಪಾಂತರ ಆಗುತ್ತೆ, ನಿಜವಾದ ಸೃಷ್ಟಿ ಅಂತಕ್ಕಂಥದ್ದು ಸಾಕ್ಷಾತ್ಕಾರ ಆಗುತ್ತೆ ಅಂತ. ಒರಿಜಿನಲ್ ಕ್ರಿಯೇಷನ್ ಈಸ್ ರಿಯಲೈಸೇಷನ್, ವೈಲ್ ಫಾಲ್ಸ್ ಕ್ರಿಯೇಷನ್ ಈಸ್ ಮಾಡಿಫಿಕೇಶನ್
ಆರ್ ಮೆಟಮಾರ್ಫಸಿಸ್ ಅಂತ. ಅದ್ಭುತವಾದಂಥ ವಾಕ್ಯ. ನಿಜವಾದ ಸೃಷ್ಟಿ ಒಂದು ಹೊಸ ಬೆಳಕನ್ನು ಕೊಡುತ್ತೆ. ಕಲೆ ಅಂಥದ್ದು ಮಾಡಬೇಕು. ಆ ರೀತಿಯಾದದ್ದು ಅವನ ತುಮಲ ತೊಳಲಾಟ. ಅದಕ್ಕೆ ವಿವರಗಳಾಗಿ ಬೇಕಾದಷ್ಟು ಬರುತ್ತೆ. ಆತನ ಸೋದರ ಮಾವ ಶೇಕ್ದಾರರಾಗಿದ್ದರು. ನಿನ್ನೆ ಆ ಒಂದು ಉಲ್ಲೇಖವನ್ನು ನಾನು ಮಾಡಿದೆ. ಹಿಂದೆ ಎಲ್ಲ ಆಫೀಸರ್ಗಳು ಲಂಚ ತಗೋತಾ ಇರಲಿಲ್ಲ, ಆದರೆ ಏನೋ ಗೌರವ ಅಂತ ಕೊಟ್ಟಿದ್ದನ್ನು ತೆಗೆದುಕೊಂಡು ಅವರಿಗೆ ವಿತರಣೆ ಮಾಡ್ತಾ ಇದ್ರು. ಈ ಥರದ್ದು ಆ ಸೋದರ ಮಾವ, ಆ ಸೋದರತ್ತೆ, ಅವರ ಹಿನ್ನೆಲೆಯಲ್ಲಿ ಅವನು ಬೆಳೆದವನು. ಮತ್ತೆ ಸೋದರ ಮಾವನ ಮಗ ಸುಬ್ಬು ಅಂತ ಅವನು ಲಂಚ ತಗೋತಿರ್ತಾನೆ. ತಂದೆ ಹೇಳ್ತಾರೆ, ಸುಬ್ಬು ನೀನು ಲಂಚ ತಗೋತಿದ್ಯಾ ಅಂತ. ನೀನು ಮಾತ್ರ ತಗೊಳ್ಳಿಲ್ವಾ? ಅವ್ರು ತಂದು ಕೊಟ್ಟಂಥ ಬೆಣ್ಣೆನ, ತೆಂಗಿನಕಾಯಿನ, ತರಕಾರಿನ ಅಂತಂದರೆ ಅನ್ನನ ಎಲ್ಲಾದರೂ ಲಂಚ ಕೊಡೋಕ್ಕಾಗುತ್ತೇನೋ ಪೆದ್ದೆ ಅಂತ ಹೇಳ್ಬಿಟ್ಟಂತೆ. ಅಯ್ಯೋ ಮುಂಡೆದೆ, ಅನ್ನ ಲಂಚ ಕೊಡೋದಕ್ಕೆ ಇರೋ ವಸ್ತು ಅಲ್ಲ ಅಂತ. ತುಂಬ ಅಮೋಘವಾದಂಥ ಕಾಣಿಕೆ ಅದು. ಅನ್ನವನ್ನು ಯಾರೂ ಲಂಚವಾಗಿ ಕೊಡೋಕ್ಕಾಗೋಲ್ಲ. ಅನ್ನವನ್ನು ತೃಪ್ತೀಕರಣವಾಗಿ, ತರ್ಪಣವಾಗಿ ಕೊಡ್ತಾರೆ. ಅಂದರೆ ಒಬ್ಬರನ್ನು ತೃಪ್ತಿಪಡಿಸೋದಕ್ಕೆ. ತಿಂಡಿ ತಿನ್ನಿಸೋದನ್ನು ಲಂಚ ಅಂತ ಯಾರೂ ಹೇಳಲಾರರು. ಅದನ್ನೊಂದು ಸತ್ಕಾರ ಅಂತ ಭಾವಿಸ್ತಾರೆ. ಅದು ಮನೆಯವರೆಗೂ ಬಂದಾಗ, ಹೋಟೆಲ್ನಲ್ಲಿ ತೆಗೆದುಕೊಂಡು ಹೋಗಿ ಕೊಡಿಸಿದಾಗ ಅದನ್ನೊಂದು ಲಂಚ ಅಂತ ಅನ್ಬೋದು. ಮನೆಗೆ ಬಂದವನಿಗೆ ಊಟ ಹಾಕಿದಾಗ ಒಂದು ಲಂಚ, ಮನೆಗೆ ಒಂದೊಂದು ತರಕಾರಿ ತಂದಿಟ್ಟಾಗ ಲಂಚ ಅಂತಂದರೆ ಅದು ನಡೆಯುವಂಥದ್ದಲ್ಲ. ಆತಿಥ್ಯದ ರೀತಿಯಲ್ಲಿ ಅದು ಹೋಗುವಂಥದ್ದು. ಅಂದರೆ ಈ ಆಧುನಿಕತೆಯ ಪರ್ವರ್ಷನ್ ಎಂಥದ್ದು ಅಂದರೆ ಕ್ಯಾಶ್ ಆರ್ ಕೈಂಡ್ ಒಂದೇ ಅಲ್ವಾ. ನೀನು ಅಕ್ಕಿನ ಮಾರ್ಕೊಂಡ್ರೆ ಆ ಮಾತನ್ನು ಕೇಳ್ತಾನೆ. ನೀನು ಯಾವತ್ತೆಲ್ಲ ದುಡ್ಡಿಂದಲೇ ಅಳಿತೀಯೋ ಅಲ್ಲಿಂದಲೇ ನೀನು ಹಾಳಾಗೋಕೆ ಶುರುವಾದೆ ಅಂತ ತಂದೆ ಶಾಪ ಹಾಕ್ತಾರೆ. ಹೀಗೆ ಆ ಪಾತ್ರಗಳು ಎರಡೇ ಆದರೂ ಬೇರೆ ಬೇರೆ ಒಳನೋಟಗಳು ಕೂಡ ಬರುತ್ತವೆ ಅಂತ ಮೊದಲು ನಾನು ತಿಳಿಸಿದ್ನಲ್ಲ, ಅದಕ್ಕೆ ಇಂಥ ಒಂದು ಆಯಾಮ ಕಾಣಿಸುತ್ತೆ. ಮತ್ತು ಇಲ್ಲಿ ಮುಂಬೈನ ಬದುಕು. ಅವನು ಹಳೆ ಮೈಸೂರಿನವನು. ಮಲ್ನಾಡು ಮತ್ತು ಈ ಬಯಲುಸೀಮೆ, ಹಳೆ ಮೈಸೂರು ಈ ಪ್ರಾಂತಗಳಲ್ಲಿ ಓಡಾಡಿಕೊಂಡಿದ್ದವನು. ಮಲಸೀಮೆಯಲ್ಲಿ ಓಡಾಡಿ ಚಿತ್ರಗಳನ್ನೆಲ್ಲ ಬರೆದಂಥವನು. ಆ ಥರದವನು ತಿರುಮಲಕೂಡು, ನರಸೀಪುರ ಈ ಥರದ ಜಾಗದಲ್ಲಿ, ಹೊಳೆ ನರಸೀಪುರ ಹೀಗೆಲ್ಲ ಓಡಾಡಿಕೊಂಡಿದ್ದವನು. ಅವನು ಪೂರ್ಣ ಚೆನ್ನಾಗಿ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಇಲ್ಲದೆ PUCಗೆ ನಿಲ್ಲಿಸಿಕೊಂಡು ಚಿತ್ರಕಲೆಯ ಅಭ್ಯಾಸದಲ್ಲಿ ಮುಂದುವರೆದು ಕಡೆಗೆ ಕೆಟ್ಟು ಪಟ್ಟಣ ಸೇರುವ ಥರ ಆಗುತ್ತಲ್ಲ, ಅವಕಾಶಕ್ಕೆ ಪಟ್ಟಣಕ್ಕೆ ಬರಬೇಕು. ಅಲ್ಲಿ ಒಂದು ಮಾತು ಬರುತ್ತೆ, ಮುಂಬೈಯನ್ನು ಯಾರು ನಮ್ಮೂರು ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ನಮ್ಮೂರು ಚನ್ನರಾಯಪಟ್ಟಣ, ನಮ್ಮೂರು ಹೊಳೆ ನರಸೀಪುರ, ನಮ್ಮೂರು ಶಿರಸಿ, ಸಿದ್ದಾಪುರ ಅಂತ ಹೀಗೆ ಹೇಳ್ಕೊಳ್ಳುವಂತೆ ನಮ್ಮೂರು ಮುಂಬೈ ಅಂತ ಯಾರು ಹೇಳ್ಕೊಳ್ಳಲಾರೇನು ಅಂತ ಆ ಪಾತ್ರವಾಗಿ. ಆದರೆ ಇವತ್ತು ಮುಂಬೈಟ್ಸ್, ಮುಂಬೈ ವಾಲಾಗಳು, ನಾವು ಮುಂಬೈನವರು, ಮುಂಬೈ ನಮ್ಮೂರು ಅಂತ ಹೇಳ್ಕೊಳ್ಳುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಕನ್ನಡಿಗರೇ ಹೋಗಿ ಅಲ್ಲಿ ನೆಲೆ ನಿಂತವರು ನಾವು ಮುಂಬೈನವರು ಅಂತ ಸಂತೋಷದಿಂದ ಹೇಳ್ಕೊಡ್ತಾರೆ. ಹಾಗಿದ್ದಾಗ ಭೈರಪ್ಪನವರು ತಪ್ಪು ಬರೆದರಲ್ವಾ ಅಂದರೆ ಅಲ್ಲ, ಅದು ಆ ಪಾತ್ರದ ಬಾಯಲ್ಲಿ ಬಂದಿದೆ. ಈ ದೃಷ್ಟಿಯಿಂದ ನೋಡಿದಾಗ ಭೈರಪ್ಪನವರ ಜಾಣ್ಮೆ ಕೂಡ ಮೆಚ್ಚಬೇಕಾದದ್ದು ಅಂತ ಅನ್ಸುತ್ತೆ. ಯಾವುದನ್ನು ತಮ್ಮ ಮಾತಾಗಿ ಹೇಳ್ತಾರೆ, ಯಾವುದನ್ನು ಪಾತ್ರದ ಮಾತಾಗಿ ಹೇಳ್ತಾರೆ ಅಂತ ಅನ್ನೋದು ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ. ಬಹಳ ಅದ್ಭುತವಾದಂತಹ ನಯ, ಜಾಣ್ಮೆ, ಹದ ಅಲ್ಲಿ ಕಾಣಿಸುತ್ತೆ. ಇಡೀ ಕಾದಂಬರಿ ಪಾತ್ರವೇ ತನ್ನ ಕಥನ ಹೇಳ್ಕೊಳ್ತಾ ಹೋಗೋದ್ರಿಂದ ಅದು ಶ್ರೀಪತಿಗೆ ಅನಿಸಿರ್ತಕ್ಕಂಥ ಸತ್ಯ. ಅದು ಪರಮಾವಧಿ ಸತ್ಯ ಅಲ್ಲ, ಸಾರ್ವತ್ರಿಕವಾದ ನಿರಪೇಕ್ಷ ಸತ್ಯ ಅಲ್ಲ ಅಂತ ಅನಿಸುತ್ತೆ. ಆದರೆ ಇದು ನಮ್ಮನ್ನು ಆಲೋಚನೆ ಮಾಡುವಂತೆ ಮಾಡುತ್ತೆ. ಅಂದರೆ ಮಹಾನಗರಗಳು ನಮ್ಮ ಊರುಗಳಾಗೋಲ್ಲ. ಇದು ಬೆಂಗಳೂರನ್ನ ನನ್ನ ಊರು ಅಂತಲೇ ಭಾವಿಸಿರುವ ನನಗೇ ಸತ್ಯವಾಗಿ ತೋರ್ತಾ ಇದೆ. ಯಾಕೆಂತಂದರೆ ಇವತ್ತು ಬೆಂಗಳೂರು ಒಂದು ಊರಾಗಿಲ್ಲ. ನನ್ನನ್ನು ಆತ್ಮೀಯರು JP ನಗರದಲ್ಲಿ ಆಚೆ ಪುಟ್ಟೆನಹಳ್ಳಿನಲ್ಲಿದ್ದಾರೆ, ಹೋಗಬೇಕು ಅಂತಂದರೆ ಕಷ್ಟ ಆಗುತ್ತೆ. 2 ಊರನ್ನು ದಾಟ ಹೋದಂಗೆ ಆಗುತ್ತೆ ಅಂತ ಅನ್ಸುತ್ತೆ. ಇನ್ನು ಈ ಕಡೆ ಯಲಹಂಕದ ಆಚೆ ಎಲ್ಲಿಯೋ ಇದ್ದಾರೆ, ಮತ್ತೊಬ್ಬರನ್ನ ನೋಡಬೇಕು ಅಂತಂದರೆ ಕಷ್ಟ ಅಂತ ಅನ್ಸುತ್ತೆ. ಆಗ ಇದು ಊರಲ್ಲ ಅಂತ ಅನ್ಸುತ್ತೆ. ಊರಲ್ಲ ಅಂತ ಅನ್ಸುತ್ತೆ ತಕ್ಷಣವೇನೆ ನಮ್ಮ ತವರಲ್ಲ ಅಂತಲೂ ಅನ್ನಿಸ್ಬಿಡುತ್ತಾ ಅಂತ. ಈ ದೃಷ್ಟಿಯ ಆಲೋಚನೆ ಮಾಡೋದಕ್ಕೆ ಆ ವಾಕ್ಯ ಪ್ರೇರಣೆ ಕೊಡುತ್ತೆ. ಜೊತೆಗೆ ಮಹಾನಗರಗಳು ಅವಕಾಶದ ಆಗರಗಳು. ದೇ ಆರ್ ದಿ ಸೀಟ್ಸ್ ಆಫ್ ಆಪರ್ಚುನಿಟಿ. ಹಾಗಾಗಿ ದುಡಿಯೋವನಿಗೆ ಅವಕಾಶ ಉಂಟು ಅಂತ. ಅಂದರೆ ಅವನು ವಿರಾಮವಾಗಿರೋದಕ್ಕೆ ನಗರ ಅಲ್ಲ. ವಿರಾಮವಾಗಿರಬೇಕು ಅಂದರೆ ನಗರದಿಂದ ಆಚೆಗೆ ಹೋಗಬೇಕು. ನೀನು ದುಡಿದ್ರೆ ಇಲ್ಲಿ ಉಂಟು ಅಂತ. ಹಿಂದೆಯೇ ನಾನು ಹೇಳಿದ್ದೆ ಅನಿಸುತ್ತೆ ಇದೇ ವೇದಿಕೆಯಲ್ಲಿ. ನಮ್ಮ ಈ ಜಗತೀಕರಣ, ಗ್ಲೋಬಲೈಸೇಷನ್, ಅದು ಯೌವನವನ್ನು ಮಾತ್ರ ಬೆಲೆ ಕೊಡುತ್ತೆ. ಅಲ್ಲಿ ನಡೆಯುವ ನಾಣ್ಯ ಒಂದೇ. ಇಟ್ಸ್ ದಿ ಕರೆನ್ಸಿ ಆಫ್ ಯೂತ್.
ಮುಪ್ಪಿನ ನಾಣ್ಯಕ್ಕೆ, ನಡುವಯಸ್ಸಿನ ನಾಣ್ಯಕ್ಕೆ, ಬಾಲ್ಯದ ನಾಣ್ಯಕ್ಕೆ ಬೆಲೆ ಇಲ್ಲ. ಮುಪ್ಪು ಯೌವನದ ಮುಖವಾಡ ಹಾಕಿಕೊಂಡು ಹೋಗಬೇಕು. ಬಾಲ್ಯವೂ ಕೂಡ ಸ್ಟಿರಾಯ್ಡ್ಸ್ ತಗೊಂಡು ಇನ್ಯಾವುದೋ ಹಾರ್ಮೋನ್ ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಈ ಹುಳಿ ಮಾವಿನ ಹಣ್ಣನ್ನು ಮೇಲ್ನೋಟಕ್ಕೆ ಹಣ್ಣಾಗಿರುವಂತೆ ಮಾಡಿಸುವ ವ್ಯವಸ್ಥೆಗಳು ಬಂದಿವೆಯಲ್ಲ, ಹಾಗೆ ಮಾಡಿಸುವಂಥದ್ದಾಗುತ್ತೆ. ಹೈಸ್ಕೂಲ್ ಹುಡುಗಿಯರನ್ನ ಹೀರೋಯಿನ್ಗಳಾಗಿ ಮಾಡದಂತೆ ಆ ರೀತಿ ನಡೆಯುವಂಥದ್ದಾಗುತ್ತೆ. ಅಂದರೆ ನಾವು ಯೌವನಕ್ಕೆ ಬೆಲೆ ಕೊಡ್ತೀವಿ ಅಂದರೆ ಯಾವ ಅವಸ್ಥೆಯನ್ನು ಯೌವನ ಮಾಡಿಕೊಳ್ಳಬೇಕಾದಂಥ ತುರ್ತು ಬಂದುಬಿಡುತ್ತೆ. ಹಾಗೆ ಏನನ್ನೂ ಮಾಡಿಕೊಳ್ತೀವಿ. ಅದಕ್ಕೆ ನೋಡಿ, ಈಚೆಗೆ ಬೆಂಗಳೂರಿನಲ್ಲಿ ಆಧುನಿಕ ಮೆಟ್ರೋ ಮ್ಯಾನ್ ಅಂತ ಕರೀತಾರೆ. ಆ ಮೆಟ್ರೋ ಮ್ಯಾನ್ ಅಂತ ಯಾವನಿದ್ದಾನೆ, ಮಹಾನಗರಗಳ ಗಂಡಸು, ಅವನು ತನ್ನ ಸೌಂದರ್ಯ ಪ್ರಜ್ಞೆಯತ್ತ ತುಂಬ ಗಮನ ಕೊಡ್ತಾ ಇದ್ದಾನೆ. ಅದನ್ನು ಸೌಂದರ್ಯ ಪ್ರಜ್ಞೆ ಎನ್ನುವ ಘನವಾದ ಶಬ್ದದಿಂದ ಕರೀಬೇಕು ಅಥವಾ ಇನ್ಯಾವ ಶಬ್ದದಿಂದ ಕರೀಬೇಕೋ ಗೊತ್ತಿಲ್ಲ. ನನ್ನ ಮಿತಿ ಸೌಂದರ್ಯ ಪ್ರಜ್ಞೆ ಅನ್ನೋ ಶಬ್ದ ಬಿಟ್ಟಿಲ್ಲ. ಹಾಗಾಗಿ ಹಿಸ್ ಹ್ಯಾಂಡ್ಸಮ್ನೆಸ್ ಕಾನ್ಷಿಯಸ್ನೆಸ್ಸ, ಹಿಸ್ ಹ್ಯಾಂಡ್ಸಮ್ ಕಾನ್ಷಿಯಸ್ನೆಸ್ಸ, ಬ್ಯೂಟಿ ಕಾನ್ಷಿಯಸ್ನೆಸ್ಸ ಎಂಥದ್ದು. ಅದರಿಂದ ಈಗ ಗಂಡಸರು ಕೂಡ ಆ ಫೇಸ್ ಪ್ಯಾಡಿಂಗ್ ಮೊದಲಾದದ್ದನ್ನು ಮಾಡಿಸ್ಕೊಳ್ತಾರೆ. ಆಮೇಲೆ ಅವರು ಕೂಡ ಬ್ಯೂಟಿ ಪಾರ್ಲರ್ಗಳಿಗೆ ಹೋಗ್ತಾರೆ. ಅವರುಗಳಿಗೂ ಸ್ಪೆಷಲ್ ಅಡ್ವೈಸ್ಗಳಿರುತ್ತೆ. ಉಗುರುಗಳನ್ನು ಹೇಗೆ ಕತ್ತರಿಸಬೇಕು, ಮೊಳಕೈಗಳನ್ನು ಹೇಗೆ ನಯವಾಗಿ ಇಟ್ಕೊಳ್ಬೇಕು, ಕಾಲು ಹೇಗೆ ನಿಗಿ ಹೊಳಿತಾ ಇರಬೇಕು, ಈ ಥರದ್ದೆಲ್ಲ ಬಂದಿದೆ ಅಂತಂದರೆ ಇನ್ನು ಹೆಂಗಸರ ಬಗ್ಗೆ ಹೇಳಬೇಕಿಲ್ಲ. ಅಂದರೆ ಕೃತಕವಾಗಿ ಯೌವನವನ್ನು ಆರೋಪ ಮಾಡಿಕೊಳ್ಳದೆ, ಅಭ್ಯಾಸ ಮಾಡಿಕೊಳ್ಳದೆ ನಗರದಲ್ಲಿ ಅವರು ನಡೆಯುವ ನಾಣ್ಯ ಆಗೋದಿಲ್ಲ ಅಂತಂದರೆ ಇದು ಮುಂಬೈಗೆ ಬಂದಿರುವಂಥ ಸಮಸ್ಯೆ. ತಪ್ಪಲ್ಲ, ಇದು ಯಾವುದು ತಪ್ಪು ಸರಿ ಅಂತ ಹೇಳ್ತಿಲ್ಲ, ಇರುವುದು ಹೀಗೆ ಅಂತ ತೋರಿಸ್ತಾ ಇರ್ತಕ್ಕಂಥದ್ದು. ಮಹಾಕಲೆ ಬೆರಳೆತ್ತಿ ಇದನ್ನು ತಪ್ಪು ಅಂತ ಹೇಳೋಲ್ಲ, ಅದು ಮಾಡಬೇಕಾಗಿರೋದು ಶಾಸ್ತ್ರ. ನೀತಿಶಾಸ್ತ್ರ ತಪ್ಪು ಸರಿಗಳನ್ನು ತೋರುಬೆರಳಿಟ್ಟು ತೋರಿಸುತ್ತೆ. ಅಂದರೆ ಮಹಾಕಲೆ ತಪ್ಪು ಸರಿಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ. ಒಂದು ವಸ್ತುವಿನ ಮೇಲೆ ಬೆಳಕು ಚೆಲ್ಲಿದ್ರೆ ವಸ್ತು ವಿಕಾರಗೊಳ್ಳಲ್ಲ, ಅರೆ ವಸ್ತು ಸಾಕಾರಗೊಳ್ಳುತ್ತೆ. ನಿರ್ದೇಶನ ಮಾಡಿ ತೋರಿಸ್ತಕ್ಕಂಥದ್ದು ಶಾಸ್ತ್ರ ಲಕ್ಷಣ ಅಂತ ಅದಕ್ಕೆ ನಾನು ಹೇಳಿದೆ. ಇಲ್ಲಿ ಅವರು ಮುಂಬೈನಲ್ಲಿ ಬರುವಂಥ ತೊಡಕುಗಳು, ತೊಂದರೆಗಳು ಏನು, ಮತ್ತು ಅದು ಬದುಕನ್ನು ಕೊಡುವ ರೀತಿ ಏನು ಅದನ್ನು ಹೇಳ್ತಾರೆ. ಏಕಮುಖವಾಗಿ ಆಲೋಚನೆ ಮಾಡುವುದಿಲ್ಲ. ಕಾರಣ ಮೌಲ್ಯ ಸಂಘರ್ಷದ ಯುಗದಲ್ಲಿ ಏಕಮುಖವಾದ ಆಲೋಚನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದ್ದಲ್ಲಿ ಅವರು ಏನನ್ನೂ ಕೊಡುವುದಕ್ಕೆ, ಏನನ್ನೂ ಹೇಳುವುದಕ್ಕೆ ಆಗೋಲ್ಲ ಅನ್ನೋದು ಗೊತ್ತಾಗುತ್ತೆ. ಅವನು ದೂರದ ಒಂದು ಎಕ್ಸ್ಟೆನ್ಷನ್ನಲ್ಲಿರ್ತಾನೆ. ಅಲ್ಲಿಂದ ಎಲೆಕ್ಟ್ರಿಕ್ ಟ್ರೈನಲ್ಲಿ ದಿವಸ ಆಫೀಸಿಗೆ ಬರೋಕ್ಕೆ ಇಷ್ಟ ಇಲ್ಲದೆ ಒಂದು ಫ್ರೀಲಾನ್ಸರ್ ತರಹ ಮಾಡ್ತಾ ಇರ್ತಾನೆ. ಹಾಗಾಗಿ ಬೇಕಾದಾಗ ಅವನು ಬರೋದು, ಆರ್ಡರ್ ತಗೊಳ್ಳೋದು, ಮಾಡೋದು. ಮತ್ರಾನಿ ಅಂತ ಒಬ್ರು ಇರ್ತಾರೆ. ಅವರು ಆರ್ಟ್ ಡೈರೆಕ್ಟರ್ ಅಂತ ನಾನು ಹೇಳಿದನಲ್ಲ, ಅವರಿಗೆ ತುಂಬ ಒಳ್ಳೆಯ ಕುಶಲತೆ ಇರುತ್ತೆ. ಬಹಳ ಅಚ್ಚುಕಟ್ಟಾಗಿ ಸರಸರನೆ ಅವರು ಎಲ್ಲ ಸೂಚನೆಯನ್ನು ಕೊಡ್ತಾ ಇರ್ತಾರೆ. ಬಹಳ ಅಚ್ಚುಕಟ್ಟಾಗಿ ಅವರು ವಿವರಗಳನ್ನು ಕೊಡಬಲ್ಲರು. ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಬಲ್ಲರು. ಯಾರೋ ಒಂದು ಚಪ್ಪಲಿ ಮಾರಬೇಕು ಅಂತಂದರೆ ಸುಂದರವಾದ ತರುಣಿ ಕಾಲಿಗೆ ಚಪ್ಪಲಿ ಮೆಟ್ಕೊಂಡಿರ್ತಕ್ಕಂಥ ಚಿತ್ರ ಬರೀಬೇಕು. ಅದಕ್ಕೆ ಯಾವ ಮಾಡಲ್ ಇಟ್ಕೊಂಡ್ರೆ ಸಾಧ್ಯವಾಗುತ್ತೆ, ಈ ಥರದ್ದು ಅಂತ. ಅವರ ಇನ್ವಿಟೇಷನ್ ಒಂದು ಆಗಬೇಕಾಗುತ್ತೆ, ಮದುವೆದು ಇನ್ವಿಟೇಷನ್. ಅದಕ್ಕೆ ಶ್ರೀಪತಿಗೆ ಹೇಳ್ತಾರೆ, ನೀನು ಬರೆದುಕೊಡ್ತೀಯಾ ಅಂತ. ಅದನ್ನು ಅವರು ಕೊಡ್ತಾರೆ ವಿವರಗಳನ್ನು. ಅವರು ಹೇಳ್ತಾರೆ, ಇಲ್ಲಿ ನೋಡಿ ನಾನೊಂದು ಡಿಸೈನ್ ಯೋಚನೆ ಮಾಡಿದ್ದೇನೆ. ಪುಸ್ತಕ ಬುಕ್ಲೆಟ್ನಂತೆ ಇರಬೇಕು, ಅದೊಂದು ಪುಟ್ಟ ಬುಕ್ಲೆಟ್ನಂತೆ ಇರಬೇಕು. ಮೊದಲನೇ ಹಾಳೆ ತೆಗೆದ ತಕ್ಷಣ ತಿಳಿನೀಲಿಯ ಆಕಾಶದ ಎತ್ತರದಲ್ಲಿ ಒಂದು ಏರೋಪ್ಲೇನ್ನಿಂದ ಗುಲಾಬಿ ಹೂಗಳು ಭೂಮಿಯ ಮೇಲೆ ಉದುರುತ್ತಿರಬೇಕು. ಆಕಾಶದಲ್ಲಿ ನಕ್ಷತ್ರಗಳು ಚಮಕಿಸುತ್ತಿರಬೇಕು. ಅಷ್ಟರಲ್ಲಿ ನಾನು ತಡೆದು ಕೇಳಿದೆ, ನಕ್ಷತ್ರಗಳು ಚಮಕಿಸುತ್ತಿರುವ ರಾತ್ರಿಯಲ್ಲಿ ಆಕಾಶವು ತಿಳಿನೀಲಿಯಾಗಿ ಹೇಗಿರುತ್ತದೆ? ಇಟ್ಸ್ ಎ ಪಾಯಿಂಟ್, ಆದರೆ ರಿಯಲಿಸ್ಟಿಕ್ ಆಗಬಾರದು. ಇದು ಕಲೆ, ನಾನು ಹೇಳುವುದು ಕೇಳಿ. ಆದರೆ ನಕ್ಷತ್ರಗಳ ಆ ರಾತ್ರಿಯಲ್ಲಿ ತಿಳಿಯ ಆಕಾಶವೇ ಇದ್ದಾಗ ಆ ಏರೋಪ್ಲೇನ್ ಒಂದು ವಿಕಾರ ಆಗೋದಿಲ್ಲ. ಏರೋಪ್ಲೇನ್ಗೆ ಬದಲು ಒಂದು ಪುಷ್ಪಕ ವಿಮಾನ ಬಂದರೆ ಆ ರೊಮ್ಯಾಂಟಿಕ್ ಕಲ್ಪನೆಯ ವಿಸ್ತರಣವಾಗೋದಿಲ್ವ? ಒಂದು ಅಪಸ್ವರ ಆದಂತೆ ಆಗೋಲ್ವ? ಮೊನ್ನೆ ದಿವಸ ನಮ್ಮ ರಘುವಂಶದ ತರಗತಿಯಲ್ಲಿ ಒಂದು ಪ್ರಶ್ನೆ ಬಂತು. ನಾನು ಆ ರಘುವಂಶದ ಪಾಠದ ತರಗತಿಗಾಗಿ ಇಡೀ 15 ದಿವಸ ಕಾಯ್ತಾ ಇರ್ತೀನಿ. ಕಾಳಿದಾಸನ ಕಾವ್ಯವನ್ನು 4-5 ಜನ ಸಹೃದಯರ ಜೊತೆಗೆ ಓದುವ ಅವಕಾಶ ಬರುತ್ತಲ್ಲ ಅಂತ. ಯಾವುದೋ ಸಂದರ್ಭದ ಮಾತು ಹೋಗ್ಬಿಟ್ಟು ನನ್ನ ಗೆಳೆಯ ರಾಮಚಂದ್ರ ಹೇಳಿದ ಒಂದು ಸಿನಿಮಾ ಹಾಡು, ಬಹಳ ಪ್ರಸಿದ್ಧವಾದ ಮುಂಗಾರು ಬಳೆ ಸಿನಿಮಾದ ಹಾಡು.
ಅಲ್ಲಿ ನಿನ್ನ ಮುಖ ನೋಡಿ ಚಂದ್ರ ರಜಾ ಹಾಕಿದ ಅಂತ ಏನೋ ಒಂದು ವಾಕ್ಯ ಬರುತ್ತಂತೆ. ಈ ರಜಾ ಅನ್ನೋ ಶಬ್ದ ಯಾಕೋ ನಂಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ. ಇಲ್ಲ ಪರವಾಗಿಲ್ಲ, ಸೊಗಸಾಗಿದೆ ಕಲ್ಪನೆ ಅಂತ ನಾವೆಲ್ಲ ಹೇಳಿದ್ವಿ. ಅರೆ ಕಡೆಗೆ ಇಡೀ ಸಾಹಿತ್ಯವನ್ನು ಕಂಡಾಗ ಆ ಒಂದು ಶಬ್ದ ಸ್ವಲ್ಪ ವಿಜಾತೀಯವಾಗಿದೆ ಅಂತ ಗೊತ್ತಾಯಿತು. ಆದರೆ ಸಿನಿಮಾದ ಅವನ ಪಾತ್ರದ ಹಿನ್ನೆಲೆ, ಅವನ ವ್ಯಕ್ತಿತ್ವ, ಆ ಕಾಲದ ವಾತಾವರಣ ಇದೆಲ್ಲ ನೋಡಿದಾಗ ಅದು ವಿಕಾರವಾಗೋಲ್ಲ ಅಂತ ಕಡೆಗೆ ಆಯಿತು. ಅಂದರೆ ಹಾಗೆ ಒಂದು ವಿಸಂವಾದ ಬಂದಾಗ ಕಲೆಯಲ್ಲಿ ಬಹಳ ಕಷ್ಟ ಆಗುತ್ತೆ. ಇಲ್ಲಿ ಶ್ರೀಪತಿಯೇ ಒಮ್ಮೆ ಜೋಗ ಜಲಪಾತವನ್ನು ಚಿತ್ರಣ ಮಾಡ್ತಾನೆ. ಹಾಗೆ ಚಿತ್ರಿಸಿದಾಗ ಎಲ್ಲ ಚೆನ್ನಾಗಿ ಬಂದಿರುತ್ತೆ, ಒಂದೇ ಒಂದು ಗೆರೆಯ ಲಯ ತಪ್ಪಿರುತ್ತೆ ಅಂತ. ಆ ಲಯ ತಪ್ಪೋದು ಅಂತಂದರೆ ಸ್ಟ್ರೈಟ್ ಆಗಿರಬೇಕಾದ ಗೆರೆ ಸೊಟ್ಟ ಹೋಯಿತು ಅಂತಲ್ಲ, ಅಸಾಂಗತ್ಯ ಅಂತ. ಲೀಂಗ್ ಶ್ಲೇಷಣೆ ಅನ್ನುವಂಥ ಧಾತುವಿನಿಂದ ಲಯ ಅನ್ನುವ ಶಬ್ದ ಬಂದದ್ದು, ಕರಿಗೆ ಹೋಗ್ತಕ್ಕಂಥದ್ದು ಅಂತ. ಎವ್ರಿಥಿಂಗ್ ಶುಡ್ ಡಿಸಾಲ್ವ್ ಅಂಡ್ ಮರ್ಜ್. ಒಂದು ಕಲೆಯಲ್ಲಿ ಯಾವುದು ನಾನಿದ್ದೀನಿ ಅಂತ ಪ್ರತ್ಯೇಕವಾಗಿ ತೋರಿಕೊಳ್ಳಬಾರ್ದು. ಡಿ ವಿ ಜಿಯವರು ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರಲ್ಲ, ಸೃಷ್ಟಿಯ ಕಟ್ಟಡದಲ್ಲಿ ನೀನೊಂದು ಇಟ್ಟಿಗೆ, ನೀನು ಸೊಟ್ಟಾದರೆ ಪೆಟ್ಟು ತಿಂದೀಯೇ ಜೋಕೆ ಅಂತ. ಹಾಗೆ ನಾವು ಬಾಯೊಳಗೆ ಹಲ್ಲುಗಳೆಲ್ಲ ಒಂದಕ್ಕೆ ಒಂದು ಅಂಟಿಕೊಂಡಿರಬೇಕು. ನಾನಿದ್ದೀನಿ ಅಂತ ಒಂದು ಮುಂದೆ ಬಂದು ಬಿಟ್ಟರೆ ಏನಾಗುತ್ತೆ ಅಂತ ನಮಗೆ ಗೊತ್ತೇ ಇದೆ. ಆ ಅಸಮತೋಲನವೇ ಅವಲಯ, ಅಪಶ್ರುತಿ. ಅವರಲ್ಲಿ ಬರೀತಾರೆ ಭೈರಪ್ಪನವರು ಅಂದರೆ ಆ ಶ್ರೀಪತಿಯ ಭಾವನೆಯಾಗಿ, ಲಯ ತಪ್ಪಿದ ರೇಖೆಯನ್ನು ಎಂದೂ ತಿದ್ದೋದಿಕ್ಕೆ ಸಾಧ್ಯ ಇಲ್ಲ. ತಿದ್ದದಷ್ಟು ಅದು ಹಾಳಾಗ್ತಲೇ ಬರುತ್ತೆ. ಎಷ್ಟು ಬಣ್ಣ ಬೆಳೆದ್ರೂ ಹಾಳಾಗುತ್ತೆ. ಮತ್ತೊಂದು ಸರ್ತಿ ಬಣ್ಣದಿಂದ ಮುಚ್ಚಾಕೋದಿಕ್ಕೆ ಅಂತ ನೋಡಿದಷ್ಟು ಅದು ಅಪಸ್ವರ ಎದ್ದು ಕಾಣ್ತಾ ಬರುತ್ತೆ ಅಂತ ಕಡೆಗೆ ಹರಿದು ಹಾಕೋದಾಯಿತು ಅಂತ. ಹಾಗಿರುವಾಗ ಇಲ್ಲಿ ಈ ಥರದ ಒಂದು ಏರೋಪ್ಲೇನ್ ಬಂದರೆ ಗತಿ ಏನು ಅಂತ. ಎರಡನೇ ಪುಟದಲ್ಲಿ ಒಬ್ಬಳು ಕಮಲ ಪುಷ್ಪದಿಂದ ಸುಂದರ ತರುಣಿ ಊರ್ವಶಿ ಅಂತವಳು ಅರ್ಧಭಾಗಿ ಮಲ್ಲಿಗೆ ಹೂವನ್ನು ಎರಚಬೇಕು, ಅವುಗಳೇ ಅಂದವಾಗಿ ವೆಡ್ಡಿಂಗ್ ಎಂದು ಹಣೆದುಕೊಳ್ಳಬೇಕು ಅಂತ. ಊರ್ವಶಿ ಬೊಗಸೆಯಿಂದ ಮಲ್ಲಿಗೆ ಹೂವನ್ನು ಚಿಮ್ಮಿ ಎರಚಿದಾಗ ಅದು ಇಂಗ್ಲಿಷಿನ ವೆಡ್ಡಿಂಗ್ ಅನ್ನೋ ಶಬ್ದವಾಗಿ ತೋರಿಕೊಳ್ಳಬೇಕು ಅನ್ನೋದ್ರೊಳಗೆ ಒಂದು ವಿಕಾರ. ಚಿತ್ರದಲ್ಲಿ ಅಕ್ಷರಗಳು ಬಂದರೆ ಆಗುವಷ್ಟು ವಿಕಾರ ಎಲ್ಲಿಯೂ ಆಗುವಂಥದ್ದಲ್ಲ. ಅದು ಕಲೆಯಲ್ಲಿ ಎಷ್ಟು ಅಸಾಮಂಜಸ್ಯ ಅಂತ. ಮತ್ತೆ ಮುಂದೆ ವರ ವಧು ಇವರುಗಳ ನಗೆಮುಖದ ಫೋಟೋ, ಅದರ ಮುಂದಿನ ಪುಟ್ಟದಲ್ಲಿ ಒಬ್ಬ ದೇವ ಮನೋಹರಿ ತುಸುಬಾಗಿ ಯು ಆರ್ ವೆಲ್ಕಮ್ ಅಂತ ಹೂವಿನ ಹಾರದಲ್ಲಿ ಬರೆದಿಟ್ಟುಕೊಂಡಿರಬೇಕು. ಹೌ ಡು ಯು ಲೈಕ್ ದಿಸ್ ಐಡಿಯಾ? ವಲ್ಗರ್ ಎನ್ನಬೇಕೆಂದು ನನ್ನ ಮನಸ್ಸಿನಲ್ಲಿ ಬಂತು, ಆದರೆ ಅವರು ನನ್ನ ಕೆಲಸವನ್ನು ನಿರ್ದೇಶಿಸುವ ದಣಿ ಫೈನ್ ಎಂದೆ. ಇದು ಅಲ್ಲಿ ಬರತಕ್ಕಂಥ ತಾಕಲಾಟ. ಅವರು ಒಂದು ಕಡೆ ಹೇಳ್ತಾರೆ, ಆಗಲೇ ನಾನು ಆನಂದಕುಮಾರ ಸ್ವಾಮಿ ಇ.ಬಿ. ಹ್ಯಾವೆಲರ ಪುಸ್ತಕ ಓದಿದ್ದು. ಅದನ್ನು ಓದುವಾಗ ಕಲೆ ಮತ್ತು ದರ್ಶನ ಎರಡೂ ಒಂದೇ, ಚಿಚ್ಚಕ್ತಿ ಎರಡು ಮುಖಗಳು ಎಂಬ ಅನುಭವವೇ ಆಗುತ್ತಿತ್ತು. ಈಗ ನಾನು ಮಾಡುತ್ತಿರುವುದೇನು? ಆರ್ಟ್ ಡೈರೆಕ್ಟರ್ ಕೊಟ್ಟಿರುವ ಐಡಿಯಾಗಳನ್ನು ಬರೆಯುವುದು. ಜೀವನಕ್ಕೆ ಬೇರೆ ಯಾವುದಾದರೂ ಕೆಲಸ ಹುಡುಕಿಕೊಂಡು ವಿರಾಮದಲ್ಲಿ ಸೃಷ್ಟ್ಯಾತ್ಮಕ ಕೆಲಸವಷ್ಟೇ ಮಾಡಬೇಕೆಂದು 1 ವರ್ಷ ಪ್ರಯತ್ನಪಟ್ಟೆ. ಬೇರೆ ಯಾವ ಕೆಲಸಕ್ಕೂ ಅನರ್ಹನೆಂದು ಮುಂಬೈ ನನ್ನನ್ನು ನಿರ್ಧರಿಸಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಾಗ ನಾನು ಅಕ್ಷರಶಃ ಹೆಂಗಸನಂತೆ ಅತ್ತು ಬಿಟ್ಟಿದ್ದೇನೆ. ಯಾವುದೂ ಬೇಡ, ಈ ಕೆಲಸ ಬಿಟ್ಟು ಬಿಡುವ ಎಂದರೆ ಊರಿನಲ್ಲಿರುವ ಹೆಂಡತಿ ಮತ್ತು ಅದೇ ತಾನೇ ಹುಟ್ಟಿದ ಮಗುವಿನ ಹೊಣೆ. ಇದು ಶ್ರೀಪತಿಗಿರ್ತಕ್ಕಂಥ ಸಂಕಟ. ಈ ಥರ ತುಂಬ ಜನಕ್ಕಿರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ಅನುಭವಿಸಲೇಬೇಕು. ಇದ್ದೇ ಇರತಕ್ಕಂಥದ್ದು. ವೃತ್ತಿ ಪ್ರವೃತ್ತಿಗಳ ಮಧ್ಯೆ ಸಂಘರ್ಷ ಬಂದೇ ಬರುತ್ತೆ. ಇದು ಈ ಕಾಲದ್ದು ಅಂತಲ್ಲ, ಯಾವ ಕಾಲದಲ್ಲೂ ಇದ್ದದ್ದೇ. ಹಿಂದೆ ರಾಜಮಹಾರಾಜರುಗಳು ಕೇಳದಂಗೆ ದಾನಶಾಸ್ತ್ರಗಳಲ್ಲಿ ಅವರನ್ನ ಎಲ್ಲ ಕೊಂಡಾಡಬೇಕು ಅಂತನ್ನುವಾಗ ಅದೇ ಫ್ರಸ್ಟ್ರೇಷನ್ ಅಲ್ವಾ ಬಂದದ್ದು. ನಮಗೆ ಯಾವುದೋ ಒಂದು ಸ್ವರ್ಣಯುಗ ಇತ್ತು, ಅಲ್ಲಿ ನಾವು ಕೇಳದಂಗೆಲ್ಲ ಮಾಡಿಸ್ಬಿಡ್ತಾ ಇದ್ರು ಅಂತ ಹೇಳೋಕ್ಕೇನೋ ಆಗೋದಿಲ್ಲ. ಅಲ್ಲೂ ಇದ್ದಿರಬಹುದು. ಆದರೆ ಇಷ್ಟು ಭಿನ್ನ ಭಿನ್ನವಾಗಿ ಆಲೋಚನೆ ಮಾಡತಕ್ಕಂತಹ ಒಂದು ವಿಚಾರದ ಹರಹು ಇರಲಿಲ್ಲವೇನೋ. ಯಾಕೆಂದರೆ ಈಗ ತರತರವಾಗಿ ಯೋಚನೆ ಮಾಡಬಹುದು, ಬಗೆ ಬಗೆಯಲ್ಲಿ ಆಲೋಚನೆ ಮಾಡಬಹುದು. ಆ ರೀತಿಯಾದಂಥ ಸಮಯ ಬಂದಿದೆ. ಆಗ ಅಷ್ಟು ಪ್ರಾಲಿಫರೇಷನ್ ಆಫ್ ಥಾಟ್ಸ್ ಇದ್ದಿರಲಾರದು. ಏನೇ ಆಗಲಿ ಆಗಲೂ ಸಂವೇದನಶೀಲನಿಗೆ ಖೇದವಾಗ್ತಾ ಇತ್ತು ಅನಿಸುತ್ತೆ. ಯಾಕೆ? ನಾವು ನೋಡ್ತಾ ಇದ್ದೀವಿ, ಹರಿಹರ ಹೇಳ್ತಾನೆ, ಮನುಜರ ಮೇಲೆ, ಸಾವವರ ಮೇಲೆ, ಜಗನ್ಯರ ಮೇಲೆ ತನಗೆ ಇಂದ್ರ ಚಂದ್ರ ಕರ್ಣ ಅಂತೆಲ್ಲ ಕೊಂಡಾಡಿಕೊಂಡು ಹಾಳಾಗ್ತಾ ಇದ್ದಾರಲ್ಲ ಅನ್ನುವ ಮಾತು ಬಂದಾಗ ಹೀಗೆ ಅನಿಸುತ್ತೆ. ಕಾಳಿದಾಸನಂತವನಿಗೂ ಅವನಿಗೆ ಸಿಕ್ಕಿರ್ತಕ್ಕಂಥದ್ದು ನಮಗೀಗ 7 ಕೃತಿಗಳು. ಹಾಗಲ್ಲದೆ ಇನ್ಯಾವ ಹಾಳು ಕೃತಿ ಬರಿಬೇಕಾಗಿ ಬಂದಿತ್ತು ಗೊತ್ತಿಲ್ಲ.
ಹೇಳ್ತಾನಲ್ಲ ಒಬ್ಬ ಕವಿ, ಅಜ್ಞಾತ ಕವಿ, ಅಸ್ಯ ದಗ್ಧೋದರಸ್ಯಾರ್ಥಂ ಕಿಂ ನ ಕುರ್ವಂತಿ ಪಂಡಿತಾ ವಾನರೀಂ ಇವ ವಾಗ್ದೇವೀಂ ನರ್ತಯಂತಿ ಗೃಹೇ ಗೃಹೆ. ಈ ಹಾಳು ಹೊಟ್ಟೆಗೆ, ಸುಟ್ಟು ಹೊಟ್ಟೆಗಾಗಿ ವಿದ್ವಾಂಸರು ಏನು ಮಾಡೋಲ್ಲ, ಹೆಣ್ಣು ಕೋತಿಯ ಹಾಗೆ ಮನೆ ಮನೆಗಳ ಮುಂದೆ ಸರಸ್ವತಿಯನ್ನು ಕುಣಿಸ್ತಾರೆ ಅಂತ. ಲೀಲಾಶುಕ ಹೇಳ್ತಾನೆ, ಮಾತರ್ನಾತಃ ಪರಮನುಚಿತಂ ಯತ್ಖಲಾನಾಂ ಪುರಸ್ತಾತ್ ಅಸ್ತಾಶಂಕಂ ಜಠರ ಪಿಠರಿ ಪೂರ್ತಯೇ ನರ್ತಿತಾಸಿ. ಅಮ್ಮ, ನಿಶಂಕೆಯಿಂದ ನಿನ್ನನ್ನು ಹಾಳು ಹೊಟ್ಟೆಗಾಗಿ ಯಾರ್ಯಾರ ಮುಂದೆ ಹೇಗೇಗೋ ಕುಣಿಸಿಬಿಟ್ಟೆ, ಹಾಗಾಗಿ ಪ್ರಾಯಶ್ಚಿತ್ತಂ ಗುಣಗಣನೆಯ ಗೋಪವೇಶಸ್ಯ ವಿಷ್ಣೋ ಕುರಿಯಾಮ್ ಅಂತ. ನಾನೀಗ ಕೃಷ್ಣನ ಸ್ತೋತ್ರ ಮಾಡುವ ಮೂಲಕ ಪ್ರಾಯಶ್ಚಿತ್ತ ಮಾಡಿಕೊಳ್ತಿದ್ದೀನಿ, ನೀನು ವತ್ಸಲೇ ಸಹಜ ಸರಲೇ ಕ್ಷಮೇತಾಹ, ಕ್ಷಮಿಸಬೇಕು ಅನ್ನುವಂಥದ್ದು. ಹೀಗೆ ಎಲ್ಲ ಕಾಲದ ಒಂದು ಸಂಕಟ ಉಂಟು. ಆದರೆ ನಮ್ಮ ಕಾಲಕ್ಕೆ ತೀವ್ರವಾಗಿ ಕಾಣೋದಕ್ಕೆ ಕಾರಣ ತಂತ್ರಜ್ಞಾನ. ಮೊದಲು ತಂತ್ರಜ್ಞಾನ ಆ ಪ್ರಮಾಣದಲ್ಲಿರಲಿಲ್ಲವಾದ್ದರಿಂದ ಜೀವನದ ವೇಗ ಹಾಗಿರಲಿಲ್ಲ. ನಿನ್ನೆ ದಿವಸವೇ ಅದರ ಪ್ರಸ್ತಾವನೆ ಒಂದು ಸ್ವಲ್ಪ ಬಂದಿತ್ತು ಅನಿಸುತ್ತೆ. ಹಿಂದಿನ ಕಾಲದ ಅತ್ಯಂತ ಹೆಚ್ಚಿನ ವೇಗ ಅಂದರೆ ಕುದುರೆ, ಅದಕ್ಕಿಂತ ಮಿಗಿಲಾದ ವೇಗ ಇಲ್ಲ. ಹಾಗಾಗಿ ಯಾವುದೋ ಒಂದು ಸಾಮಂಜಸ್ಯಕ್ಕೆ ಬರಲು ಹೆಚ್ಚಿನ ಅವಕಾಶ ಇತ್ತು. ಈಗ ಆ ಥರ ಇಲ್ಲವಾದ್ದರಿಂದ ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಜಲಪಾತದಂಥ ಕಾದಂಬರಿ ಆ ಆಲೋಚನೆಯನ್ನು ನಮಗೆ ತಂದು ಕೊಟ್ಟರೆ ಸಾಕು. ಮುಂಬೈ ಜೀವನ ಆ ತರಹ. ಅವರೇ ಹೇಳ್ತಿರ್ತಾನೆ, ಈ VT ಚರ್ಚ್ ಗೇಟ್ ಹತ್ತಿರ ಮತ್ತು ಅವಳು ರೆಬೆಲ್ಲೋ ಅಂತ ಒಬ್ಬಳು ಅಲ್ಲಿರ್ತಕ್ಕಂಥ ಟೈಪಿಸ್ಟ್ ಕಾರ್ಯದರ್ಶಿನಿ ಬರ್ತಾಳೆ. ಅವಳು ಮನೆ ಹತ್ತಿರ ಇರುವಂಥ ಸಮುದ್ರದ ನೀರು ಎಷ್ಟು ಕೊಚ್ಚೆ, ಎಷ್ಟು ಬಗ್ಗಡ. ಅದೇ ಇವನಿದ್ದ ಮನೆ ಹತ್ತಿರದ ಸಮುದ್ರದ ನೀರು ಎಷ್ಟು ತಿಳಿ, ಎಷ್ಟು ಸ್ವಚ್ಛ, ತಕ್ಕ ಮಟ್ಟಿಗೆ ಅಂತ. ಅದರ ಸಂಕೇತ ಇವನ ಹೆಂಡತಿ ವಸುಂಧರ ಆ ಮಟ್ಟಕ್ಕೆ ತಿಳಿಯಾದವಳು, ಇವಳು ರೆಬೆಲೋ ಹಾಗಲ್ಲ ಅಂತ ಗೊತ್ತಾಗ್ತಾ ಇರುತ್ತೆ. ಇದು ಕಲೆಯ ಮಟ್ಟದ ಒಂದು ಸೃಷ್ಟಿಶೀಲತೆಯನ್ನು ತಡೆದಿಟ್ಟು ವ್ಯವಹಾರಕ್ಕೆ ತಕ್ಕಂತೆ ಮಾಡುವುದಾದರೆ, ನಿಜವಾದ ಭೌತಿಕ ಸೃಷ್ಟಿ ಯಾವುದಿದೆ ಅಲ್ಲಿ ಇದೊಂದು ಸಮಸ್ಯೆ ಬರುತ್ತೆ. ಭೈರಪ್ಪನವರ ದೊಡ್ಡ ಪ್ರತಿಭಾಶಕ್ತಿ ಕಾಣುವಂಥದ್ದು ಇಲ್ಲಿಯೇ. ಏನೆಂದರೆ, ಅವರು ಯಾವುದೋ ಒಂದು ಮಗ್ಗಲಿನಲ್ಲಿ ಆ ಸಮಸ್ಯೆಯನ್ನು ನೋಡೋಲ್ಲ, ಅನೇಕ ಮಗ್ಗಲುಗಳಿಂದ ನೋಡ್ತಾರೆ. ಅದು ವ್ಯಕ್ತಿಗಳ, ದೇಶ ಕಾಲಗಳ ಚೌಕಟ್ಟಿನಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಪದರಗಳಲ್ಲಿ ಅಂತ ಬೇರೆ ಬೇರೆ ಪಾತಳಿಗಳಲ್ಲಿ ನೋಡ್ತಾರೆ. ಅಂದರೆ ಕ್ರಿಯೇಟಿವಿಟಿ ಅಂತನ್ನುವುದು ಕಲೆಯಲ್ಲಿ ಹೇಗೆ ಕಾಂಪ್ರಮೈಸ್ ಆಗ್ತಾ ಇದೆಯೋ ಬದುಕಿನಲ್ಲಿಯೂ ಕಾಂಪ್ರಮೈಸ್ ಆಗ್ತಾ ಇದೆ ಅಂತ. ಒಬ್ಬ ಮನುಷ್ಯನಿಗೆ ಏನು ಕ್ರಿಯೇಟಿವಿಟಿ, ಸಂತಾನವೇ ಕ್ರಿಯೇಟಿವಿಟಿ ಅಂತಂದರೆ ಅದು ಬೆಂಚ್ ಮಾರ್ಕ್. ಏನೂ ಮಾಡೋಕ್ಕಾಗದೇ ಇದ್ದವನು ಶಾಶ್ವತತೆಯನ್ನು ಮತ್ತೊಂದನ್ನು ತಂದುಕೊಡೋಕ್ಕಾಗದೇ ಇದ್ದರೂ ಮಕ್ಕಳ ರೂಪದಲ್ಲಿ ಯಾರು ಶಾಶ್ವತತೆ ತಂದುಕೊಡ್ತಾನೆ ಅಂತ ಹೇಳ್ತಾರೆ. ಮನುಷ್ಯನಿಗೆ ಸಂತಾನ ಯಾಕೆ ಅಷ್ಟು ತೀವ್ರವಾದಂಥ ಒಂದು ಅಂಶವಾಗಿದೆ ಅಂತಂದರೆ, ಆ ಸಂತತಿಯಲ್ಲಿ ತನ್ನ ಅಮರತ್ವ ಕಾಣಬಲ್ಲ ಅಂತನ್ನುವುದು. ಮಿಕ್ಕ ಯಾರಿಗಾದರೂ ತನ್ನ ಅಮರತ್ವವನ್ನು ಒಂದು ಸ್ವಲ್ಪ ಕಾಲವಾದರೂ ಕಾಣೋದಕ್ಕೆ ಒಂದು ಪುಸ್ತಕವೋ, ಒಂದು ದೇವಸ್ಥಾನವೋ, ಒಂದು ಕಲೆಯೋ, ಮತ್ತೊಂದೋ ಅಂತ ಉಂಟು. ಸಾಮಾನ್ಯ ಮಾನವನಿಗೆ ಏನು, ತನ್ನಂತಿರ್ತಕ್ಕಂಥ ಪ್ರತಿರೂಪವನ್ನು ಒಂದನ್ನು ಬಿಟ್ಟು ಹೋಗ್ತೀನಿ ಅನ್ನುವಂಥದ್ದು ಅಂತ. ಈ ಮರ ಗಿಡ ಮೊದಲಾದವು ಎಲ್ಲ ಕೂಡ ಪ್ರಾಣಿ ಪಕ್ಷಿಗಳು ಹಾಗೆಯೇ ಇರತಕ್ಕಂಥದ್ದು ಅಂತ ಹೇಳ್ತಾರೆ. ಇರಲಿ, ಹಾಗಾಗಿ ಆ ಸೃಷ್ಟಿಗೂ ಅವಕಾಶ ಇಲ್ಲ. ಯಾಕೆ? ಸಂತತಿ ನಿಯಂತ್ರಣ ಅಲ್ಲಿ ಬಂದಿದೆ. ಅಂದರೆ ದಾಂಪತ್ಯ ಅನ್ನುವಂಥದ್ದು ಸಂತತಿಗೆ ಅಲ್ಲ ಅಂತ. ಈ ಮಾತನ್ನು ವಂಶವೃಕ್ಷದಲ್ಲಿ ಕೂಡ ವಿಶೇಷವಾಗಿ ಆಡ್ತಾರೆ. ಸಂತತಿಗೆ ಉಳಿದಿಲ್ಲ ದಾಂಪತ್ಯ ಅಂತ. ಹಾಗಿದ್ರೆ ಉಳಿದಿರೋದೇನು? ಪರಸ್ಪರ ಭೋಗಕ್ಕೆ ಮಾತ್ರ ಉಳಿದಿದೆ ಅಂತ. ಸೃಷ್ಟಿಯಲ್ಲಿ ಪರ್ಯವಸಾನವಾಗದೆ ಕೇವಲ ಸುಖದಲ್ಲಿ ಮಾತ್ರ ಪರ್ಯವಸಾನವಾಗತಕ್ಕಂಥ ಯಾವುದೇ ವ್ಯವಸ್ಥೆ ಎಷ್ಟು ಗಟ್ಟಿಯಾದೀತು. ಇನ್ಯಾರೋ ಇನ್ನೂ ಚೆನ್ನಾಗಿದ್ದಾರೆ, ಇನ್ನೂ ಆಕರ್ಷಕವಾಗಿದ್ದಾರೆ, ಇನ್ನೂ ಹೆಚ್ಚಿನ ಭೋಗ ಕೊಡ್ತಾರೆ ಅಂದರೆ ಗಂಡು ಹೆಣ್ಣು ಅತ್ತ ಕಡೆ ತಿರುಗಬಹುದಲ್ಲ ಅಂತನ್ನುವ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಹೌದು ಅಂತ ಅನಿಸಿಬಿಡುತ್ತೆ. ಆಗ ದಾಂಪತ್ಯ ಅನ್ನುವಂಥ ಚೌಕಟ್ಟು ಎಷ್ಟು ದುರ್ಲಭ, ಎಷ್ಟು ದುರ್ಬಲ ಆಗಿದೆ, ಎಷ್ಟು ಪ್ರಶ್ನಾರ್ಹವಾಗುವಂಥದ್ದು ಅಂತ ಗೊತ್ತಾಗುತ್ತೆ. ಮೊದಲಾದರೆ ದಾಂಪತ್ಯಕ್ಕೆ ಬಹಳ ದಾರ್ಢ್ಯ ಇದ್ದದ್ದು ಸಂತತಿ ಎನ್ನುವುದರಿಂದ. ಬೇರೆ ಎಲ್ಲೂ ಪಡೆಯೋಕ್ಕಾಗೋಲ್ಲ, ಪಡೆದರೂ ತನ್ನದು ಅಂತ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲಿಯೇ ಆ ವ್ಯವಸ್ಥೆ ಎನ್ನುವಾಗ ಗಾರ್ಹಸ್ಥ್ಯಕ್ಕೆ ಎಷ್ಟು ಗಟ್ಟಿಮುಟ್ಟುತನ ಇತ್ತು, ಈಗ ಇಲ್ಲವಲ್ಲ ಅಂತ. ಹಾಗಂತ ಹೇಳಿ ಸಂತತಿಯನ್ನು ಹೆಚ್ಚು ಮಾಡ್ತಾ ಹೋಗೋಣವಾ? ಅಲ್ಲಿ ಸಂಪನ್ಮೂಲಗಳ ಕೊರತೆ ಆಗುವಂಥದ್ದು ಅಲ್ಲ. ಹಿಂದೆ 8 ಮಕ್ಕಳನ್ನ ಹೇಗೋ ಸಾಕ್ಬಿಡ್ತಾ ಇದ್ರು. ಈಗ ಒಬ್ಬ ಮಗನ ಸಾಕಬೇಕು ಅಂದರೆ 8 ಸರ್ತಿ ಯೋಚನೆ ಮಾಡಬೇಕಾಗಿದೆ, 8 ವರ್ಷ ಯೋಚನೆ ಮಾಡಬೇಕಾಗಿದೆ ಅಂತನ್ನುವಲ್ಲಿ ಏನನ್ನೋಣ.
ಅದು ಸಾಮಾನ್ಯ ಮಧ್ಯಮ ವರ್ಗ ಬಡವರ್ಗ ಅವರಲ್ಲ, ಅತಿ ಶ್ರೀಮಂತ ವರ್ಗದವರು ಯೋಚನೆ ಮಾಡ್ತಾ ಇದ್ದಾರೆ. ಈಗಂತೂ ನಾವು ಜಲಪಾತ ಬಂದದ್ದು ನಮಗೆ ಗೊತ್ತಿರುವಂತೆ 1967ರಲ್ಲಿ ಅಂತಂದರೂ ಬರೆದದ್ದು 63-64 ಆಸ್ಪಾಸದಲ್ಲಿ ಇರಬೇಕು. ಏನಿಲ್ಲ ಅಂತಂದರೂ ಇದಕ್ಕೆ ಹತ್ತತ್ರ ನನ್ನ ವಯಸ್ಸಾಗಿದೆ ಜಲಪಾತದ ಒಂದು ನಿರ್ಮಾಣ ಕಾಲಕ್ಕೆ. ಈಗ ಇನ್ನೂ ಉಲ್ಬಣವಾಗಿದೆ ಈ ಸಮಸ್ಯೆ. ಈ ಕಾಲದಲ್ಲಿ 5 ಅಂಕೆ ಸಂಬಳ ಪಡ್ಕೊಳ್ತಕ್ಕಂಥವ್ರು, 6 ಅಂಕೆಯನ್ನು ಮುಟ್ತಾ ಇರ್ತಕ್ಕಂಥವ್ರುಗಳು ಎಲ್ಲರೂ ಕೂಡ ಮಕ್ಕಳೇ ಬೇಡ ಅಂತ, ಅದನ್ನು ಸಾಕುವುದೊಂದು ದೊಡ್ಡ ಜವಾಬ್ದಾರಿ ಅಂತ ಅಂದುಕೊಂಡಾಗ ಯಾಕಿರಬೇಕು, ಲಿವಿಂಗ್ ಟುಗೆದರ್ ಅಂತ ಯಾಕಿರಬಾರದು, ಈ ಥರ ಹೇಗೂ ಇರಬಹುದಲ್ಲ ಅಂತ. ಎಲ್ಲಿವರೆಗೂ ಬಂದಿದೆ ಅಂತಂದರೆ, ಮನೆ ಅಂತ ಮುಂದಿಟ್ಕೊಂಡ್ರೆ ಸೆಕ್ಯೂರಿಟಿ ಇಲ್ಲ, ಇಂಡಿಪೆಂಡೆಂಟ್ ಹೌಸ್ ಅಂತ ಮಾಡಿಕೊಂಡ್ರೆ, ಅಪಾರ್ಟ್ಮೆಂಟ್ ಅಂತ ಮಾಡಿಕೊಂಡ್ರೆ ಸೆಕ್ಯೂರಿಟಿ ಉಂಟು ಅಂತ. ಮೊನ್ನೆ ದಿವಸ ನನ್ನ ಮಿತ್ರರೊಬ್ಬರು, ಈಗಲೂ ಅಷ್ಟೇ ಅವರ ಕಚೇರಿಗೆ ಹೋಗಿ ಮಾತಾಡಿಸ್ಕೊಂಡು ಬಂದೆ. ಬ್ರಿಗೇಡ್ ಮಿಲೇನಿಯಂನಲ್ಲಿ ಅವರ ಮನೆ. ಅವರ ಮಗನ ಉಪನಯನಕ್ಕೆ ಕರೆದಿದ್ದರು. ನನಗೆ ಹೋಗೋಕ್ಕಾಗಿರಲಿಲ್ಲ. ಕನಿಷ್ಠ ತಂದೆಯನ್ನಾದರೂ ಕಂಡು ಅವರಿಗೆ ಶುಭ ಕೋರಿ ಬರೋಣ ಅಂತ ಹೋಗಿದ್ದೆ. ಬಂದೆ ಇಲ್ಲಿಗೆ. ಅವರು ಹೀಗೆ ಫೋನ್ನಲ್ಲಿ ಕರೆಯನ್ನು ಕೊಡ್ತಾ ಮಾತನಾಡ್ತಾ, ಆ ಎತ್ತರದಲ್ಲಿ ನಿಮಗೆ ಎಂಥ ಶಾಂತಿ ಸಿಗುತ್ತೆ ಅನ್ನೋದನ್ನು ಒಮ್ಮೆ ಅನುಭವಿಸೋದಕ್ಕಾದರೂ ಬರಬೇಕು ಅಂತಂತಿದ್ರು. ನಾನು ತ್ರಿಶಂಕು ಸ್ವರ್ಗದಲ್ಲಿ ಶಾಂತಿಯನ್ನು ಅರಸೋಲ್ಲ ಅಂತಂದೆ. ಏನು ಹೀಗಂತೀರಾ ಅಂತ. ನನಗೇನೋ ನೆಲಕ್ಕೆ ಅಂಟ್ಕೊಳ್ಬೇಕು ಅನ್ಸುತ್ತೆ, ಸ್ವಲ್ಪ ಮಣ್ಣು ಕಾಲು ಗಂಟಬೇಕು ಅಂತ ಅನಿಸುತ್ತೆ ಅಂತಂದೆ. ಇಲ್ಲ, ಸೆಕ್ಯೂರಿಟಿ ಮತ್ತೊಂದು ಮಗದೊಂದು ಅಂತ. ನಾನು ಹೇಳಿದೆ, ನನ್ನಂಥ ಬ್ರಹ್ಮಚಾರಿ ಬೇಕಾದ್ರೆ ತ್ರಿಶಂಕು ಸ್ವರ್ಗಕ್ಕೂ ಹೋಗ್ಬೋದು, ನಿಮ್ಮಂಥ ಗೃಹಸ್ಥರು ಸ್ವಲ್ಪ ನೆಲಕ್ಕೆ ಅಂಟುಕೊಳ್ಬೇಕು. ಅದು ಬ್ರಿಗೇಡ್ ಮಿಲೇನಿಯಂನಲ್ಲಿ ಮನೆ ಮಾಡಬಲ್ಲಂಥವರಿಗೆ ಮಣ್ಣಿಗಂಟಿದ ಮನೆ ಮಾಡೋದೇನು ಕಷ್ಟ ಇಲ್ಲ ಅಂತಂದೆ. ಈಗ ಕೆಲವರು ಅನಿವಾರ್ಯತೆಯಿಂದ ಫ್ಲ್ಯಾಟ್ಗೆ ಹೋಗುವಂಥವ್ರು ಉಂಟು. ಆದರೆ ಅನುಕೂಲತೆ ಮತ್ತೊಂದು ಅನ್ನುವಂಥ ಇನ್ನೊಂದು, ಅದನ್ನು ಗ್ಲೋರಿ ಎನ್ನುವ ದೃಷ್ಟಿಯಿಂದ ಹೋಗ್ತಕ್ಕಂಥದ್ದೇನಾಗುತ್ತೆ, ಅಲ್ಲಿ ಮಾನೋಟೈಪ್ ಕಲ್ಚರ್, ಬೇರೆ ಬದುಕಿನ ಅವಕಾಶವೇ ಬರೋದಿಲ್ಲ. ಒಬ್ಬ ಭಿಕ್ಷುಕ ಬಂದು ಭಿಕ್ಷೆ ಬೇಡುವಂತೆ ಇಲ್ಲ, ಅವನು ಸೆಕ್ಯೂರಿಟಿ ಗಾರ್ಡ್ ಹತ್ರ ಸಹಿ ಹಾಕ್ಬಿಟ್ಟಿದ್ನೂ ಇಂಥ ಕಡೆಗೆ ಹೋಗಬೇಕು ಅಂತ ಫೋನ್ ಮಾಡಿ ಒಳಗೆ ಬಂದರೆ ಮಾತ್ರ ಅವನ ಭಿಕ್ಷಾ ಪತ್ರೆಗೆ ಒಂದು ಪೈಸಾ ಬಿದ್ದಿತ್ತು, ಇಲ್ಲದೇ ಇದ್ದರೆ ಇಲ್ಲ. ಅಂದರೆ ನಮ್ಮ ಮನೆ ಮುಂದೆ ವಾರಕ್ಕೆ 1-2 ಸರ್ತಿನಾದರೂ ನಾಗಸ್ವರ ಓದ್ಕೊಂಡು ಬರ್ತಾರೆ. ಒಂದು 5 ನಿಮಿಷ ನಾಗಸ್ವರ ಕೇಳಿದ ಮೇಲೆ ನಾನು ಅವನಿಗೆ ದುಡ್ಡು ಕೊಡ್ತೀನಿ. ಹಲವು ವಿಧವಾದಂಥ ಜೀವನದ ದರ್ಶನದ ಅವಕಾಶ ಉಂಟು. ಅದು ತಪ್ಪು ಹೋಗುತ್ತಲ್ವ? ಇಲ್ಲ, ಅದನ್ನೆಲ್ಲ ವಿಡಿಯೋಗ್ರಾಫ್ ಮಾಡಿಬಿಡ್ಬೋದು, ನೋಡಿಬಿಡ್ಬೋದು ಅಂತಂದರೆ, ಗಾಥಾ ಸಪ್ತಶತಿ ಹೇಳುತ್ತಲ್ಲ, ಅತ್ತೆ ಕನಸಲ್ಲಿ ಎಷ್ಟು ನೀರು ಕುಡಿದ್ರೂ ಬಾಯಾರಿಕೆ ಹಿಂಗುತ್ತಾ ಅಲ್ಲ ಅಂತ. ಹೀಗಾಗಿ ಒಂದನ್ನು ಪುಸ್ತಕದಲ್ಲಿ ಸಂಗ್ರಹ ಮಾಡ್ಕೊಳ್ತೀನಿ, ಒಂದನ್ನು ಚಿತ್ರದಲ್ಲಿ ಸಂಗ್ರಹ ಮಾಡ್ಕೊಳ್ತೀನಿ ಅಂತಂದರೆ ಸಮಗ್ರವಾದ ಭಾವನೆ ಒದಗಿಸೋದಿಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ಅನುಕೂಲತೆ ಇದ್ದವರು ಅಪಾರ್ಟ್ಮೆಂಟ್ಗಳನ್ನು ಬಿಡಬೇಕಾಗತ್ತೆ. ಅಂದರೆ ಪ್ರತ್ಯೇಕತೆಯನ್ನು ಹೆಚ್ಚೆಚ್ಚು ಮಾಡಿಕೊಂಡು ಹೋದಷ್ಟು ಆ ಸಂತಾನಕ್ಕೆ ಜಗದ್ವೈವಿಧ್ಯ, ಜೀವವೈವಿಧ್ಯ, ಜೀವನ ವೈವಿಧ್ಯ ಗೋಚರವಾಗೋದಿಲ್ಲ. ಇದನ್ನೆಲ್ಲ ಗಮನಿಸ್ತಾ ಬಂದಾಗ ಯಾವ ಮಟ್ಟದಲ್ಲಿ ಈ ಕಾದಂಬರಿಕಾರರ ಯೋಚನೆ ಸಾಗಿದೆ ಅನ್ನುವಂಥದ್ದು ಗೋಚರವಾಗ್ತಾ ಬರುತ್ತೆ. ತುಂಬ ಭಯಾನಕವಾದ ಭವಿಷ್ಯವನ್ನು ತೆರೀತಾ ಇದ್ದಾರೆ ಅಂತ. ಇಲ್ಲ, ಇದೆಲ್ಲ ಉಟೋಪಿಯನ್ ಕಾನ್ಸೆಪ್ಟು, ಎಲ್ಲ ನಾಸ್ಟಾಲ್ಜಿಯಾ, ಅದೇ ಸೊಗಸು, ಅದೇ ಚೆಲುವು, ಅದೇ ಚೆನ್ನ ಅಂತ ನೀವು ಹೇಳ್ತಕ್ಕಂಥದ್ದಲ್ವಾ ಅಂತಂದರೆ, ಆದರೆ ನಮಗೀಗ ಗೊತ್ತಾಗ್ತಾ ಬರ್ತಿದೆಯಲ್ಲ, ನೆನ್ನೆಯೂ ಆ ಪ್ರಸ್ತಾವ ಬಂದಿತ್ತು. ನಾವು ಶ್ರೇಷ್ಠವಾದ ತಳಿಗಳನ್ನೇ ಬೆಳೆಸ್ತೀವಿ ಅಂತ ಕೂತ್ಕೊಂಡ್ರೆ ಆ ತಳಿಗಳು ಶ್ರೇಷ್ಠ ಅಂತ ಆಗುತ್ತವಾ ಅಂತ ಪ್ರಶ್ನಾರ್ಹವಾಗ್ತಾ ಇರುವಂಥದ್ದು ಈಗಲೇ ನಮಗೆ ಗೊತ್ತಾಗ್ತಾ ಇದೆ. ಬಯೋ ಇಂಜಿನಿಯರಿಂಗು, ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ನಾವು ಅಂದುಕೊಂಡಂತೆ ಎಲ್ಲ ಆಗ್ತಾ ಇಲ್ಲ. ಏನು ಬೇಕಿಲ್ಲ, ನೀವು ಗಾಂಧಿ ಬಜಾರಿಗೆ ಹೋಗ್ಬಿಟ್ಟಿದ್ರೆ ಕೊತ್ತಂಬರಿ ಸೊಪ್ಪು ಕೊಂಡುಕೊಂಡು ನೋಡಿ, ಮರದಂತೆ ಬೆಳೆದಿರುತ್ತವೆ, ಕೊತ್ತಂಬರಿಯ ಮರ ಅಂತ ಕರೀಬೇಕು. ಆದರೆ ಹೆಸರಿಂದ ಬಿಟ್ಟು ಅದಕ್ಕೆ ಕೊತ್ತಂಬರಿಯ ಇನ್ಯಾವ ಗುಣವೂ ಇಲ್ಲ. ಎಲೆಯ ಆಕಾರ ಕೂಡ ಪೈಶಾಚಿಕವಾದಂಥ ವಿಸ್ತಾರ. ಆ ಕೊತ್ತಂಬರಿಯ ಸೊಪ್ಪನ್ನು ಮೂಗಿನ ಒಳಗೆ ತುರುಕಿಕೊಂಡು ಅದನ್ನು ಜಲಧೌತಿ, ವಸ್ತ್ರಧೌತಿ ಆ ಥರದಕ್ಕೆ ಬಳಸಿಕೊಂಡ್ರೂ ಕೊತ್ತಂಬರಿಯ ಪರಿಮಳ ಗೋಚರವಾಗೋಲ್ಲ. ಅಂದರೆ ತುಂಬ ಸೊಂಪಾಗಿ ಬೆಳೆದಿದೆ. 2 ರೂಪಾಯಿಗೆ ಕೊಡ್ತಾನೆ ಒಂದು ರೆಡ್ವುಡ್ ಫಾರೆಸ್ಟ್ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕೊತ್ತಂಬರಿ ಕಂತೆನ. ಏನು ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಅದನ್ನು ಅಷ್ಟು ಹಾಕಿದ್ರೂ ಆಗೋದಿಲ್ಲ. ನಾನು ಒಮ್ಮೆ ಕೊತ್ತಂಬರಿ ಆ ಥರದ್ದನ್ನು ತಂದು ಹೆಚ್ಚುತ್ತಾ ಇದ್ದೆ. ಅದು ನೋಡಿಬಿಟ್ಟು ನಮ್ಮ ಅಣ್ಣ ಕೇಳ್ದ, ಏನು ಕೊತ್ತಂಬರಿ ಹುಳಿನಾ ಇವತ್ತು ಅಂತ. ಅಂದರೆ ನಾವು ಈ ಥರದ್ದನ್ನು ಮಾಡುವಾಗ ಏನಾಗ್ತಾ ಇದೆ, ಸಮೃದ್ಧಿ ಅಂತ ಮಾಡ್ತಾ ಇದ್ದೀವಿ. ಸತ್ವ ಇಲ್ಲದ ಸಮೃದ್ಧಿಯಿಂದ
ಏನು ಬರೋಕ್ಕೆ ಸಾಧ್ಯವಾಗುತ್ತೆ? ಇವುಗಳ ಕಡೆಗೆ ಆಲೋಚನೆ ಮಾಡುವಂತೆ ಮಾಡ್ತಾ ಇದೆ. ಹಾಗಿದ್ದರೆ ನಮಗೆ ಫ್ಲ್ಯಾಟ್ ಗಂಟಿದ್ದು ಬದುಕಾಗ್ಬಿಟ್ಟಿದೆ, ಈ ಮರದಂಥ ಕೊತ್ತಂಬರಿ ಸೊಪ್ಪೆ ತಿನ್ನುವ ಜೀವನ ಆಗಿಬಿಟ್ಟಿದೆ, ನಾವು ಏನು ಮಾಡೋಣ? ಅದನ್ನು ಬಿಟ್ಬಿಡೋಣವೇ, ಇದನ್ನು ತಿಪ್ಪೆಗೆ ಎಸೆಯೋಣವೇ ಅಂತಂದರೆ ಅಲ್ಲ. ಆಲೋಚನೆ ಮಾಡಿದ್ರೆ ಪರಿಹಾರ ಹೊಳೆಯದೇ ಇದ್ದರೂ ಕೂಡ ನಮಗೆ ಇರುವಂಥದ್ರೊಳಗೆ ಯಾವುದು ಬಿಟ್ಟು ಹೋಗ್ತಾ ಇದೆ, ಬೆರಳು ಸಂದಿಯಿಂದ ಯಾವುದು ನುಣುಚಿಕೊಳ್ತಾ ಇದೆ, ಅದನ್ನು ಉಳಿಸೋದಕ್ಕೆ ಸಾಧ್ಯವಾದೀತಾ ಅನ್ನುವ ಪುನರಾಲೋಚನೆ ಬರುತ್ತೆ. ಸೆಕೆಂಡ್ ಥಾಟ್ ಕೊಡ್ತೀವಿ, ಅನ್ಯಾಲೋಚನೆ ಬರುತ್ತೆ. ಅದನ್ನು ಅವರು ತೋರ್ಪಡಿಸ್ತಾರೆ. ಮತ್ತು ಹೆಂಡತಿ ವಸುಂಧರ ಅವಳು ಸಂಗೀತದವಳು. ನಾನು ಮಂದಿರದ ಬಗ್ಗೆ ಮಾತನಾಡುವಾಗ ಆ ಸಂಗೀತದ ವಿವರವನ್ನು ಕೂಡ ಹೇಳಿದೆ. ಅದ್ಭುತವಾಗಿ ಬರುತ್ತೆ, ತುಂಬ ಸೊಗಸಾಗಿರ್ತಕ್ಕಂಥ ವಿವರಗಳು. ಇಡೀ ಕಾದಂಬರಿಯನ್ನೇ ಓದಿ ಹೇಳಬೇಕಾ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುವಂಥ ಸ್ವಾರಸ್ಯ. ಆ ವಸುಧಾಗೂ ಅಂದರೆ ವಸುಂಧರಾಗೂ ಮತ್ತು ರೆಬೆಲ್ಲೋಗೂ ಇವನೊಂದು ಹೋಲಿಕೆ ಕೊಡ್ತಾನೆ. ಆದರೆ ವಸುಂಧರಾಗೆ ಹೋಲಿಕೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ, ಪ್ರಕಟವಾಗಿ ಇನ್ನೊಂದು ಕಡೆ ಕೊಡ್ತಾನೆ. ಅದು ಏನಂದರೆ ತಂಬೂರಿ ಅಂತ. ವಸುಂಧರ ತಂಬೂರಿ, ರೆಬೆಲೋ ಹಾರ್ಮೋನಿಯಂ ಅಂತ. ಹಾರ್ಮೋನಿಯಂನಲ್ಲಿ ಶ್ರುತಿ ಮಾಡಬೇಕಾಗಿಲ್ಲ, ತಂಬೂರಿಗೆ ಶ್ರುತಿ ಮಾಡಬೇಕು. ಎಂಥ ಅದ್ಭುತವಾದ ರೂಪಕ ಅಂತಂದರೆ, ಭೈರಪ್ಪನವರು ಕಲೆಗಾರರಲ್ಲ ಅಂತ ಅನ್ನೋರು ಷಷ್ಠಿರ್ವರ್ಷ ಸಹಸ್ರಾಣಿ ವಿಷ್ಠಾಯಾಮ್ ಜಾಯತೆ ಕ್ರಿಮಿಹಿ ಅಂತ ಅನ್ಬೇಕಷ್ಟೇ, ಇನ್ನೇನು ಹೇಳೋದಕ್ಕಾಗೋದಿಲ್ಲ. ಅಂಥ ಒಂದು ಬೇಸರ ಆಗುತ್ತೆ. ಆ ಹೆಂಡತಿ ಇವಳು ತಂಬೂರಿ ಎನ್ನುವಾಗ ತಂಬೂರಿಯ ಶ್ರುತಿ ಮಾಡೋದು ಬಹಳ ಕಷ್ಟ ನಿಜ. ಆದರೆ ಆ 4 ತಂತಿಗಳಲ್ಲಿ ಮಾಡಿದ 2 ಸ್ವರಗಳ ಶ್ರುತಿಯಿಂದ 22 ಶ್ರುತಿಗಳೂ ಕೇಳಿಸುತ್ತವೆ. ಸರಿಯಾಗಿ ಹಿಂದೂಸ್ತಾನಿಯ ಮೀರಜ್ ತಂಬೂರಿಯನ್ನು ಶ್ರುತಿ ಮಾಡಬೇಕು. ಮಾಡಿಬಿಟ್ಟಿದ್ದನೂ ಅದರ ದಂಡಿಗೆ ಕಿವಿ ಕೊಡಬೇಕು, ಬುರುಡೆನ ಅವಚಿಕೊಂಡು ಇಟ್ಕೊಳ್ಬೇಕು. ಇಟ್ಕೊಂಡು ಚೆನ್ನಾಗಿ ಒಂದೇ ಹದದಲ್ಲಿ ಒಂದೇ ಲಯದಲ್ಲಿ ಸ ಪ ಸ ಪ ಸ ಪ ಸ ಪ ಅಂತ ಆ ಷಡ್ಜ ಪಂಚಮ ಅಥವಾ ಸ ಪ ಸ ಪ ಪ ಸ ಪ ಸ ಸ ಸ ಈ ಥರ ಷಡ್ಜ ಪಂಚಮ ಅಥವಾ ಷಡ್ಜ ಪಂಚಮ ಷಡ್ಜ ಹೀಗೇನಾದರೂ ಒಂದು ಮಾಡಿಕೊಂಡು ಒಟ್ಟಿನಲ್ಲಿ 2 ಸ್ವರಗಳು. ಆದರೆ ಆ ಸ್ವರಗಳು ಅಷ್ಟು ಗಂಭೀರವಾಗಿ ಗುಂಭನವಾಗಿ ಆ ಎಲ್ಲ ಧ್ವನಿಗಳನ್ನು, ಎಲ್ಲ ಶ್ರುತಿಗಳನ್ನು, ಎಲ್ಲ ಗಮಕಗಳನ್ನು ಉಂಟು ಮಾಡುತ್ತವೆ ಅಂತ ನಾವು ಕೇಳಿದಾಗ ಗೊತ್ತಾಗುತ್ತೆ. ಆದರೆ ಅದಕ್ಕೆ ಸ್ವಲ್ಪ ಒದ್ದಾಡಬೇಕು. ಈ ಕಾರಣದಿಂದಲೇ ಈಗ ಎಲೆಕ್ಟ್ರಾನಿಕ್ ಶ್ರುತಿ ತಂಬೂರಿ ಬಂದುಬಿಟ್ಟಿದೆ. ಹಾರ್ಮೋನಿಯಂ ಭೈರಪ್ಪನವ್ರು ಬರೆದಾಗ ಎಲೆಕ್ಟ್ರಾನಿಕ್ ತಂಬೂರಿ ಇರಲಿಲ್ಲ. ಈಗ ಅದರ ಬಗ್ಗೆ ಒಳ್ಳೆ ಸಂಶೋಧನೆ ಎಲ್ಲ ಆಗ್ತಾ ಇದೆ. ಅಂದರೆ ನಾನು ಹೇಳಿದನಲ್ಲ, ಜಲಪಾತ ನೀರು ಬೀಳುವುದೇ ಆಗಿದ್ದರೂ ಕೂಡ ತಂತ್ರಜ್ಞಾನಕ್ಕೆ ನಾವು ವಿಮುಖರಾಗಬೇಕಾಗಿಲ್ಲ. ಆ ಜಲಪಾತದ ಶಕ್ತಿಯಿಂದ ಜಲವನ್ನು ಮತ್ತೆ ಜಲೋದ್ಧಾರ ಮಾಡುವಂಥ ಪಂಪಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಬಹುದು. ಅಂದರೆ ತಂತ್ರಜ್ಞಾನ ನಮಗೆ ಒಂದು ಪರಿಹಾರಕ್ಕೂ ದಾರಿಯನ್ನು ತಂದು ಕೊಡಬಹುದು. ಯಾವ ತಂತ್ರಜ್ಞಾನ, ಯಾವ ನಗರೀಕರಣದ ಒಂದು ಸಮಸ್ಯೆ ಅಂತ ಇಲ್ಲಿ ಹೇಳ್ತಿದ್ದೀವೋ ಆ ತಂತ್ರಜ್ಞಾನದಿಂದಲೇ ಭೈರಪ್ಪನವರ ಪುಸ್ತಕ ಅಚ್ಚಾಗಿದೆ, ಅದರಿಂದಲೇ ಈ ಸಭಾಂಗಣ ಆಗಿದೆ, ಈ ಧ್ವನಿವರ್ಧಕ ಬಂದಿದೆ, ಎಲ್ಲ ಆಗಿದೆ. ಅಂತಂದರೆ ಸಂವಹನ ಮಾಡೋದಕ್ಕೆ ಅದನ್ನೇ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯುವಂತೆ ಆ ರೀತಿಯಾದ ಪ್ರಯತ್ನ ಮಾಡೋದಕ್ಕೆ ಸಾಧ್ಯವ? ಅದರ ಸಮಸ್ಯೆಯನ್ನು ಅದರಿಂದಲೇ ಬಗೆಹರಿಸೋದಕ್ಕೆ ಆದೀತ ನೋಡ್ಬೋದು. ಇಲ್ಲಿ ನೋಡಿ, ಆ ಹಾರ್ಮೋನಿಯಮ್ಮು ಶ್ರುತಿ ಮಾಡಬೇಕಾಗಿಲ್ಲ. ಆ ಶ್ರುತಿ ಮಾಡಬೇಕಾಗಿಲ್ಲದೆ ಇರೋದ್ರಿಂದ ಯಾವ ಬಟನ್ ಯಾವಾಗ ಗೊತ್ತಿದ್ರೂ ಷಡ್ಜ ಸಿಗುತ್ತೆ, ಮತ್ತು ಅಲ್ಲಿಂದ ಮುಂದಕ್ಕೆ ಇನ್ನು ಎಲ್ಲ 22 ಸ್ವರಗಳು ಸಿಗುತ್ತವೆ, ಎಲ್ಲ ಆಗತ್ವೆ ಅಂತ. ಆದರೂ ಹಾರ್ಮೋನಿಯಂನಲ್ಲಿ ಎಲ್ಲ ಗಮಕಗಳಿಗೂ ಬೇಕಾದಂಥ ಸ್ವರ ಸಂಕ್ರಮ ಸಿಗೋದಿಲ್ಲ. ಏನೋ ಕೆಲವು ನುಣುಚಿಕೊಂಡು ಹೋಗ್ತಾ ಇರುತ್ತೆ. ಹೇಳಬೇಕು ಅಂದರೆ ತಂಬೂರಿ ನಾಗಸ್ವರ ಇದ್ದಂತೆ, ಹಾರ್ಮೋನಿಯಮ್ಮು ಸ್ಯಾಕ್ಸೋಫೋನ್ ಇದ್ದಂತೆ. ಹಿಂದೂಸ್ತಾನಿಯಲ್ಲಿ ಕೆಲವು ಕಡೆ ತುಂಬ ಚೆನ್ನಾಗಿ ಮೀಂಡು ತರ್ತಾರೆ. ಆದರೂ ಕೂಡ ಅದನ್ನು ಇನ್ನಷ್ಟು ಟೆಕ್ನಾಲಜಿಯಿಂದ ಪರಿಷ್ಕಾರ ಮಾಡ್ತಾ ಬಂದರೆ ಏನಾದರೂ ಆದೀತೋ ಏನೋ ಗೊತ್ತಿಲ್ಲ. ಇದುವರೆಗೂ ಕರ್ನಾಟಕ ಸಂಗೀತಕ್ಕೆ ತುಂಬ ಸಮರ್ಥವಾಗಿ ಬಳಸ್ಕೊಂಡಿಲ್ಲ ಹಾರ್ಮೋನಿಯಂನ. ಆದರೆ ಕೆಲವರು ಆ ಗಮಕಗಳನ್ನು ತರುವ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲ ಅಂತ ನಾನು ಹೇಳಲಾರೆ, ಕಷ್ಟ ಸಾಧ್ಯ ಇರಬಹುದು. ಆದರೆ ಒಟ್ಟಿನಲ್ಲಿ ಸ್ಥೂಲ ದೃಷ್ಟಿಗೆ ನೋಡಿದಾಗಂತೂ ಗೋಚರವಾಗುತ್ತೆ, ಹಾರ್ಮೋನಿಯಂನಲ್ಲಿ ತಂಬೂರಿಯ ನಾದ ಶುದ್ಧಿ, ಆ ಒಂದು ಸ್ವರ ಸೂಕ್ಷ್ಮತೆ ಉಳಿಯೋಲ್ಲ ಅಂತ ಗೊತ್ತು. ಅದನ್ನು ಇಲ್ಲಿ ಹೇಳ್ತಾ ರೆಬೆಲ್ಲೋ ಯಾವಾಗ ಬೇಕಾದ್ರೂ ಶಾರೀರಿಕ ಕ್ರಿಯೆಗೆ ಸ್ಪಂದಿಸ್ತಾಳೆ, ಶ್ರುತಿ ಮಾಡಿಕೊಳ್ಬೇಕಿಲ್ಲ. ಆದರೆ ವಸುಂಧರಾಗಿ ಮಾಡಿಕೊಳ್ಳಬೇಕು ಅನ್ನುವುದಕ್ಕೆ ಬರುತ್ತೆ. ಮತ್ತು ಆ ವಸುಂಧರ ಮನೆ ಹತ್ತಿರ, ಅಂದರೆ ಶ್ರೀಪತಿ ವಸುಂಧರ ಗಂಡ ಹೆಂಡತಿ ತಾನೆ, ಅವ್ರ ಮನೆ ಹತ್ತಿರದ ಸಮುದ್ರದಲ್ಲಿ ಹಡಗುಗಳ ಓಡಾಟ ಇಲ್ಲ, ನೀರು ಸ್ವಲ್ಪ ತಿಳಿಯಾಗಿದೆ. ರೆಬೆಲ್ಲೋ ಮನೆ ಹತ್ತಿರ ಹಡಗಿನ ಓಡಾಟ ಇರುತ್ತೆ, ಅವಳಿಗೆ ಅದು ಇಷ್ಟ ಆಗುತ್ತೆ.
ಅಲ್ಲಿ ನೀರು ಬಗ್ಗಡವಾಗಿದೆ. ಆದರೆ ಆ ನೀರಿನಲ್ಲಿ ಎಫಿಷಿಯನ್ಸಿ ಜಾಸ್ತಿ ಇದೆ, ಎಕಾನಮಿ ಜಾಸ್ತಿ ಇದೆ, ಪ್ರಾಸ್ಪೆರಿಟಿ ಜಾಸ್ತಿ ಇದೆ ಅಂತ ಯೋಚನೆ ಮಾಡ್ತಾ ಹೋದರೆ ಯಾವ ಯಾವ ಹಂತವನ್ನೆಲ್ಲ ಅದು ತಲುಪಿಬಿಡುತ್ತೆ ಅಂತ ಗೊತ್ತಾಗುತ್ತೆ. ಮತ್ತು ರೆಬೆಲೋ ಗರ್ಭನಿರೋಧಕ ಬಳಸ್ತಾ ಇರ್ತಾಳೆ ಪ್ರತಿಯೊಂದು ದೈಹಿಕ ಸಮಾಗಮಕ್ಕೂ. ಅಂದರೆ ಅಲ್ಲಿರುವಂಥದ್ದು ಭೋಗ ಸುಖ ಮಾತ್ರ. ಇಲ್ಲಿ ಹಾಗಲ್ಲ. ಅವನು ಹೇಳಿಬಿಡ್ತಾನೆ ಹೆಂಡತಿಗೆ, ಇನ್ನು ಬ್ರಹ್ಮಚರ್ಯೆಯಿಂದ ಇರೋಣ ಅಂತ. ಅವಳು ನಾನು ಹೇಳಬೇಕಾಗಿತ್ತು ಅದನ್ನು ಅಂತ ಅಂದ್ಕೋತಾಳೆ. ಆದರೆ ಆ ಬ್ರಹ್ಮಚರ್ಯೆಯಲ್ಲಿ ಒಂದು ಕಠೋರತೆ ಬರುತ್ತೆ ಅಂತ ಆತ ಅಬ್ಸರ್ವ್ ಮಾಡ್ತಾನೆ. ಅದು ಬಹಳ ಚೆನ್ನಾಗಿದೆ. ಯಾವುದೇ ಒಂದು ವ್ರತ ನಮಗೆ ಹೆಮ್ಮೆ ತರುವ ಮಟ್ಟಕ್ಕೆ ಮುಟ್ಟಿದಾಗ ಅದು ಕಠೋರತೆಯ ಆಯಾಮವನ್ನು ಪಡ್ಕೊಂಡು ಬಿಡುತ್ತೆ. ಒಂದು ನಮ್ರತೆಯ ಮಾರ್ಧವದ ಆಯಾಮ ಬೇಕು ಅಂತಂದರೆ ಆ ವ್ರತದ ನಿಷ್ಠುರತೆಯನ್ನು ಕಳ್ಕೊಳ್ಬೇಕಾಗುತ್ತೆ ಅಂತ. ಹಾಗಾಗಿಯೇ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಗೃಹಸ್ಥ ಧರ್ಮ ಪಾಲಿಸ್ತಲೂ ಅವನು ಬ್ರಹ್ಮಚಾರಿಯಾಗಿರ್ತಾನೆ ಅಂತ ಹೇಳಿದ್ದೀವಿ. ಅದೊಂದು ಹದ ಇದೆ, ಒಂದು ಮಾರ್ಧವ ಇದೆ ಅಂತ. ಈ ಥರ ನಾವು ನಮ್ಮ ಬದುಕಿನ ಎಷ್ಟೋ ಘಟನೆಗಳನ್ನು ಈ ಥರವೂ ನೋಡ್ಬೋದಾ ಅಂತ ಊಹೆ ಮಾಡೋಕ್ಕಾಗದೇ ಇರುವಂಥ ರೀತಿಯಲ್ಲಿ ತೋರಿಸ್ತಾರೆ. ಆದರೆ ಅವಷ್ಟೂ ಕೂಡ ಆಲೋಚನೆಗೆ ಅರ್ಹವಾಗಿವೆ ಮತ್ತು ನಮಗೆ ಬರಬಹುದಾಗಿದ್ದ ಆಲೋಚನೆಯೂ ಹೌದು ಅಂತ ಅನಿಸುತ್ತೆ. ಅಂದರೆ ಕಲಾವಿದನ, ಅಂದರೆ ಕಾದಂಬರಿಕಾರರ ಕೌಶಲ, ದರ್ಶನ ಎಷ್ಟು ದೊಡ್ಡದು ಅಂತನ್ನೋದು ನಮಗೆ ತಿಳಿತಾ ಬರುತ್ತೆ. ಆಮೇಲೆ ಅಲ್ಲಿ ಅವನ ಹೆಂಡತಿ ವಸುಂಧರ ಗರ್ಭಿಣಿ ಆಗ್ತಾಳೆ. ಅಲ್ಲಿ ಅವನು ಲೋಣವಾಣ ಖಂಡಾಲ ಹತ್ತಿರಕ್ಕೆ ಹೋಗಿ ಕಾಡಿನ ಪ್ರದೇಶದಲ್ಲಿ ಪರಿಸರವನ್ನು ಚಿತ್ರಣ ಮಾಡ್ತಾ ಇರ್ತಾನೆ. ಹೆಂಡತಿಯ ಚಿತ್ರಣವನ್ನು ಜೊತೆಗೆ ಮಾಡ್ತಾನೆ. ಅದು ತುಂಬ ಸೊಗಸಾಗಿರ್ತಕ್ಕಂಥ ಸಂದರ್ಭ. ಅಲ್ಲಿ ತನ್ನ ಹೆಂಡತಿಯನ್ನು, ಗರ್ಭಿಣಿ ಆದವಳ 8 ವಿಧವಾದ ಅವಸ್ಥೆಗಳನ್ನು, 8 ತಿಂಗಳ ಅವಸ್ಥೆಗಳನ್ನು ಅವನು ಚಿತ್ರಣ ಮಾಡಿರ್ತಾನೆ ಅನ್ನೋ ಥರ. ಆ 8 ಅವಸ್ಥೆಗಳ ಚಿತ್ರಣ ಮಾಡಿದಾಗ ಪ್ರಕೃತಿನೇ ಕಾಣಿಸ್ತಾ ಇರುತ್ತೆ ಬೇರೆ ಬೇರೆ ಋತುಗಳಲ್ಲಿ. ಆದರೆ ಅದರ ಹಿನ್ನೆಲೆಯಲ್ಲಿ ಯಾವಳೋ ಒಬ್ಬಳು ಹೆಣ್ಣು ಬೆನ್ನು ಹಾಕಿ ಮಲಗಿದಂತೆ ಕಾಣಿಸುತ್ತೆ. ಸೂಕ್ಷ್ಮವಾಗಿ ನೋಡಿದ್ರೆ ಅವಳು ಕ್ರಮಕ್ರಮವಾಗಿ ಗರ್ಭಿಣಿಯಾಗಿ ಗರ್ಭ ಬೆಳೀತಾ ಇರುವಂತೆ ಕಾಣಿಸ್ತಾ ಇರುತ್ತೆ. ಅಂದರೆ ಪ್ರಕೃತಿ ಹೆಣ್ಣು ಬೇರೆ ಅಲ್ಲ ಅಂತ. ಅಲ್ಲಿಯ ಒಂದು ಅದ್ಭುತವಾದ ಎಷ್ಟೆಷ್ಟೋ ಪ್ಯಾಸೇಜಸ್ ಇವೆ. 1-2 ಪ್ಯಾಸೇಜಸ್ನ ಸ್ವಾರಸ್ಯ ನೋಡಿ. ನಿಜವೆಂದರೆ ಅವಳದು ಮಣ್ಣಿನ ಬಣ್ಣ. ವಸುಂಧರ ಬಣ್ಣ ಯಾವುದು, ಅದನ್ನು ಪೇಂಟ್ ಮಾಡಬೇಕು ಅಂತ ಅಂದ್ಕೋತಾನೆ. ಮಣ್ಣಿನ ವಾಸ್ತವ ಬಣ್ಣವನ್ನು ಕಂಡಿರುವವರು ಯಾರು? ಒಂದು ದೇಶದಲ್ಲಿ ಕಪ್ಪಗೆ, ಮತ್ತೊಂದರಲ್ಲಿ ಬೆಳ್ಳಗೆ, ಇನ್ನೊಂದು ಕಡೆ ಕೆಂಪಗೆ, ಮಗದೊಂದೆಡೆ ಹಳದಿಯಾಗಿ ಕಾಣುವ ಮಣ್ಣಿಗೆ ಮೂಲವರ್ಣವೆಂಬುದು ಇಲ್ಲ. ಹೆಣ್ಣು ಮಣ್ಣು ಒಂದೇ. ಪ್ರಕೃತಿ, ಫಲವಂತಿಕೆ, ಸಮೃದ್ಧಿ, ತಾಳ್ಮೆ ಎಲ್ಲ. ಮತ್ತು ವಸುಂಧರಾ ಅಂತ ಹೆಸರು ಬೇರೆ ಇಟ್ಟಿದ್ದಾರೆ. ಅವಳಿಗೆ ಮೊದಲನೇ ಹೆಸರು ಭೂದೇವಿ ಅಂತ ಬೇರೆ ಇತ್ತು. ಇವನನ್ನು ಭೂಪತಿ ಅಂತ ಬೇರೆ ಕರಿತಾ ಇದ್ರು. ಅಂದರೆ ಅದು ಎಷ್ಟು ಯೋಚನೆ ಮಾಡಿದ್ದಾರೆ. ಪ್ರಬಂಧ ಧ್ವನಿ ಮಾಡೋದಕ್ಕೆ ಎಷ್ಟು ಕಡೆಗಳಲ್ಲಿ ಆನಂದವರ್ಧನ ಹೇಳ್ತಾನೆ, ಸುಪ್ತಿಗಂತಾದಿಗಳು, ಕೃತ್ತದ್ಧಿತಾದಿ ಪ್ರತ್ಯಯಗಳು ಎಲ್ಲ ಕೂಡ ಧ್ವನಿಯನ್ನು ತಂದು ಕೊಡೋದಕ್ಕೆ ದುಡಿಯುತ್ತವೆ ಅಂತ ಹೇಳಿಬಿಟ್ಟಿದ್ನುವೆ. ಉಪಸರ್ಗಗಳು ಕೂಡ ಧ್ವನಿಯನ್ನು ತಂದು ಕೊಡೋಕ್ಕೆ ದುಡಿಯಬೇಕು, ಹಾಗಿರಬೇಕು ಧ್ವನಿಕಾವ್ಯ ಅಂತ ಹೇಳ್ದ. ಇವರ ಕಾದಂಬರಿಗಳನ್ನು ನೋಡಿದರೆ ಆನಂದವರ್ಧನ ನನ್ನ ಧ್ವನಿಸಿದ್ದ ಅಂತ ಧನ್ಯವಾಯಿತು ಅಂತ ಅಂದ್ಕೋತಾ ಇದ್ದ ಅನಿಸುತ್ತೆ. ಅಷ್ಟು ಸೂಕ್ಷ್ಮತೆ. ಮಣ್ಣು ವಸುಂಧರೆಯ ಹೊರಮೈ, ಬಣ್ಣ ಅದರ ಮೂಲಗುಣವಲ್ಲ, ವಾಸನೆಯೊಂದೇ ಅದರ ಧರ್ಮ. ಇದು ತಾರ್ಕಿಕರು ಗಂಧವತಿ ಪೃಥ್ವಿ ಅಂತ ಲಕ್ಷಣ ಹೇಳೋದಕ್ಕೆ ಸರಿಯಾಗಿರ್ತಕ್ಕಂಥದ್ದಾಗಿದೆ. ಬೇಸಿಗೆಯ ಉರಿಯ ನಂತರ ಮೊದಲ ಸಲ ದೂರದಲ್ಲಿ ಮಳೆ ಬಿದ್ದರೆ ಬರುವ ಕಂಪೆ ಮಣ್ಣಿನ ಮೂಲಗುಣ. ವಸು ಸೂಕ್ಷ್ಮವಾಗಿ ಬೆವತಾಗ ಆ ಬೆವರು ಅದೇ ರೀತಿಯ ಕಂಪು ಸೂಸುತ್ತದೆ ಅಂತ. ಅವರ ಒಂದು ಸಮಾಗಮದ ವರ್ಣನೆ ಬರುತ್ತೆ. ತತ್ಪೂರ್ವದಲ್ಲಿ ಒಂದು ಮಳೆಗಾಲದ ವರ್ಣನೆ ಬರುತ್ತೆ. ಆ ಬ್ರಹ್ಮಚರ್ಯದ ಅವಧಿಯನ್ನು ಬೇಸಿಗೆ, ಆ ಬೇಸಿಗೆಯ ತೀವ್ರತೆ, ಆ ರೂಕ್ಷತೆ, ಅದಕ್ಕೆಲ್ಲ ಹೋಲಿಸ್ತಾರೆ. ಮತ್ತು ಆ ಮಳೆ ಬರುವಂಥ ರೀತಿ ಏನಿದೆ ಅದನ್ನು ಕೂಡ ಅವರು ತೋರ್ಪಡಿಸ್ತಾರೆ. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಷ್ಟು ಸಭ್ಯತೆ, ಶ್ಲೀಲತೆಯಿಂದ ತುಂಬ ರಮಣೀಯವಾದ ರೀತಿಯ ಆ ಒಂದು ಶೃಂಗಾರದ ವರ್ಣನೆಯ ಅಂತ. ದೇಹದ ಯಾವ ಚಟುವಟಿಕೆ ಇಲ್ಲ, ವ್ಯಕ್ತಿಗಳ ಯಾವ ವರ್ಣನೆ ಇಲ್ಲ, ಯಾವುದೂ ಇಲ್ಲ. ಪ್ರಕೃತಿಯ ಯಾವುದೋ ಚಿತ್ರಣ ತೆಗೆದುಕೊಂಡು ಇದನ್ನು ತಂದು ತೋರಿಸ್ತಾರೆ. ಬೇಸಿಗೆ ಕಳೆದು ಮಳೆ ಬರುವ ದಿನದ ಶಕೆ ಸಹಿಸುವ ಬವಣೆ ಯಾವುದರೊಂದಿಗೆ ಹೋಲಿಸಬಹುದು? ವರ್ಷಾಕಾಲ ಪ್ರಾರಂಭವಾಗುವ ದಿನ ಭೂಮಿಯು ತನ್ನ ಬರಡು ಋತುವಿನ ಪ್ರಖರತೆಯನ್ನೆಲ್ಲ ಒಟ್ಟುಗೂಡಿ ಅನುಭವಿಸಬೇಕು. ಈ 4 ದಿನಗಳಲ್ಲಿಯೇ ಮೋಡ ಸುಳಿಯಲು ಪ್ರಾರಂಭಿಸಿತಾದರೂ ಅದು ಘನೀಭೂತವಾದುದು ಈ ದಿನವೇ. ಬೆಳಗಿನಿಂದ ಇಡೀ ಮುಂಬೈಯೇ ಬೆವತು ಹರಿಯುತ್ತಿತ್ತು. ಗಾಳಿ ಬೀಸುವುದು ನಿಂತಿದೆ, ಆದರೆ ಮಳೆ ಬೀಳದು. ಆಕಾಶದಲ್ಲಿ ಸೇರಿದ ಮೋಡ ಕೆಳಗೆ ಬೀಳಲೇಬೇಕು. ಆದರೆ ಅದು ಭೂಮಿಯ ಮೇಲೆ ಬೀಳದೆ ಸಾಗರದ ನೀರಿನ ಮೇಲೆ ಸುರಿದರೆ ಯಾವ ಸಾರ್ಥಕ್ಯ? ಅಂದರೆ
ಸಮಾಗಮ ಸಂತಾನವಾಗಬೇಕು, ಸೃಷ್ಟಿಯಾಗಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಯಾವುದೊಂದು ನಿಷ್ಫಲವಾಗಬಾರದು ಅನ್ನುವಂಥ ದೃಷ್ಟಿಯಿಂದ. ಅಂದರೆ ಇದು ಬರೀ ಸಂತಾನವನ್ನು ಹೆರುವಂಥದ್ದು ಒಂದು ಯಂತ್ರ ಆಗಬೇಕು ಹೆಣ್ಣು, ಆ ಥರದಕ್ಕೆ ಬರ್ತಾ ಇಲ್ಲ. ಏನು ಹೇಳ್ತಾರೆ, ಎನಿ ಕ್ರಿಯೇಟಿವ್ ಎಂಡೆವರ್ ಶುಡ್ ಬಿ ಫ್ರೂಟ್ಫುಲ್ ಅನ್ನುವಂಥದ್ದು. ಅಂದರೆ ಯಾವುದೋ ಒಂದು ವಿಚಾರ ತರ್ಕ ಮಾಡ್ತೀವಿ ನಾವು. ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾಗ 2 ಗಂಟೆ ಪ್ರಯಾಣದಲ್ಲಿ ತೀಟೆ ತಿರುಗಿಸ್ಕೊಳ್ಳೋಕ್ಕೋಸ್ಕರ ವಾದ ಮಾಡದಂತೆ ಅಂತಕ್ಕಂಥದ್ದು. ಹಸಿವಾಯಿತು, ಏನೋ ನಾಲಿಗೆ ಚಟ್ಟಕ್ಕೋಸ್ಕರ ಯಾವುದೋ ಒಂದು ಹೋಟೆಲ್ಗೆ ನುಗ್ಗಿದ್ವಿ, ತಿಂದ್ವಿ. ಅಥವಾ ಕೈನಲ್ಲೇನೆ ಯಾವುದೋ ಈ ಲೇಸನ್ ಚಿಪ್ಸ್ಗಳದು 1-2 ಪೊಟ್ನ ಇಟ್ಕೊಂಡು ತಿಂದ್ವಿ. ಅಥವಾ ಕೋಕಾ ಕೋಲಾ 2 ಬಾಟ್ಲು ಖರ್ಚು ಮಾಡಿದ್ವಿ. ಈ ಥರದ್ದು ಅಲ್ಲ, ಅದು ಚೆನ್ನಾಗಿರ್ಬೇಕು. ಅವರು ಸೋದರ ಮಾವ ಹೇಳ್ತಿರ್ತಾರೆ, ಹೋಟೆಲ್ ತಿಂಡಿಗೆ ಮಾತ್ರ ದುಡ್ಡು ಹಾಕಬೇಡ ಅಂತ, ಇನ್ನೇನೂ ಮಾಡು, ಮನೇಲಿ ಬೇಕಾದಷ್ಟು ಮಾಡಿಕೊಡ್ತೀನಿ ಅಂತ. ಅಂದರೆ ಅವರು ಎಲ್ಲೆಲ್ಲಿಂದ ಎಲ್ಲ ಇದನ್ನು ತಂದು ತೋರಿಸ್ತಾರೆ ಅಂತ. ತುಂಬ ಜನಕ್ಕೆ ಆ ಥರದೊಂದು ದುರಭ್ಯಾಸಗಳಿರ್ತವೆ. ಹೊತ್ತು ಹೋಗೋದಕ್ಕೋಸ್ಕರ ನಾವು ಚರ್ಚೆ ಮಾಡಿದ್ವಿ ಅಂತ. ಕನ್ವಿಕ್ಷನ್ ಇಲ್ಲದೆ ಏನನ್ನೂ ಮಾಡಬಾರ್ದು. ಮಾಡುವಂಥದ್ದು ನಿಷ್ಪ್ರಯೋಜನವಾಗುತ್ತವೆ. ಕೆಲವರು ನನ್ನ ಹತ್ರಕ್ಕೆ ಬಂದು ಚರ್ಚೆ ಮಾಡೋದುಂಟು. ನಿಮ್ಮನ್ನು ಕೆರಳಿಸಿದ್ರೆ ನೀವು ಹೊಸ ಹೊಸ ವಿಷಯಗಳು ಹೇಳ್ತೀರಾ ಅಂತ. ನೀವು ಕೆರಳಿಸೋದು ಅರಳಿಸೋದು ಏನೂ ಮಾಡಬೇಕಾಗಿಲ್ಲ, ಇಂಥ ವಿಷಯದಲ್ಲಿ ನಾನು ಮಾತಾಡ್ತಾ ಇರೋದು ಅಂತ ನಿಮ್ಮ ನಿಲುವು ಹಿಡಿದು ಹೇಳಿ ಅಂತ. ಮೊನ್ನೆ ದಿವಸ ನನ್ನ ಒಬ್ಬ ವಿದ್ಯಾರ್ಥಿನಿ ಜಮಖಂಡಿಯಿಂದ ಫೋನ್ ಮಾಡಿದ್ಲು. ರಾಮಸೇತುವಿನ ಬಗ್ಗೆ ಏನಾದರೂ ಮಾಹಿತಿ ಕೊಡಿ ಸರ್ ಅಂತ. ಆಯಿತು ಅಂತ ಒಂದಷ್ಟು ಕೊಟ್ಟೆ. ನಾನೊಂದು ಚರ್ಚಾ ಸ್ಪರ್ಧೆಯಲ್ಲಿ ರಾಮಸೇತುವನ್ನು ಒಡೆಯಬೇಕು ಅಂತ ಹೇಳಿಬಿಟ್ಟು ಅದರ ವಿಷಯದಲ್ಲಿ ಮಾತಾಡ್ತಿದ್ದೀನಿ. ರಾಮಸೇತು ಉಳಿಬೇಕೇ ಬೇಡವೆ ಅಂತ ಚರ್ಚೆ. ಅದರೊಳಗೆ ನನಗೆ ವಿರೋಧ ಪಕ್ಷದಲ್ಲಿ ಉಳಿಯಬಾರದು ಅಂತ ಹೇಳುವಂತಂದಿದ್ದಾರೆ, ಅದಕ್ಕೆ ಪಾಯಿಂಟ್ಸ್ ಕೊಡ್ತೀರಾ ಅಂತ. ನನ್ನ ಕನ್ವಿಕ್ಷನ್ನಲ್ಲಿ ಅದು ಉಳಿಯಬೇಕು ಅಂತಿದೆಯಮ್ಮ. ನಾನು ಬೇಡ ಅಂತನ್ನುವ ವಿಚಾರವನ್ನು ಹೇಗೆ ನಾನು ಯೋಚನೆ ಮಾಡಲಿ? ಅದನ್ನೆಲ್ಲ ಯೋಚನೆ ಮಾಡಿಯೇ ಉಳಿಯಬೇಕು ಅನ್ನೋ ಸಿದ್ಧಾಂತಕ್ಕೆ ಬಂದಿದ್ದೀನಿ. ಹೀಗೆ ನನ್ನಿಂದ ನೀನು ಹೇಗೆ ಈ ಗೆಲುವೆಗೋಸ್ಕರವಾಗಿ ವಾದಕ್ಕಾಗಿ ವಾದ ಅಂತ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಕೊಡೋದಕ್ಕೆ ನಿಂಗೆ ಸಾಧ್ಯ ಇಲ್ಲ. ನೀನೇ ಬೇಕಾದ್ರೆ ವಿಚಾರವನ್ನು ಬದಲಾಯಿಸ್ಕೊ, ಅಥವಾ ಆ ಬಗ್ಗೆ ಪ್ರಾಮಾಣಿಕವಾದ ಕನ್ವಿಕ್ಷನ್ನಿಂದ ಅದು ಒಡೆಯಲೇಬೇಕು ಅಂತ ಇರ್ತಕ್ಕಂಥವ್ರು ಬೇಕಾದ್ರೆ 4 ಜನರು ಫೋನ್ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಕೇಳ್ಕೊ, ನನ್ನಿಂದ ಮಾತ್ರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಂದೆ. ಅಂದರೆ ಈ ಮಟ್ಟಕ್ಕಾಗ್ಬಿಟ್ರೆ ಅದು ಸಮಾಗಮ ವ್ಯಭಿಚಾರವಾಗುತ್ತೆ ಎನ್ನುವ ಅರ್ಥಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಆ ಮೌಲ್ಯಗಳ ತೀವ್ರತೆಯನ್ನು ಯಾವ ಮಟ್ಟಕ್ಕೆ ಮುಟ್ಟುತ್ತಾರೆ ಅಂತ ಗೊತ್ತಾಗುತ್ತೆ. ಇದು ಭಾರತೀಯ ಅಭಾರತೀಯ ಅಂತಲ್ಲ, ಸತ್ಯ ಅಸತ್ಯ ಅಂತ ಅಷ್ಟಕ್ಕೆ ಮಾತ್ರ ಬಂದು ನಿಲ್ಲುತ್ತೆ. ಅವರು ಮತ್ತೆ ಮತ್ತೆ ಹೇಳ್ತಾರೆ, ನಾನು ಸತ್ಯ ಶೋಧನೆಗಾಗಿ, ಜೀವನ ಶೋಧನೆಗಾಗಿ ಕಾದಂಬರಿ ಬರೀತಕ್ಕಂಥದ್ದು ಅಂತ. ಮಳೆ ಬೀಳುವುದು ಅದನ್ನು ಹೇಳ್ತಾ ಬರ್ತಾರಲ್ಲ, ಆಕಾಶದಲ್ಲಿ ಸೇರಿದ ಮೋಡ ಕೆಳಗೆ ಬೀಳಲೇಬೇಕು, ಆದರೆ ಅದು ಭೂಮಿಯ ಮೇಲೆ ಬೀಳದೆ ಸಾಗರದ ನೀರಿನ ಮೇಲೆ ಸುರಿದರೆ ಯಾವ ಸಾರ್ಥಕ್ಯ. ಇವನು ರೆಬೆಲೋ ಸಹವಾಸ ಮಾಡಿದ್ದ, ಅದರ ಒಂದು ರೆಫರೆನ್ಸ್ ಅಲ್ಲಿ ಕಾಣ್ತಾ ಇದೆ. ನಡುವೆ ಒಮ್ಮೆ ಗಾಳಿ ಎದ್ದರೂ ಸಾಕು ಮೋಡವು ಕೊಚ್ಚಿ ಹೋಗುತ್ತದೆ. ಅಂದರೆ ಒಂದು ಮೈಥುನದಿಂದ ಮೊದಲುಗೊಂಡು ಪೂಜೆಯವರೆಗೆ ಶ್ರದ್ಧೆ ಬೇಕು. ಹಾಗಲ್ಲವಾದರೆ ಆ ಭಾವನೆಯ ಮೋಡ ಚೆದರಿ ಹೋಗಿಬಿಡುತ್ತೆ ಅಂತ, ಸಮಾಧಿ ಭಂಗ ಆಗತ್ತೆ ಅಂತ. ಶಿಥಿಲ ಸಮಾಧಿಯಲ್ಲಿ ಅವನು ಇವಳ ಮಾಲವಿಕೆಯ ಚಿತ್ರವನ್ನು ಬರೆದಿರಬೇಕು ಅನ್ನುವಂಥ ಮಾತನ್ನು ಅಗ್ನಿಮಿತ್ರ ಹೇಳ್ತಾನೆ. ಮಾಲವಿಕ ಅಗ್ನಿಮಿತ್ರದಲ್ಲಿ ಕಾಳಿದಾಸ ಅದನ್ನು ಉಲ್ಲೇಖ ಮಾಡ್ತಾನೆ. ಮಧ್ಯೆ ಶಿಥಿಲ ಸಮಾಧಿನ ಲಿಖಿತಂ ಅಂತ. ಆ ಶಿಥಿಲ ಸಮಾಧಿಯ ರಚನೆ ಆಗಬಾರ್ದು, ಅಶಿಥಿಲವಾದ ಗಾಢ ಸಮಾಧಿಯ ರಚನೆ ಆಗಬೇಕು. ಅಂದರೆ ಸಮಗ್ರತೆ ಮೂರ್ತಿಗೊಳ್ಳಬೇಕು, ಎಲ್ಲ ಸೇರಿಕೊಳ್ಬೇಕು ಅಂತ. ಮನೋವಾಕ್ಕಾಯಗಳ ಅನ್ನುವ ತ್ರಿಕರಣಗಳ ಸಮಾಗಮ ಆಗಬೇಕು ಅನ್ನುವಂತೆ ಅವರು ಹೇಳ್ತಾರೆ. ಮಳೆ ಬೀಳುವುದು ನಾವು ಭಾವಿಸಿದಷ್ಟು ಸುಲಭವಾದ ಕ್ರಿಯೆಯಲ್ಲ. ಮೋಡವು ಸಾಂದ್ರತೆ ಪಡೆದು ನೀರಾಗಿ ವರ್ತಿಸುವ ಹದ ಮುಟ್ಟುವುದು ಸಾಮಾನ್ಯ ಘಟನೆಯಲ್ಲ. ಬರಡು ಅವಧಿ ಕಳೆದು ಋತುಚಕ್ರವು ಸೃಷ್ಟಿಯ ಮನೆಯನ್ನು ಮತ್ತೆ ಮುಟ್ಟುವ ಪ್ರಥಮ ಬಿಂದುವೇ ಮಳೆ. ಆ ಬಿಂದು ಘಟಿಸದೆ ದಗೆ ಅಡಗುವುದಿಲ್ಲ, ಪೈರು ಬೆಳೆಯುವುದಿಲ್ಲ. ಈ ನಿರರ್ಥಕ ಕಠೋರ ಬೇಸಿಗೆ ಅಂತ್ಯವಾಗಬೇಕು ಅಂತ. ಅದಕ್ಕೆ ಮುನ್ನ ಅವರು ಹೇಳಿರ್ತಾಳೆ, ಅವಳಲ್ಲಿ ಕರ್ತವ್ಯದ ಕುಶಲತೆ ಕಾಣಿಸುತ್ತಿದೆ, ಆದರೆ ಮೊದಲಿನ ಮಾರ್ಧವ ಕಡಿಮೆಯಾದಂತೆ ಭಾಸವಾಗುತ್ತಿದೆ. ಅವಳೇ ಒಂದು ನಿರ್ಜೀವ ಯಂತ್ರವೇನೋ ಎಂದೆನಿಸುತ್ತಿದೆ. ಸಂಯಮವು ಸಂಸಾರಿಗೆ ಆತ್ಮವಿಶ್ವಾಸ ತಂದುಕೊಟ್ಟರೆ ಅದರ ಅತಿಯು ಅಹಂಕಾರ ಹುಟ್ಟಿಸುತ್ತದೆ. ನೀರಿನಂತೆ ಹರಿಯಬೇಕಾದ ಅಂತಃಕರಣವು ಬ್ರಹ್ಮಚರ್ಯದ ಶೀತದಲ್ಲಿ ಮಂಜಿನಂತೆ ಗಡ್ಡೆಗಟ್ಟಿ ಹೋಗಬಾರದು ಅಂತಾರೆ. ಏನು ಪೊಯೆಟ್ರಿ ಇರ್ತಕ್ಕಂಥದ್ದು! ಮಳೆಯ ವರ್ಣನೆ ಕಾವ್ಯಗಳಲ್ಲಿ ಬರಬೇಕು ಅಂತಾರೆ. ಇದನ್ನು ಈ ರೀತಿಯಾಗಿ ಮಾಡ್ತಾರೆ, ಪ್ರಬಂಧಕ್ಕೆ ಒಂದು ವಸ್ತುವಾಗಿ ಮಾಡಿಕೊಳ್ತಾರೆ. ಮತ್ತೆ ಸಂಜೆಗೆ ಆ ಮಳೆ ಬರ್ತಕ್ಕಂಥದ್ದು, ಆ ವಿವರಗಳು ಅವೆಲ್ಲ ಕೂಡ ಬರುತ್ತೆ. ಅಲ್ಲಿ ದಡಕ್ಕೆ ಅಲೆಗಳು ಬಡಿತಾ ಇರುವಂಥ ಒಂದು ಚಿತ್ರಣ ಕೊಡ್ತಾ ಅವರು ಶೃಂಗಾರವನ್ನು ಚಿತ್ರಿಸ್ತಾರೆ ನೋಡಿ. ನಿಧಾನವಾಗಿ ಏರಿ ದಡಕ್ಕೆ ಬಡಿಯುತ್ತಿದ್ದ ಅಲೆಗಳ ಲಲಿತಮಯ ಶಬ್ದದಲ್ಲಿ ನಿದ್ರಿಸುವುದೆಂತು.
ಕೈ ನೀಡಿ ವಸುವಿನ ಹಸ್ತ ಮುಟ್ಟಿದಾಗ ಅವಳು ಕೇಳಿಸುತ್ತಿದೆ ಎಂದಳು. ಸಮುದ್ರವು ಬೇಸಿಗೆಯ ಕಾಠಿಣ್ಯವನ್ನು ಕಳೆದುಕೊಂಡು ಹೊಸ ಲಾಸ್ಯದಿಂದ ತೊನೆಯುತ್ತಿತ್ತು. ಒಂದರ ಹಿಂದೆ ಒಂದರಂತೆ ಮಂದ್ರಗತಿಯಿಂದ ಏರುವ ಅದರ ತೋಳಿನಂತಹ ತೆರೆಗಳು ದಡದಲ್ಲಿ ಪರಸ್ಪರ ಸೇರುತ್ತಿದ್ದವು. ತರಂಗಗಳ ಆಟದಲ್ಲಿ ಉದ್ರೇಕವಿಲ್ಲ, ಯಾಂತ್ರಿಕ ಆತುರವಿಲ್ಲ. ಬೂದಿ ತುಂಬಿದ ಹೂಗೆಂಡದ ಮೇಲಿನ ಹೂಗೆಂಡ ಅಂತಾರೆ. ಆ ಕೆಂಡ ಧಗಧಗ ಉರಿಯದೆ ಬೂದಿ ಮುಚ್ಚಿಕೊಂಡು ಒಂದು ರೀತಿ ಮಂಕುತನ. ಆದರೆ ಆ ಮಂಕುತನದಲ್ಲಿ ನಿಶ್ಚೇಷ್ಟೆ ಇಲ್ಲ, ನಿರ್ಜೀವತೆ ಇಲ್ಲ, ಒಂದು ನೆಮ್ಮದಿ ಇದೆ. ಧ್ಯಾನನಿಷ್ಠವಾದ ರೀತಿಯ ಒಂದು ಕೆಂಡ ಇರುತ್ತೆ. ಆ ಇಜ್ಜಲೋಲೆಯನ್ನು ನೋಡಿ ಅನುಭವಿಸಿದಾಗ ಗೊತ್ತಾಗುತ್ತೆ ಅಷ್ಟೇ. ಆ ಬೂದಿ ಅನ್ನೋದು ಈ ಬೆಳ್ಳಗಿರ್ತಕ್ಕಂಥ ಶಾಲೆಂತೆ ಒಂದು ಹೊದ್ದು ಒಳಸರಿದಿರ್ತಕ್ಕಂಥ ಒಂದು ತೃಪ್ತ ಚೇತನದಂತೆ ಕಾಣಿಸುತ್ತೆ ಆ ಕೆಂಡ. ಆ ಕೆಂಡದ ಮೇಲಿನ ಮಡಕೆಯ ಹಾಲು ಅದು ಕೆನೆಗಟ್ಟಿಸೋದಕ್ಕೆ ಅಂತ ಇಟ್ಟಿರ್ತಾರೆ. ನಿಧಾನವಾಗಿ ಮಂದವಾದ ಕಾವಿನಲ್ಲಿ ಮಂದವಾದಂಥ ಕೆನೆ ಕಟ್ಟತಕ್ಕಂಥದ್ದು. ಹಾಲು ಆಗ ಉಕ್ಕುವಷ್ಟು ನಿಧಾನವಾಗಿ ಅಲೆಗಳು ಏರಿ ಏರಿ ಬಂದು ಮಿದುವಾಗಿ ದಡದ ಮರಳನ್ನು ಬಡಿದು ಅದರ ಮೇಲೆ ಹರಿದು ಹಿಂದಕ್ಕೆ ಸರಿಯುತ್ತಿದ್ದವು. ಹೀಗೆ ಹೋಗುತ್ತೆ. ಎಲ್ಲಿಯೂ ಕೂಡ ಈ ಶಾರೀರಿಕ ಶೃಂಗಾರದ ಉಲ್ಲೇಖ ಇರಲಿ, ಸೋಂಕು ವಾಸನೆಯೂ ಬರೋದಿಲ್ಲ. ಪ್ರಕೃತಿಯನ್ನು ತೋರಿಸ್ತಾ ಇದ್ದಾರೆ. ಒಂದು ರೀತಿಯಾದ ಸಮಾಸೋಕ್ತಿ ಅಲಂಕಾರ ಅಂತ ಕರೀಬಹುದು. ಅಂದರೆ ಎಷ್ಟೋ ಜನ ಮಡಿವಂತಿಕೆಯವರು ಭೈರಪ್ಪನವರು ಮೆಚ್ಚುವಂಥ ವರ್ಗ ಅಂತ ಭ್ರಮಿಸಿಕೊಂಡವರು ಭೈರಪ್ಪನವ್ರನ್ನ ಅಶ್ಲೀಲ ಅಂತ ಹೇಳ್ತಾರೆ. ಅವರಿಗೆಲ್ಲ ಇದು ಉತ್ತರವಾಗಿದೆ ಅಂತ ನನಗನ್ಸುತ್ತೆ. ಹೀಗೆ ಆ ತರಹ ಅವಳು ಗರ್ಭಿಣಿ ಆದದ್ದು. ಅವಳನ್ನು, ಆ ಗರ್ಭವತಿಯನ್ನು ಹಾಗೆ ಅವನು ಚಿತ್ರ ಬರೆದದ್ದು. ಅವಳ ಚಿತ್ರಣವನ್ನು ಹಿನ್ನೆಲೆಯಲ್ಲಿ ಬರೆದಿರ್ತಾನೆ, ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುವಂಥದ್ದು ಅಂತ. ಆದರೆ ಏನಾಗಿರುತ್ತೆ, ಅಲ್ಲಿ ಆ ಒಂದು ಚಿತ್ರವನ್ನು ಇವನು ಕಡೆಗೆ ಅವಳಿಗೆ ಪ್ರಸವ ಆದ ಮೇಲಿಂದ ಬಂದಂಥ ಮೆಡಿಕಲ್ ಬಿಲ್ಲು ಇತ್ಯಾದಿ ತೆರಕ್ಕಾಗದೆ ಕೊಟ್ಟು ಮಾರಿಬಿಡಬೇಕಾಗತ್ತೆ. ಉಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾನೆ, ಉಳಿಸ್ಕೊಳ್ಳೋಕ್ಕಾಗೋಲ್ಲ. ಅವರು ಮತ್ರಾನಿಯವರು ಒಂದು ಕ್ಯಾಲೆಂಡರ್ ಕಂಪ್ನಿಗೆ ಕೊಡೋಣ, ಇನ್ನೂ 4 ಚಿತ್ರ ಬರ್ಕೊಡಿ, ನಿಮಗೆ ಒಂದೊಂದು ಚಿತ್ರಕ್ಕೆ 250 ರೂಪಾಯಿ ಅಂತೆ ಕೊಡ್ತಾರೆ, 1500 ರೂಪಾಯಿ ಅಷ್ಟು ಬರುತ್ತೆ ನಿಮಗೆ ಅಂತ ಹೇಳಿದ್ರೆ ಇವನು ಒಪ್ಪಿರೋಲ್ಲ. ಎಕ್ಸಿಬಿಷನ್ ಮಾಡಬೇಕು ಅಂತ. ಎಕ್ಸಿಬಿಷನಲ್ಲಿ ಬಹಳ ಒಳ್ಳೆಯ ರಿವ್ಯೂಗಳು ಬಂದಿರ್ತವೆ. ಆದರೆ ಅದು ಮಾರಿಕೊಳ್ಳಬೇಕಾಗುತ್ತೆ. ಅವಳ ಗರ್ಭವೂ ಹಾಗೆ ಹೋಗಿಬಿಡುತ್ತೆ ಅನ್ನುವಲ್ಲಿ ಇದು ಆಗುತ್ತೆ ವಾಸ್ತವದಲ್ಲಿ ಅಂತ. ಅದಕ್ಕೆ ದುಃಖಪಟ್ಟು ಏನು ಆಗುವಂಥದ್ದಲ್ಲ, ಡಿಸ್ಕ್ರಿಪ್ಷನ್ ಆಫ್ ವಾಟ್ ಎವರ್ ಹ್ಯಾಪಂಡ್ ಅನ್ನುವಂತೆ ಕಾಣಿಸುತ್ತೆ. ಅಲ್ಲಿ ಒಂದು ಮಾತನ್ನು ಬರೀತಾರೆ ಅವರು. ಅವಳು ಹೆಣ್ಣು ಹಿನ್ನೆಲೆಯಲ್ಲಿ ಕಾಣ್ತಾಳೆ ಅಂತನ್ನುವಾಗ ಅದೇ ಬೆಟ್ಟ, ಅದೇ ಕಂದಕ, ವಸ್ತ್ರವಿಲ್ಲದ ಬೆನ್ನು ತಲೆಯೂ ಮಾತ್ರ ಕಾಣುವ ಅದೇ ಸ್ತ್ರೀಯ ಅದೇ ಹೊರದೃಶ್ಯ. ಆದರೆ ಒಂದೊಂದು ಚಿತ್ರದ ಭಾವಗಳಿಗೂ ವ್ಯತ್ಯಾಸವಿತ್ತು. ನಾನು ಆ ಪ್ರಕೃತಿ ದೃಶ್ಯದ ಮಾಧ್ಯಮದಲ್ಲಿ ಚಿತ್ರಿಸುತ್ತಿದ್ದು ವಸುವನ್ನೇ. ಆದರೆ ವಸುವಿನ ಬಾಹ್ಯ ಆಕಾರವನ್ನು, ರೂಪವನ್ನು ಚಿತ್ರದಲ್ಲಿ ಮೂಡಿಸುವುದು ನನ್ನ ವಿಚಾರದಲ್ಲಿ ಕೀಳುಮಟ್ಟದ ಕಲೆ ಎನಿಸುತ್ತಿತ್ತು. ವಸು ಎಂಬ ನನ್ನ ಹೆಂಡತಿಯು ಸಕಲ ಜನಕ್ಕೂ ಸೇರಿದ ಕಲೆಯ ವಸ್ತು ಹೇಗೆ ಆದಾಳು? ಇದು ಸಾಧಾರಣೀಕರಣ ಅಂತ ರಸಸಿದ್ಧಾಂತ ಹೇಳುವುದು ಇದನ್ನೇ. ರಾಮ ರಾಮನೇ ಆಗಿ ಉಳಿದರೆ ರಾಮಭಕ್ತರಿಗೆ ದೇವರಾಗಿ ಉಳ್ಕೋತಾನೆ, ರಾಮವೀರಿಗಳಿಗೆ ದೆವ್ವ ಆಗ್ತಾನೆ. ಆ ರಾಮಾಯಣ ಭಕ್ತರ ಪೂಜೆಯ ವಸ್ತು, ವಿರೋಧಿಗಳಿಗೆ ಸುಡುವ ವಸ್ತು ಆಗುತ್ತೆ. ರಾಮ ನನ್ನೊಳಗಿನ ಒಬ್ಬ ಮನುಷ್ಯನ ತೊಳಲಾಟದ ಸಂಕೇತ, ಒಬ್ಬ ಮನುಷ್ಯನ ಆಶೋತ್ತರಗಳ ಸಂಕೇತವಾಗಿ ನಿಂತುಕೊಂಡಾಗ ಅವನು ಸೀತೆ ಗಂಡನೂ ಅಲ್ಲ, ಕೌಸಲ್ಯೆ ಮಗನೂ ಅಲ್ಲ, ಲಕ್ಷ್ಮಣನ ಅಣ್ಣನೂ ಅಲ್ಲ, ರಾವಣನ ವೈರಿಯೂ ಅಲ್ಲ. ಆದರೂ ಅವೆಲ್ಲ ಹೌದು ಅನ್ನುವಂಥ ಒಂದು ಅನಿಶ್ಚಿತವಾದ ನಿಶ್ಚಯಕ್ಕೆ ಬಂದಾಗ ಅದು ಸಾಧಾರಣೀಕರಣ ಅಂತ ಹೇಳ್ತೀವಿ. ಹೀ ಈಸ್ ಯೂನಿವರ್ಸಲ್ ಯಟ್ ಪರ್ಟಿಕ್ಯುಲರ್. ಅಂದರೆ ವ್ಯಕ್ತಿಯೂ ಹೌದು, ಅವ್ಯಕ್ತಿಯೂ ಹೌದು, ಸಾರ್ವತ್ರಿಕವೂ ಹೌದು, ನಿರ್ದಿಷ್ಟವೂ ಹೌದು ಅಂತ ಅನ್ನುವ ಸ್ಥಿತಿಗೆ ಬಂದಾಗ ನಮಗೆ ಏಕಕಾಲದಲ್ಲಿ ರಾಮನೂ ಕಾಣಿಸ್ತಾನೆ, ನಾವು ಕಾಣಿಸ್ತೀವಿ. ಇದು ಕಲೆ ಮುಟ್ಟಬೇಕಾದ ಹದ. ಇದನ್ನು ಸಾಧಾರಣೀಕರಣ ಅಂತೀವಿ. ಸಾಧಾರಣೀಕರಣ ಅಂದರೆ ನಿರ್ವಿಶೇಷತೆ ಅಂತಲ್ಲ, ಎಲ್ಲ ವ್ಯತ್ಯಾಸಗಳನ್ನು, ವೈಶಿಷ್ಟ್ಯಗಳನ್ನು ಇಸ್ತ್ರಿ ಮಾಡಿಟ್ಟಿರೋದು ಅಂತ ಅಲ್ಲ. ನಾನು ನಮ್ಮ ಸಂಗೀತದ ಶ್ರುತಿಯನ್ನೇ ಆಧಾರವಾಗಿ ಕೊಡಬೇಕಾಗುತ್ತೆ. ಷಡ್ಜ ಯಾವುದು? ಯಾವುದೂ ಷಡ್ಜ. ಆದರೆ ಷಡ್ಜ ಮಾಡಿಕೊಂಡ ಮೇಲೆ ಅದೇ ಷಡ್ಜ. ಹೀಗೆ ಈ ದೃಷ್ಟಿಯಿಂದ ನೋಡಿದಾಗ ಅದು ಅವೈಯಕ್ತಿಕ, ವೈಯಕ್ತಿಕ ಎರಡೂ ಆಗಿರುತ್ತೆ. ರಾಮಕೃಷ್ಣ ಪರಮಹಂಸರಿಗೆ ಯಾರೋ ಕೇಳಿದ್ರು, ಪರಮಾತ್ಮ ಸಗುಣವ ನಿರ್ಗುಣವ ಅಂತ. ಸಗುಣವೂ ಹೌದು, ನಿರ್ಗುಣವೂ ಹೌದು ಅಂತಂದರು. ಜ್ಞಾನದ ಕಾವಿನಲ್ಲಿ ಆವಿಯಾದಾಗ ನಿರ್ಗುಣ, ಭಕ್ತಿಯ ಶೈತ್ಯದಲ್ಲಿ ಘನೀಭೂತವಾದಾಗ ಸಗುಣ ಅಂತ. ರಸವೂ ಅದೇ ರೀತಿಯಾಗಿ. ಹೀಗೆ ನೋಡಿದಾಗ ಕಲೆಯನ್ನು ಇವರು ಎಂಥ ರೀತಿಯಲ್ಲಿ ನಿರ್ಮಾಣ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಕಡೆಗೆ ಈ ನಗರದ ಜೀವನ ಬೇಡ ಅಂತ ಹೇಳಿಬಿಟ್ಟು ಅವರು ಹಳ್ಳಿಗೆ ಬರ್ತಾರೆ. ಅರೆ, ಹಳ್ಳಿ ಏನು ಹೂವಿನ ಹಾಸಿಗೆ ಆಗಿರೋದಿಲ್ಲ.
ಹಳ್ಳಿಯಲ್ಲಿ ಆ ಸಣ್ಣತನ, ಪೆಟ್ಟಿ ಪಾಲಿಟಿಕ್ಸು ಅವೆಲ್ಲ ಇರುತ್ತೆ. ಹಳ್ಳಿಯಲ್ಲಿ ಒಳ್ಳೆತನ ಉಳಿದಿಲ್ಲ. ನಗರದಲ್ಲಿ ಒಳ್ಳೆತನ ಅಂತ ಇಲ್ಲದೇ ಇದ್ದರೂ ಕೆಟ್ಟತನ ನಮ್ಮನ್ನು ಬಾಧಿಸೋದಿಲ್ಲ ಅಂತ. ಕಾರಣ ಏನು ಅಂದರೆ, ನಮಗೆ ವ್ಯಕ್ತಿಗಳು ಗೊತ್ತಾಗಿದ್ದಾಗ, ಎಲ್ಲರೂ ನಿನ್ನೆ ಅದನ್ನು ಮಾತನ್ನು ಹೇಳಿದೆ, ಹಾಲ್ನೋನು ಕೆಲಸದವಳು ಎಲ್ಲ ನಮಗೆ ಗೊತ್ತಾಗಿರಬೇಕು ಅಂತ. ಆದರೆ ಗೊತ್ತಾದವರು ಒಳ್ಳೆಯವರಾಗಿದ್ದಾಗ ಸ್ವರ್ಗ, ನಮ್ಮ ಪರಿಚಿತರು ಕೆಟ್ಟವರಾಗಿಬಿಟ್ಟಾಗ. ಆದರೆ ನಿಮಗೆ ನಗರದಲ್ಲಿ ಎಲ್ಲರೂ ಅಪರಿಚಿತರೇ, ಹಾಗಾಗಿ ಕೆಟ್ಟವನು ಅಪರಿಚಿತ. ಆ ದೃಷ್ಟಿಯಿಂದ ನಿಮಗೆ ಕೆಟ್ಟದ್ದು ಸೋಂಕೋದಿಲ್ಲ. ಹಳ್ಳಿಯಲ್ಲಿ ಕೆಟ್ಟದ್ದು ನಿಮ್ಮ ಮೇಲೆ ದಾಳಿ ಮಾಡ್ತಾ ಇರುತ್ತೆ, ನಗರದಲ್ಲಿ ಕೆಟ್ಟದ್ದು ಸೋಂಕೋದಿಲ್ಲ. ಆದರೆ ಏನೋ ಒಳ್ಳೆಯದು ಸೋಂಕೋಲ್ಲ. ಎಚ್ ಕೆ ರಂಗನಾಥ್ ಅವರೊಮ್ಮೆ ನನಗೆ ಹೇಳಿದರು, ನೀನು ಬ್ರಹ್ಮಚಾರಿನಪ್ಪ, ಎ ಬ್ಯಾಚುಲರ್ ಮೇ ನಾಟ್ ಹ್ಯಾವ್ ಪ್ರಾಬ್ಲಮ್ಸ್ ಬಟ್ ಹಿ ವಿಲ್ ನಾಟ್ ಹ್ಯಾವ್ ಪ್ಲೆಜರ್ಸ್ ಅಂತಂದರು. ಒಳ್ಳೆಯದು ಪರವಾಗಿಲ್ಲ ನಗರ ಜೀವನ ಅಂತ ನಾನು ಅಂದಿದ್ದೆ. ತಪ್ಪಿಲ್ಲ. ಅಂದರೆ ಕಡೆಗೆ ಅವನು ಮುಂಬೈಗೆ ಬರಬೇಕಾಗುತ್ತೆ, ಕಾದಂಬರಿಯನ್ನೇ ತಾವು ಓದಬೇಕು, ಬಹಳ ವಿವರಗಳು ಉಂಟು. ಆಗ ಮತ್ರಾನಿಯವ್ರನ್ನ ಯಾರನ್ನ ಇವನು ಬೈತಾ ಇದ್ದ, ಅವರು ಕರೆದು, ಆಯ್ತಪ್ಪ ನೀನು ಮಾಡು, ಆದರೆ ಒಂದು, ನೀನು ಮನೇಲಿದ್ದು ಫ್ರೀಲಾನ್ಸರ್ ಆಗಿ ಮಾಡೋಕ್ಕಾಗಲ್ಲ, ಕಚೇರಿಗೆ ಬಂದು ಬೆಳಗ್ಗೆ 8 ಗಂಟೆಗೆ ಎಲೆಕ್ಟ್ರಿಕ್ ಟ್ರೈನ್ ಹಿಡಿದು ಬಂದು ಮತ್ತೆ ಸಂಜೆ 6 ಗಂಟೆಗೆ ಹೋಗಬೇಕು ಅಂತ ಹೇಳ್ತಾರೆ. ಯಾಂತ್ರಿಕ ಜಗತ್ತಿನ ಒಂದು ಮಟ್ಟದ ಯಾಂತ್ರಿಕತೆಯನ್ನು ತಪ್ಪಿಸಿಕೊಂಡವನು ಇನ್ನಷ್ಟು ಯಾಂತ್ರಿಕತೆಗೆ ತುತ್ತಾಗಬೇಕಾಗುತ್ತೆ. ಅಂದರೆ ನಾಸ್ಟಾಲಜಿಯಾ ಅನ್ನೋದಕ್ಕೆ ಹೋಗ್ಬಿಟ್ಟಾಗ ಏನಾಗುತ್ತೆ ಅಂತ. ಈ ಥರದ್ದು ಎಷ್ಟೋ ವಿವರಗಳು ಬರ್ತವೆ. ಕೇವಲ ಜಲಪಾತಕ್ಕೆ ಒಂದು ದಿಗ್ದರ್ಶನ ಮಾತ್ರ ಮಾಡಿದ್ದು. ಇನ್ನು ಮತದಾನದ ಕಡೆಗೆ ನಾವು ಹೊರಡ್ಬೋದು. ಜಲಪಾತ, ನಗರ, ಹಳ್ಳಿ, ಕಲೆಯಲ್ಲಿ ವಾಣಿಜ್ಯತ್ವ ಮತ್ತು ಕಲಾತ್ಮಕತ್ವ, ಈ ತರಹ ಈ ದ್ವಂದ್ವಗಳನ್ನು ಮತ್ತು ಫಲವಿಲ್ಲದ ಸೃಷ್ಟಿ, ಅಂದರೆ ಆ ಸೃಷ್ಟಿ ಅನ್ನೋದು ವ್ಯವಹಾರ ಆಗುತ್ತೆ ಅಂತ. ಈಗ ಅಡ್ವರ್ಟೈಸ್ಮೆಂಟ್ಗೋಸ್ಕರವೇ ನಾನು ಚಿತ್ರ ಬರೀತೀನಿ ಅಂತಂದರೆ ಅದು ವ್ಯವಹಾರ ಆಗುತ್ತೆ. ಕಲೆ ಅರಳಬೇಕು, ಅರಳಿದ ಕಲೆಯನ್ನು ನೀವು ಅಡ್ವರ್ಟೈಸ್ಮೆಂಟಿಗೆ ಬಳಸ್ಕೊಳ್ಳಿ. ಆದರೆ ಉದ್ದೇಶವೇ ಅಡ್ವರ್ಟೈಸ್ಮೆಂಟಿಗೆ ಅಂತ ಇರಬಾರ್ದು. ಸೇಡಿಯಾಪ್ ಅವರು ಹೇಳ್ತಾರಲ್ಲ, ಹಣಕ್ಕಾಗಿ ಬರೆಯುವುದು ತ್ಯಾಜ್ಯ, ಬರದ ಮೇಲೆ ಹಣ ಬಂದರೆ ಪೂಜ್ಯ ಅಂತ. ಮೊದಲನೇದು ಕೂಲಿ ಕೆಲಸ ಇದ್ದಂತೆ, ಎರಡನೇದು ದಕ್ಷಿಣೆ ಪಡೆದಂತೆ ಅಂತ ಹೇಳ್ತಾರೆ. ಕಾರ್ಯಾಂತೆ ದಕ್ಷಿಣ ಅಂತ ಹೇಳಿಬಿಟ್ಟು, ನೀವು ಯಾವತ್ತು ನಿಮ್ಮ ಕೆಲಸಕ್ಕೆ ಇಷ್ಟು ರೇಟ್ ಅಂತ ಹೇಳಿಬಿಡ್ತೀರೋ ಆವತ್ತು ಅದು ಹಾನರರಿಯಂ ಅಂತ ಅನಿಸಿಕೊಳ್ಳೋದಿಲ್ಲ. ಹಾನರ್ ಅಲ್ಲಿ ಇರೋಲ್ಲ, ಸ್ಯಾಲರಿ ಅಂತಾಗುತ್ತೆ, ಯುವರ್ ಫೀ ಅಂತಾಗುತ್ತೆ. ಆ ಫೀಗೂ ಆನರರಿಯಮ್ಗೂ, ಗೌರವಧನಕ್ಕೂ ಸಂಬಳಕ್ಕೂ ಇರೋ ವ್ಯತ್ಯಾಸ ಗೌರವ ಒಂದೇ, ಇನ್ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತೆ. ಇದನ್ನು ಆ ವಿವರಗಳನ್ನು ಅಲ್ಲಿ ಕಂಡ್ವಿ. ಈಗ ಮತದಾನ ನೋಡಿದಾಗ ನಮ್ಮಂಥ ದೇಶಕ್ಕೆ ಪ್ರಜಾಪ್ರಭುತ್ವ ಬೇಕೇ ಅನ್ನುವುದು ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಪಾಶ್ಚಾತ್ಯ ಪ್ರಪಂಚಕ್ಕೆ ಒಗ್ಗಿದ್ದಲ್ಲ, ಪೌರಸ್ತ್ಯ ಪ್ರಪಂಚಕ್ಕೆ ಬೇಕು ಅಂತ ಹೇಗೆ ಹೇಳೋಣ? ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ಪ್ರಜೆಗೂ ತಿಳುವಳಿಕೆ ಇರಬೇಕು ಮತ್ತು ಜಾಗರೂಕತೆ ಇರಬೇಕು. ಅಂದರೆ ಇನ್ಫಾರ್ಮೇಷನ್ ಮಾತ್ರ ಸಾಲದು, ಅವೇರ್ನೆಸ್ ಕೂಡ ಬೇಕಾಗುತ್ತೆ. ಡಿ ವಿ ಜಿಯವರು ಅದನ್ನು ಬಹಳ ಸೊಗಸಾಗಿ ತಮ್ಮ ರಾಜ್ಯಶಾಸ್ತ್ರ, ರಾಜ್ಯಾಂಗ ತತ್ವಗಳು ಇತ್ಯಾದಿ ಗ್ರಂಥಗಳಲ್ಲಿ, ರಾಜ್ಯ ಕುಟುಂಬ ಇವುಗಳಲ್ಲೆಲ್ಲ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಕನ್ನಡದ ಮಟ್ಟಿಗಂತೂ ಅವರಿಗಿಂತ ಚೆನ್ನಾಗಿ ವಿಷಯಗಳನ್ನು ಹಿಂದೆ ಯಾರೂ ತಿಳಿಸಲಿಲ್ಲ, ಮುಂದೆ ಯಾರೂ ತಿಳಿಸುವಂತೆ ತೋರ್ತಾ ಇಲ್ಲ. ಅದು ಅನನ್ಯವಾದಂಥ ಕೊಡುಗೆ ಅವರ ರಾಜ್ಯಶಾಸ್ತ್ರೀಯವಾದ ಚಿಂತನೆಗಳು, ಲೇಖನಗಳು ಎಲ್ಲ. ಅವರಲ್ಲಿ ಹೇಳ್ತಾರೆ, ಕೇತ್ತಾಂಡಪಟ್ಟಿಕ್ಕೆ ಕಲಹಮೇ ಕಲ್ಯಾಣಂ ಅಂತ, ಪ್ರಜಾಪ್ರಭುತ್ವ ವ್ಯವಸ್ಥೆ ಪಾರ್ಟಿ ರಾಜ್ಯ ಆಗುತ್ತೆ ಅಂತ ಬರೆದಿದ್ರು. ಸತ್ಯವಾಗಿ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಮತ್ತು ಅವರು ಹೇಳ್ತಾರೆ, ಈ ರಾಜಕೀಯ ಅನ್ನುವುದು ಯಾವನಿಗೂ ಪೂರ್ಣಾವಧಿಯ ಕೆಲಸ ಆಗಬಾರ್ದು, ಹಾಗೆ ಆದ ದಿವಸ ದೇಶ ಸರ್ವನಾಶ ಅಂತ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ರಾಜಕೀಯ ಒಂದೇ ಪೂರ್ಣಾವಧಿ ಕೆಲಸ ಆಗಿದೆ. ಅವನು ಸರ್ಕಾರದ ಕಾರಕೂನ ಆಗಿರಲಿ, ವೈದ್ಯ ಆಗಿರಲಿ, ವಕೀಲ ಆಗಿರಲಿ, ಸಾಹಿತಿ ಆಗಿರಲಿ, ವಿಶೇಷವಾಗಿ ಸಾಹಿತಿ ಎನ್ನುವನಿಗೆ ಬಹಳ ಹೆಚ್ಚು ಅನ್ವಯ ಆಗ್ತಾ ಇದೆ. ಅವನು ಫುಲ್ ಟೈಮ್ ರಾಜಕಾರಣಿಯಾಗಿ ಪಾರ್ಟ್ ಟೈಮ್ ಸಾಹಿತಿ, ಸೈಡ್ ವಿಂಗ್ನಲ್ಲಿ ಮಾತ್ರ ಸಾಹಿತಿ, ರಂಗಸ್ಥಳದಲ್ಲೆಲ್ಲ ಅವನು ರಾಜಕಾರಣಿಯೇ ಆಗಿರ್ತಾನೆ. ಇದು ಯಾವ ಸಮಾಜಕ್ಕೂ ಕ್ಷೇಮಕರವಾದದ್ದಲ್ಲ. ಮತ್ತು ತಾನು ರಾಜಕಾರಣದ ಮೂಲಕವೇ ಹೊಟ್ಟೆ ಹೊರಕೊಳ್ಬೇಕು ಅಂತಾದಾಗ ತುಂಬ ದೊಡ್ಡ ಅಪಾಯ ಅಂತಲೂ ಅವರು ಹೇಳಿದರು. ಆದರೆ ಇವತ್ತು ರಾಜಕಾರಣದ ಮೂಲಕ ಹೊಟ್ಟೆ ಹೊರಕೊಳ್ಳೋದಲ್ಲ, ಬೇರೆಯವರ ಹೊಟ್ಟೆ ಹೊಡೆಯುವಂಥದ್ದು ಆಗ್ತಾ ಇದೆ.
ನಾವು ಈಗ ಮಂತ್ರಿ ಮಹೋದಯರ, ಗವರ್ನರು, ರಾಷ್ಟ್ರಪತಿ ಮೊದಲಾದವರಿಗೆ ಈಚೆಗಷ್ಟೇ ಸಂಬಳವನ್ನು ದುಪ್ಪಟ್ಟು ಮುಪ್ಪಟ್ಟು ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ಎಲ್ಲಕ್ಕೂ ವಿರೋಧ ಇದ್ದರೂ ಇದೊಂದಕ್ಕೆ ಮಾತ್ರ ಎಲ್ಲ ಪಕ್ಷಗಳು ಐಕಮತ್ಯದಿಂದ ಯುನಾನಿಮಸ್ ಆಗಿ ಒಟ್ಟುಗೂಡಿ ಬಿಲ್ ಪಾಸ್ ಮಾಡೋದಿದ್ರೆ ಹೈಕ್ ಇನ್ ದಿ ಪರ್ಕ್ಸ್, ಸ್ಯಾಲರಿ ಆ್ಯಂಡ್ ಅದರ್ ಫೆಸಿಲಿಟೀಸ್ ಆಫ್ ದಿ ಪಾರ್ಲಿಮೆಂಟೇರಿಯನ್ಸ್ ಆ್ಯಂಡ್ ಅಸೆಂಬ್ಲಿ ಮೆಂಬರ್ಸ್, ಅದಕ್ಕೆ ಮಾತ್ರ, ಇನ್ಯಾವುದಕ್ಕೂ ಇಲ್ಲ. ಅದೊಂದರಲ್ಲಿ ಮಾತ್ರ ಒಗ್ಗಟ್ಟು, ಏಕವಾಕ್ಯತೆ ಬರುತ್ತೆ. ಇಂಥ ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕೆ ಸಾಧ್ಯವೇ ಅನ್ನುವಂಥ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು. ಪಾಶ್ಚಾತ್ಯ ಪರಂಪರೆಗೆ DVG ಬರೀತಾರೆ, ದಶಕಗಳ ಒಂದು ಪರಂಪರೆ ಇದೆ ಪ್ರಜಾಪ್ರಭುತ್ವದ್ದು. ಇಂಗ್ಲೆಂಡಿನಲ್ಲಿ ಪಾರ್ಲಿಮೆಂಟು ಏನಿಲ್ಲ ಅಂದರೂ 700-800 ವರ್ಷಗಳಷ್ಟು ಹಳೆಯದು. ನಮ್ಮಲ್ಲಿ 80 ವರ್ಷದಷ್ಟು ಹಳೆಯದಲ್ಲ, 60 ವರ್ಷದಷ್ಟು, 70 ವರ್ಷದಷ್ಟು ಈಚೀಚಿನದು ಅಂತಂದರೆ ಹೇಗೆ ಆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತವೆ? ಆಮೇಲೆ ಆ ಸಮಾಜ ಇಷ್ಟು ಸಂಕೀರ್ಣವಲ್ಲ ಮತ್ತು ಆ ದೇಶ ಇಷ್ಟು ವೈವಿಧ್ಯಪೂರ್ಣವಲ್ಲ. ನಮ್ಮಲ್ಲಿರುವಷ್ಟು ಭಾಷೆಗಳು, ಇರುವಷ್ಟು ಮತಗಳು, ಇರುವಷ್ಟು ಜನಜೀವನ ಕ್ರಮ ಭಿನ್ನತೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಅನೇಕ ಸ್ತರದ ಆರ್ಥಿಕತೆ, ಇದೆಲ್ಲ ಯಾವ ದೇಶದಲ್ಲಿದೆ? ಈ ವೈವಿಧ್ಯವನ್ನು ಕಂಡು ಅವರಿಗೆ ಬೆಚ್ಚಿಬಿದ್ದು ಇಂಡಿಯಾ ಇಸ್ ನಾಟ್ ಎ ಕಂಟ್ರಿ, ಇಟ್ಸ್ ಎ ಕಾಂಟಿನೆಂಟ್ ಅಂತಂದರು. ಆ ಒಂದು ವಿಷಯವನ್ನೇ ನಾವು ಇಟ್ಸ್ ಎ ಸಬ್ ಕಾಂಟಿನೆಂಟ್ ಅಂತೆಲ್ಲ ಹೇಳ್ತಾ ಇದ್ದೀವಿ. ಹಾಗಾಗಿ ಇಂಡಿಯಾ ಅನ್ನೋದು, ಭಾರತ ಯಾವತ್ತೂ ಒಂದು ದೇಶವಾಗಿರಲಿಲ್ಲ ಅಂತೆಲ್ಲ ಕೂಡ ಅಪಸಿದ್ಧಾಂತಗಳು ಬೆಳೆದಿವೆ. ಅದಲ್ಲ, ನಮ್ಮ ದೇಶದ ಕಲ್ಪನೆ ಬೇರೆ, ನಮ್ಮ ಆಳ್ವಿಕೆಯ ಕಲ್ಪನೆ ಬೇರೆ, ನಮ್ಮ ಡೆಮಾಕ್ರಸಿಯ ಕಾನ್ಸೆಪ್ಟೇ ಬೇರೆ. ನಿನ್ನೆ ಕೂಡ ಆ ವಿವರಗಳು ಬಂದಿದ್ವು, ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ತಬ್ಬಲಿನಲ್ಲಿ ನೋಡಿದ್ವಿ. ಗೋಮಾಳ ಅದು ನಮ್ಮದಾದಂಥ ಒಂದು ವ್ಯವಸ್ಥೆ, ಆರ್ಥಿಕತೆ ನಮ್ಮದಾದಂಥ ಒಂದು ವ್ಯವಸ್ಥೆ ಉಂಟು, ಹೀಗೆ ಇದೆ. ಆದರೆ ಜಗತ್ತೆಲ್ಲ ಒಂದು ವೇಗದಲ್ಲಿ ಒಂದು ರೀತಿ ಹೋಗ್ತಾ ಇದ್ದಾಗ ನಾವು ಹೇಗೆ ಹೋಗದೇ ಇರೋದಕ್ಕೆ ಸಾಧ್ಯ? ಆಗ ನಾವು ಎಚ್ಚರ ವಹಿಸಿ ಕಾಪಾಡಿಕೊಳ್ಬೇಕು. ಸ್ವಾತಂತ್ರ್ಯ ಬಂದ ಮೇಲೆ ನೆಹರೂಗೆ ಗಾಂಧೀಜಿ ತಮ್ಮ ಹಿಂದ್ ಸ್ವರಾಜ್ ಪುಸ್ತಕವನ್ನು ಕಳಿಸಿಕೊಟ್ರು. ಗಾಂಧೀಜಿ ಬರೆದ ಅತಿ ಶ್ರೇಷ್ಠವಾದ ಬರವಣಿಗೆ ಅಂದರೆ ನನಗನ್ಸೋದು ಹಿಂದ್ ಸ್ವರಾಜ್. ಅದನ್ನು ಮೀರಿಸುವಂಥ ಬರವಣಿಗೆ ಮತ್ತೆ ಅವರು ಮಾಡಿಲ್ಲ ಅಂತನ್ಸುತ್ತೆ. ಅದು ಅತ್ಯಂತ ಉತ್ತಮವಾದ ಬರವಣಿಗೆ. ಕಾರಣ ಅಲ್ಲಿ ಅವರ ಯಾವುದೇ ಬೇರೆಯ ಸಿದ್ಧಾಂತಾಭಾಸಗಳು, ನಂಬಿಕೆಗಳು ಕೆಲಸ ಮಾಡಿಲ್ಲ. ಶುದ್ಧವಾದ ನಿರ್ವಿಶಿಷ್ಟಾನುಭವವೇ ಕೆಲಸ ಮಾಡಿದೆ. ಅದನ್ನು ಚಿಕ್ಕ ಪುಸ್ತಕ, ಅದನ್ನು ನೆಹರು ಕಳಿಸ್ಕೊಟ್ರೆ ನೆಹರು ಅದು ಬಂದಾಗಲೇ ನೋಡಿದ್ದೆ, ಯಾವಾಗಲೂ ಅದು ನಿಷ್ಪ್ರಯೋಜಕ ಅಂತ ತಿಳ್ಕೊಂಡಿದ್ದೆ ಅಂತ ಬರೆದು ಕಳಿಸಿದ್ರು. ಅಂದರೆ ನೆಹರು ಅವರ ಧೋರಣೆ ಬೇರೆಯೇ ಆದಂಥ ರೀತಿಯದು. ಜಲಪಾತದಲ್ಲಿ ಒಂದು ಕಡೆ ಬಹಳ ಚೆನ್ನಾಗಿ ಬರುತ್ತೆ ನೆಹರು ಅವರ ವಿಚಾರಧಾರೆಯ ರೀತಿ ಎಂಥದ್ದು ಅನ್ನೋದರ ಒಂದು ವಿಡಂಬನೆಯೇ ಇದೆ, ಆ ಶ್ರೀಪತಿಯ ಬಾಯಿಂದ ಬರುತ್ತೆ. ಅವರು ಭಿಲಾಯಿಗೆ ಹೋದಾಗ ಎಲ್ಲರೂ ಕೂಡ ಕಾರ್ಮಿಕರಾಗಬೇಕು ಅಂತ ಹೇಳ್ತಾರೆ. MS ಸುಬ್ಬಲಕ್ಷ್ಮಿ ಕಚೇರಿ ಕೇಳಿದಾಗ ಭಾರತದ ಪ್ರತಿಯೊಂದು ಕಂಠವೂ ಕೋಗಿಲೆ ಆಗಬೇಕು ಅಂತಂತಾರೆ. ಹೇಗೆ ಎಲ್ಲವೂ ಆಗೋದಕ್ಕೆ ಸಾಧ್ಯ ಅಂತ ಅಲ್ಲಿ ಒಂದು ಕಡೆ ಬರುತ್ತೆ. ಜೋಗ ಜಲಪಾತ ಬೀಳುವ ದಬದಬೆಯ ಆ ಒಂದು ಶಬ್ದವನ್ನು ಶ್ರುತಿಯಾಗಿಟ್ಟುಕೊಂಡು ವಸುಂಧರ ಹಾಡ್ತಾಳೆ. ಆದರೆ ಇಲ್ಲಿ ಒಂದು ಗಿರಣಿಯ ಒಂದು ಮೋಟರ್ನ ಶ್ರುತಿನಿಟ್ಕೊಂಡು ಅವಳಿಗೆ ಹಾಡೋಕ್ಕಾಗೋದಿಲ್ಲ. ಆದರೆ ಆ ರೀತಿಯಾದಂಥ ಒಂದು ಸಂಘರ್ಷ ಎಲ್ಲ ಅಲ್ಲಿ ತೋರಿಸ್ತಾರೆ. ಹಾಗಾಗಿ ನಾವು ನಮ್ಮ ಶ್ರುತಿಯಲ್ಲಿಟ್ಟುಕೊಳ್ಬೇಕು. ಪ್ರಜಾಪ್ರಭುತ್ವ ಅನ್ನೋದು ಯಾವ ದೃಷ್ಟಿಯಲ್ಲಿ ಇಟ್ಟುಕೊಳ್ಬೇಕು? ಗ್ರಾಮ ಪಂಚಾಯಿತಿ ಇತ್ಯಾದಿಯಾಗಿ ಆ ದಾರಿಯಲ್ಲಿ ಹೋಗಬೇಕಾಗುತ್ತದೆ. ನಮ್ಮದಾದಂತಹ ಒಂದು ಡಿಸೆಂಟ್ರಲೈಸೇಷನ್ ನಮಗೆ ಇದೆ. ನೆಹರು ಕಾಲದಲ್ಲಿ ಸೆಂಟ್ರಲೈಸೇಷನ್ ಬಂದಂಥದ್ದಾಯ್ತಲ್ಲ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಮತದಾನವನ್ನು ನೋಡಬೇಕು. ಜೊತೆಗೆ ಮತದಾನ ಸೇವೆಯನ್ನು ಮಾಡುವಂಥ ಒಬ್ಬ ವ್ಯಕ್ತಿಗೆ ಬರಬಹುದಾದಂಥ ವಿಕ್ಷೇಪಗಳು, ಡೈವರ್ಷನ್ಸ್ ಏನು ಅನ್ನೋದನ್ನು ಕೂಡ ಹೇಳ್ತಾರೆ. ಆ ದೃಷ್ಟಿಯಿಂದ ಕಂಡಾಗ ಅದು ತುಂಬ ಸಂಕೀರ್ಣವಲ್ಲ, ಸರಳವಾಗಿರ್ತಕ್ಕಂಥ ಕಾದಂಬರಿ. ಆದರೆ ಆ ಸರಳವಾದಂಥ ಕಾದಂಬರಿ ಎಷ್ಟು ದಟ್ಟವಾಗಿ ಬದುಕಿಗೆ ಅಂಟಿಕೊಂಡಿದೆ ಅಂತಂದರೆ ಅದು ಆ ದೃಷ್ಟಿಯಿಂದ ತುಂಬ ಅನನ್ಯವಾದದ್ದು ಅಂತ ಗೊತ್ತಾಗುತ್ತೆ. ಇದೆಲ್ಲ ಪ್ರಧಾನವಾಗಿ ನಡೆಯುವುದು ಒಕ್ಕಲಿಗ ಸಮಾಜದ ಹಿನ್ನೆಲೆಯಲ್ಲಿ. ಹಳೆ ಮೈಸೂರಿನಲ್ಲಿ ತುಂಬ ಪ್ರಬಲವಾದಂಥ ಕೋಮು ಒಕ್ಕಲಿಗರದು. ಆ ಒಕ್ಕಲಿಗರದೇ ಒಂದು ಸಮುದಾಯ ಇಟ್ಕೊಂಡು ಮಾಡಿದ್ದಾರೆ. ಭೈರಪ್ಪನವರು ಅವರಿಗೆ ಅನ್ಯಾಯ ಮಾಡಿದ್ದಾರೆ, ಇವ್ರಿಗೆ ಅನ್ಯಾಯ ಮಾಡಿದ್ದಾರೆ, ಬ್ರಾಹ್ಮಣರದ್ದನ್ನೇ ದೊಡ್ಡದು ಅಂತ ಮಾಡಿದ್ದಾರೆ. ಅಂದರೆ ಇಲ್ಲಿ ಉಪ್ಪಿನಕಾಯಿ ಹಾಕೋದಕ್ಕೂ ಒಬ್ಬ ಬ್ರಾಹ್ಮಣ ಬರೋದಿಲ್ಲ. ಎಲ್ಲರೂ ಕೂಡ ಒಕ್ಕಲಿಗರೇ ಇದ್ದಾರೆ. ಅಲ್ಲಿ ಶಿವಪ್ಪನಂಥವರು, ರಂಗಲಕ್ಷ್ಮಿ ಅಂಥವರು ಎಷ್ಟು ದೊಡ್ಡ ಜೀವಿಗಳು ಬರ್ತಾರೆ. ಹಾಗೆ ಅಪ್ಪಾಜಿ ಅಂಥವರು, ಇವರೆಲ್ಲರೂ ಕೂಡ ಬಹಳ ಚೆನ್ನಾಗಿರ್ತಕ್ಕಂಥ ಪುಟ್ಟತಮ್ಮಯ್ಯ, ಬಹಳ ಸ್ಪೆಸಿಮನ್ನು, ಅದೊಂದು ಬಹಳ ಸ್ಪೈನ್ಲೆಸ್ ಕ್ಯಾರೆಕ್ಟರ್, ಆ ಥರದ್ದು ಎಲ್ಲ ಕೂಡ ಬರುತ್ತೆ.
ಮತ್ತು ಭೋಜಣ್ಣ ಅಂತ ಒಬ್ಬ ಬರ್ತಾನೆ, ಬಹಳ ಸೊಗಸಾದಂಥ ಒಂದು ಪಾತ್ರ. ಹೀಗೆ ಅನೇಕ ವಿವರಗಳು ಇಲ್ಲಿ ತೋರಿಕೊಳ್ಳುತ್ತೆ. ಸಾಧುವಳ್ಳಿಯವರು ಅವರೊಂದು ಕ್ಯಾರೆಕ್ಟರು. ಪ್ರತಿಯೊಂದು ಪಾತ್ರವೂ ಕೂಡ ಚಿವುಟಿದ್ರೆ ರಕ್ತ ಸೋರುತ್ತದೆಯೋ ಅನ್ನುವಷ್ಟು ಸಹಜವಾಗಿ ಬರುತ್ತೆ. ಆ ಗ್ರಾಮ್ಯ ಭಾಷೆ, ಆ ರೀತಿ, ಆ ಆಲೋಚನೆ ಅನುಭವಿಸದೆ ಯಾರಿಗೂ ಸೃಷ್ಟಿ ಮಾಡೋಕ್ಕೆ ಆಗೋಲ್ಲ ಅಂತ. ಶಿವಪ್ಪ ವೈದ್ಯಕೀಯ ಪರೀಕ್ಷೆ ಪಾಸ್ ಮಾಡಿದವನು, ಬಡವ. ಅವನ ತಾಯಿ ಒಬ್ಬಳೇ ಇರ್ತಕ್ಕಂಥದ್ದು. ಅವನು ತನ್ನ ಹಳ್ಳಿಯಲ್ಲಿ ಒಂದು ಜನತಾ ಶುಶ್ರೂಷಾಲಯ ಅಂತ ಎಲ್ಲರಿಗೂ ಕೂಡ ಮುಫತ್ತಾಗಿ ಚಿಕಿತ್ಸೆ ಮಾಡ್ತಾ ಇರ್ತಾನೆ. ಅಂದರೆ ಈ ಬಡವರು ಬರಲಿ ಶ್ರೀಮಂತರು ಬರಲಿ ಅವನು ಚಿಕಿತ್ಸೆ ಮಾಡ್ತಾ ಇರ್ತಾನೆ. ಹೆಚ್ಚಂದರೆ ಔಷಧದ ಖರ್ಚು ಮಾತ್ರ ತೊಗೊಂಡು ಅದನ್ನು ಕೊಂಡುಕೊಂಡು ಬಂದು ಕೊಡ್ತಾ ಇರ್ತಾನೆ. ಆ ಥರದ್ದಾಗ್ತಾ ಇರುತ್ತೆ. ಅವನಿಗೆ ಈ ರಾಜಕೀಯದ ಸೋಂಕೇ ಇರೋದಿಲ್ಲ ಪಾಪ. ಆ ಒಂದು ಪರಿಸರದಲ್ಲೇ ಇದ್ದಂತಹ ಒಂದು ಊರಿನಲ್ಲಿ ಹಳೆಯ ಹುಳಿ, ಅಂದರೆ ಮಹಾರಾಜರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಗೆ ಎಲೆಕ್ಟ್ ಆದಂಥವರು, ಆ ಥರದವರು, ಆ ಸಾಧುವಳ್ಳಿಯವರು, ಅವರು ಬಂದು ತಮ್ಮ ಅಧಿಕಾರವನ್ನು ಚಲಾವಣೆ ಮಾಡ್ತಾ ಇರ್ತಾರೆ. ಅವರು ಎಲೆಕ್ಷನ್ನಲ್ಲಿ ಸೋತು ಬಿಡ್ತಾರೆ. ಕಾಂಗ್ರೆಸ್ನ ಸರ್ಕಾರ ಬಂದು, ಅದು 1954 ಆ ಆಸುಪಾಸಿನಲ್ಲಿ ನಡೆದಂಥ ಘಟನೆಯಾಗಿ ನಮಗೆ ಗೊತ್ತಾಗುತ್ತೆ. ಅಂದರೆ ಫಸ್ಟ್ ಎಲೆಕ್ಷನ್ ಆಗಿ ಎರಡನೇ ಎಲೆಕ್ಷನ್ ಆಗಿರ್ತಕ್ಕಂಥದ್ದು. ಪ್ರಾಯಶಃ ಚೆಂಗಲ್ರಾಯರೆಡ್ಡಿ ಕಾಲ ಮುಗಿದು ನಾವು ನೋಡ್ತಕ್ಕಂಥದ್ದು ಹನುಮಂತಯ್ಯನವ್ರದೋ ಜತ್ತಿದೋ ಯಾವುದೋ ಒಂದು ಕಾಲ ಬಂದದ್ದು ಅಂತ ಅನಿಸುತ್ತೆ. ಆ ವಿವರಗಳು ನನಗೆ ಹೆಚ್ಚಾಗಿ ಗೊತ್ತಿರುವಂಥದ್ದಲ್ಲ. ಆದರೆ ಆ ಕಾಲಕ್ಕೆ ಬಹಳ ಚೆನ್ನಾಗಿ ಹೊಂದಿಕೊಳ್ತಕ್ಕಂಥದ್ದಾಗಿದೆ. ಅಲ್ಲಿ ಅಪ್ಪಾಜಿ ಅಂತ ಮತ್ತೊಬ್ಬರು ಬಂದಿರ್ತಾರೆ. ಅವರು ಎಲೆಕ್ಟ್ ಆಗಿರ್ತಾರೆ. ಅವರಿಗೆ ಸಪೋರ್ಟ್ ಆಗಿ ಒಬ್ಬ ಕಾಂಟ್ರಾಕ್ಟರ್ ರಾಮಲಿಂಗೇಗೌಡ ಅಂತ. ಅವರು ರಾಮಲಿಂಗೇಗೌಡರು ಕಾಂಟ್ರಾಕ್ಟ್ ಕೆಲಸದಲ್ಲಿ ಒಂದು ಸ್ವಲ್ಪ ಅರ್ಧಂಬರ್ಧ ಮಾಡಿಕೊಂಡು ಅಲ್ಲಿ ಶಾಖಾಯ ವಾಸ್ಯ ಲವಣಾಯ ವಾಸ್ಯ ಅಂತ ಮಾಡಿಕೊಂಡು ದುಡ್ಡನ್ನು ಲಪಟಾಯಿಸ್ತಾ ಇರ್ತಾರೆ. ಆದರೆ ಅವರು ಈ ಅಪ್ಪಾಜಿ ಎನ್ನುವಂಥ ಮಂತ್ರಿಗೆ ತುಂಬ ಬೆಂಬಲವಾಗಿದ್ದು ತಮ್ಮ ಪ್ರಭಾವವನ್ನೆಲ್ಲ ಬಳಸಿ ಆತನಿಗೆ ಗೆಲ್ಲಿಸಿರ್ತಾರೆ. ಅದಕ್ಕೆ ಆತನಿಗೆ ಕಾಂಟ್ರಾಕ್ಟ್ ಜಾಸ್ತಿ ಸಿಗ್ತಾ ಇರುತ್ತೆ. ಅದು ಸಾಧುವಳ್ಳಿಯವರಿಗೆ ತುಂಬ ದೊಡ್ಡ ನುಂಗಲಾಗದು ತುತ್ತಾಗಿರುತ್ತೆ. ಅವರು ಶ್ರೀಮಂತಿಕೆಯಿಂದ ದೊಡ್ಡವರು, ಇವರ ಅಧಿಕಾರದಿಂದ ದೊಡ್ಡವರು. ಸಾಧುವಳ್ಳಿಯವರಿಗೂ ಈ ರಾಮಲಿಂಗೇಗೌಡರಿಗೂ ಇಬ್ಬರಿಗೂ ಒಬ್ಬೊಬ್ಬ ಹೆಣ್ಣು ಮಗಳು. ಆ ಹೆಣ್ಣು ಮಗಳನ್ನು ಈ ಶಿವಪ್ಪನಿಗೆ ಕೊಡಬೇಕು ಅಂತ ಪರಸ್ಪರ ಸ್ಪರ್ಧೆ. ಈ ಸ್ಪರ್ಧೆಯ ಮಧ್ಯದಲ್ಲಿ ಈತ ನಲುಗಿ ಹೋಗತಕ್ಕಂಥ ರೀತಿ ಏನು ಅಂತ, ಮತ್ತು ಆ ಎಲೆಕ್ಷನ್ಗೆ ಇವನು ನಿಲ್ಲಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇವನು ಯಾವ ಹೆಣ್ಣನ್ನು ಮದುವೆ ಆಗೋದಿಲ್ಲ. ಆ ಶ್ರೀಮಂತರದ್ದು ಬೇಡ, ಈ ಅಧಿಕಾರಸ್ಥರದ್ದು ಬೇಡ ಅಂತ. ಆದರೆ ರಾಮಲಿಂಗೇಗೌಡರ ಮಗಳು ರಂಗಲಕ್ಷ್ಮಿ ಬಹಳ ಒಳ್ಳೆ ಹುಡುಗಿ. ಅಂದರೆ ತಂದೆ ಕೆಟ್ಟವನಾಗಿರ್ಬೋದು, ಕೆಟ್ಟವನು ಅಂತಲ್ಲ, ಅವರು ತಮ್ಮ ಚೌಕಟ್ಟಿನಲ್ಲಿ ಒಳ್ಳೆಯವರೇ. ಕಡೆಗೆ ಆತ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಸಾಲ ಆಗಿಬಿಟ್ಟು ಎನ್ಕ್ವೈರಿ ಬರುತ್ತೆ ಅಂತಾಗಿ ವಂಚನೆ ಎನ್ನುವಂಥದ್ದಾಗ್ಬಿಟ್ಟು ಕಡೆಗೆ ಆ ಅಪ್ಪಾಜಿ ಎನ್ನುವ ಮಿನಿಸ್ಟ್ರೇನೇ ಕೈ ಕೊಟ್ಟು ಎಲ್ಲ ತುಂಬ ತೊಂದರೆಗೊಳಗಾಗ್ತಾನೆ. ಹಾಗೆ ತೊಂದರೆಗೊಳಗಾದಾಗ ಆತ ಒಂದು ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಅದನ್ನು ನೋಡುವಾಗ, ಆ ವಿವರಗಳನ್ನು ಕಾದಂಬರಿಕಾರ ಕೊಡುವಾಗ ದುಃಖ ಆಗುತ್ತೆ, ಎಷ್ಟು ಅನ್ಯಾಯವಾಯ್ತಲ್ಲ ಅಂತ. ಹಾಗಾಗಿ ಪಾತ್ರಗಳ ಮೌಲ್ಯಗಳು ಪರಿಪೂರ್ಣ ಅಂತ ಅಲ್ಲದೇ ಇದ್ದರೂ ಕೂಡ ಪಾತ್ರದಲ್ಲಿ ಸಹಾನುಭೂತಿಯನ್ನು ಹುಟ್ಟಿಸೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸ್ತಾರೆ. ಕಾರಣ ಮನುಷ್ಯ ಸ್ವಭಾವದಲ್ಲಿ ಅದಿರ್ತಕ್ಕಂಥದ್ದಲ್ವ ಅನ್ನುವುದನ್ನು ಕಾದಂಬರಿಕಾರರು ಧ್ವನಿಸ್ತಾ ಇರೋದು ಗೋಚರವಾಗುತ್ತೆ. ಮತ್ತು ಆ ಶಿವಪ್ಪ ಸಾಧುವಳ್ಳಿಯವರ ಮತ್ತು ಇನ್ನು ಕೆಲವು ಬೇರೆ ರಾಜಕೀಯ ನಾಯಕರ ಒಂದು ತಂತ್ರಗಾರಿಕೆಗೆ ತುತ್ತಾಗಿ ಆತ ರಾಜಕೀಯಕ್ಕೆ ಬರಬೇಕಾಗತ್ತೆ. ಅಪ್ಪಾಜಿ ಕಾಂಗ್ರೆಸ್ಸಿನ ಮಂತ್ರಿ ಆಗಿದ್ದರು. ಕಾಂಗ್ರೆಸ್ನಲ್ಲಿ ಇವ್ರನ್ನ ಕಂಡ್ರೆ ಆಗದೇ ಇದ್ದವ್ರು ಇರ್ತಾರೆ. ಅವರು ಅಪ್ಪಾಜಿಯನ್ನು ಸೋಲಿಸಬೇಕು ಅಂತ ಅಂದ್ಕೋತಾರೆ. ಅಪ್ಪಾಜಿಯನ್ನು ಸೋಲಿಸಬೇಕು ಅಂತಂದರೆ ಸಾಧುವಳ್ಳಿಯವ್ರನ್ನ ಮುಂದಕ್ಕೆ ಮಾಡಬೇಕು. ಆದರೆ ಸಾಧುವಳ್ಳಿಯವರಿಗೆ ಜನಬಲ ಜಾಸ್ತಿ ಇಲ್ಲ. ಶಿವಪ್ಪ ಒಳ್ಳೆಯ ಡಾಕ್ಟ್ರ್ ಅಂತ, ಲೋಕಕ್ಕೆಲ್ಲನೂ ಬೇಕಾದವನು ಅಂತ ಆತನಿಗೆ ಜನಬಲ ಉಂಟು. ಹಾಗಾಗಿ ಆತ ನಿಲ್ಲಿಸಿದ್ರೆ ವೋಟ್ಸ್ ಡಿವೈಡ್ ಆಗುತ್ತೆ ಅಂತ. ಎಲ್ಲರೂ ಗೌಡ್ರೆ ಅಲ್ಲಿರೋರು. ಹಾಗಾಗಿ ಗೌಡ್ರದ್ದು ವೋಟ್ಗಳೆಲ್ಲ ಕಡೆ ಡಿವೈಡ್ ಆಗುತ್ತೆ. ಇನ್ನು ಲಿಂಗಾಯತರ ವೋಟ್ ಏನಾದರೂ ಅಪ್ಪಾಜಿಗೆ ಬರುವಂಥದ್ದಿದ್ರೆ ಅದಕ್ಕೆ ಇನ್ನೊಬ್ಬ ಡಮ್ಮಿ ಲಿಂಗಾಯತರ ಕ್ಯಾಂಡಿಡೇಟ್ ನಿಲ್ಲಿಸಿರ್ತಾರೆ. ಲಿಂಗಾಯತರ ವೋಟ್ ಎಲ್ಲ ಅನಾಮತ್ತ ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್ಗೆ ಅವನು ಒಬ್ಬ ಕಂಟೆಸ್ಟ್ ಮಾಡ್ತಕ್ಕಂಥವನಿಗೆ ಬರಲಿ ಕ್ಯಾಂಡಿಡೇಟ್ಗೆ. ಇನ್ನು ಒಕ್ಕಲಿಗರ ವೋಟ್ ಇಲ್ಲಿಯೇ ಡಿವೈಡ್ ಆಗಲಿ. ಒಟ್ಟಿನಲ್ಲಿ ಸಾಧುವಳ್ಳಿಯವರಿಗೆ ಬರ್ತಕ್ಕಂಥದ್ದು ಅವ್ರ ಮಗ ನಿಂತಿರ್ತಾನೆ ಪ್ರಕಾಶ್ ಕುಮಾರ್ ಅಂತ, ಆತನ ವೋಟ್ ಆತನಿಗೆ ಗಟ್ಟಿಯಾಗಿ ಬರಲಿ, ಅಪ್ಪಾಜಿ ಬರುವಂಥದ್ದು ವೋಟ್ ಎಲ್ಲ ಡಿವೈಡ್ ಆಗಿ ಹೊರಟೋಗ್ಬಿಡ್ಲಿ ಅಂತ. ಅಲ್ಲಿ ಈ ಹಣದ ಹೊಳೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅದೆಲ್ಲ ಕೂಡ ಬರುತ್ತೆ. ಅಂದರೆ ಈ ಕಾದಂಬರಿಯನ್ನು
ಭೈರಪ್ಪನವರು ಬರೆದದ್ದು ಸುಮಾರು ಹಿಂದೆನೆ. 65 ಅಂತಂದರೆ ಅವರು 62, 63ರೊಳಗೇನೆ ಇದನ್ನೆಲ್ಲ ಬರೆದಿಟ್ಟಿದ್ರು. ಅವರ ಒಂದು ಪದ್ಧತಿ ಇದ್ದೇ ಇದೆ, 2 ವರ್ಷ ಕೊಳೆ ಹಾಕೋದು ಅಂತ ಅವರೇ ಹೇಳ್ತಾರೆ. ಅದಕ್ಕೆ ಮುಂಚೆನೇ ಅವರು ಯೋಚನೆ ಮಾಡಿದ್ರು ಅಂತಂದರೆ ಈಗ ಸುಮಾರು 50 ವರ್ಷಗಳ ಹಿಂದೆಯೇ ಆಲೋಚನೆ ಮಾಡಿದ್ರು ಪ್ರಜಾಪ್ರಭುತ್ವದ ರೀತಿ ಏನಾಗಿದೆ ಅಂತ. ಅದೇ ಆಸುಪಾಸಿನಲ್ಲೇ DVG ಅವರು ಆಲೋಚನೆ ಮಾಡಿ ಇವುಗಳನ್ನೆಲ್ಲ ಬರೆದದ್ದು. ಅಂದರೆ ಇಷ್ಟು ಕೊಳತು ನಾರುವವರೆಗೂ ಏನೂ ಕಾಯಬೇಕಾಗಲಿಲ್ಲ. ಅವರು ಆಗಲೇ ಇದರ ಒಂದು ಟಿಪ್ ಆಫ್ ದ ಐಸ್ಬರ್ಗ್ ಅಂತ ತೋರಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿಯ ಸಂಘರ್ಷದ ಹಂತಗಳು ಕೆಲವೇ ಆದರೂ ಕೂಡ ಎಷ್ಟು ಚೆನ್ನಾಗಿ ಬಂದಿವೆ ಅನ್ನೋದಕ್ಕೆ ಒಂದೆರಡು ಸೂಚನೆ ಕೊಡ್ತೀನಿ. ಇವನು ಎಲೆಕ್ಷನ್ಗೆ ನಿಲ್ತಾನೆ. ಇವನಿಗೇ ಗೊತ್ತಿರೋದಿಲ್ಲ ಇವನನ್ನು ಯಾವ ಥರ ಪಾನ್ ಥರ ಬಳಸ್ಕೋತಾ ಇದ್ದಾರೆ, ಒಂದು ಆಟದ ಕಾಯಿಯಾಗಿ ಬಳಸ್ಕೋತಾ ಇದ್ದಾರೆ ಅಂತ. ಇವನು ಪಾಪ ಭಾಷಣ ಬರದೇ ಇರ್ತಕ್ಕಂಥವನು. ಎಲ್ಲೋ ನಿಂತ್ಕೊಂಡು ಹೋಗ್ಬಿಟ್ಟು ಬೆಬ್ಬೆಬ್ಬೆ ಅಂತ ಮಾತಾಡಿದ್ರೆ ಸುಮ್ಮನೆ ಕುಂತ್ಕೊಳ್ಳ, ನಿಂಗೆ ಮಾತಾಡೋಕ್ಕೆ ಬರೋಕ್ಕಿಲ್ಲ ಅಂತ ಯಾರು ಅಂತಾರೆ. ಆ ತಕ್ಷಣವೇ ಇವನಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರತಕ್ಕಂಥ ವಾಲಂಟಿಯರು ಬಹಳ ಒಳ್ಳೆಯದಾಯಿತು, ನಮ್ಮ ಡಾಕ್ಟರ್ ಶಿವಪ್ಪನವರಿಗೆ ಮಾತಾಡೋಕ್ಕೆ ಬರೋಲ್ಲ, ಅವರು ಕ್ರಿಯಾಶೀಲರು, ಅದಕ್ಕಾಗಿ ಮಾತನಾಡದೇ ಇರತಕ್ಕಂಥ ನಾಯಕನೇ ಬೇಕು ಅಂತ ಹೇಳಿಬಿಟ್ಟು ಇಡೀ ಸೀನನ್ನೇ ಬದಲಾಯಿಸಿಬಿಡ್ತಾನೆ. ಆ ಆಕ್ಷೇಪ ಮಾಡಿದವನೇ ಲಾಫಿಂಗ್ ಸ್ಟಾಕ್ ಆಗಿಬಿಡ್ತಾನೆ, ಅವನೇ ಹಾಸ್ಯಾಸ್ಪದ ಆಗುವಂತೆ. ಆದರೆ ಇವನು ಓಡಾಟ ಮಾಡುವಾಗ, ಎಲೆಕ್ಷನ್ ಕ್ಯಾಂಪೇನ್ಗೆ ಹೋದಾಗ ಇವನ ಮೆಡಿಕಲ್ ಸರ್ವೀಸ್ ಹೇಗೆ ಹಾಳಾಗುತ್ತೆ ಅನ್ನೋದು ತೋರಿಸ್ತಾರೆ. ಒಂದು ಪೇಷಂಟ್ ಹೆರಿಗೆ ಸಮಸ್ಯೆ ಇರುತ್ತೆ, ಅವನು ಹೆರಿಗೆ ಮಾಡಿಸೋದಕ್ಕೆ ಹೋಗೋದ್ರೊಳಗಾಗಿ ಅವಳು ಸತ್ತೋಗ್ಬಿಡ್ತಾಳೆ. ಕಾರಣ ಎಲೆಕ್ಷನ್ ಕ್ಯಾಂಪೇನ್. ಅಂದರೆ ಏನನ್ನು ತೋರಿಸುತ್ತೆ, ಅವರವರಿಗೆ ಒಗ್ಗಿ ಬಂದದ್ದು ಯಾವುದಿದೆ ಅದನ್ನು ಮಾಡಬೇಕು. ಇನ್ನು ಎಲ್ಲೆಲ್ಲಿಗೋ ಕೈ ಹಾಕೋಕ್ಕೆ ಹೋಗ್ಬಿಟ್ರೆ ಆಗುವ ಅಪಾಯ ಏನು ಅಂತ. ಈ ಹೊತ್ತಿನ ಚಲನಚಿತ್ರಗಳಲ್ಲಿ ಆ ಚಲನಚಿತ್ರದ ನಾಯಕ ಕೆಲವೊಮ್ಮೆ ಅವನು ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಏಕದಮ್ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿನೇ ಆಗಿಬಿಡ್ತಾನೆ. ಅದು 1 ದಿವಸ ಆಗಿರ್ತಾನೆ ಅಥವಾ 3 ತಿಂಗಳಾಗಿರ್ತಾನೆ, ಈ ಥರದ್ದೆಲ್ಲ ಬರುತ್ತೆ. ಆದರೆ ತನ್ಮೂಲಕ ಅವನ ಪ್ರೊಫೆಷನಲ್ ಹೆಜಾರ್ಡ್ ಏನಿದೆ, ಅವನ ಪ್ರೊಫೆಷನ್ಗೆ ಯಾವ ಹೆಜಾರ್ಡ್ ಬಂತು ಅದರ ವಿವರಗಳು ಬರೋದಿಲ್ಲ. ಇಲ್ಲಿ ಅವನು ಬರ್ತಾನೆ ಮರನೇ ದಿವಸ ಸೈಕಲ್ ಹಾಕ್ಕೊಂಡು, ನೀನು ಬರೋದ್ರೊಳಗಾಗಿ ಆಗೋಗ್ಬಿಡ್ತಲ್ಲ, ನೆನ್ನೆನೇ ನೀನು ಬಂದಿದ್ರೆ ಆಗ್ತಾ ಇತ್ತಲ್ಲ ಅಂದಾಗ ಅವನಿಗೆ ತುಂಬ ಬೇಜಾರಾಗುತ್ತೆ. ವಿಡ್ರಾ ಮಾಡ್ಕೊಂಡು ಬಿಡ್ಲಾ ಅಂತ ಅನಿಸುತ್ತೆ. ಅರೆ ಇಲ್ಲ ನೀವು ಇದನ್ನೆಲ್ಲ ಗಮನಿಸ್ತಾ ಇದ್ರೆ ದೇಶ ಸೇವೆ ಮಾಡೋಕ್ಕಾಗೋಲ್ಲ ಅಂತ. ಕಾಣದ ಗುರಿಗಳನ್ನು ಇಟ್ಕೊಂಡು ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ದೊಡ್ಡ ಗುರಿನೇ ಇದ್ದರೂ ಕಾಣುವಂತೆ ಇರಬೇಕು. ಹತ್ತುವುದು ಬೆಟ್ಟ ಅಂದರೆ ಬೆಟ್ಟದ ತುದಿ ಕಾಣಿಸ್ತಾ ಇರುತ್ತೆ, ಆದರೆ ಮೆಟ್ಲಿಗೆ ನಾವು ಕಾಲು ಹಾಕ್ತಾ ಇರ್ತೀವಿ. ಹಾಗಾಗಿ ನಮಗೆ ನಿಶ್ಚಯವಾದಂಥ ತಿಳುವಳಿಕೆ ಇರಬೇಕು, ಗುರಿ ನಮಗೆ ಸ್ಪಷ್ಟವಾಗಿರಬೇಕು. ಆಗ ಹಾದಿಯೂ ಕೂಡ ಗಟ್ಟಿಯಾಗುತ್ತೆ. ಗುರಿಯೇ ತುಂಬ ಅಸ್ಪಷ್ಟವಾಗಿದ್ದಾಗ ಏನಾಗುತ್ತೆ? ಹಾಗೆಂತ ಕನಸೇ ಕಾಣಬಾರ್ದ? ಈಚೆಗೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕನಸು ಕಾಣಿ ಅಂತ ಬರ್ತಾನೇ ಇದೆ ಧಾರಾವಾಹಿಯಾಗಿ. ಅದರೊಳಗೆ ಎಲ್ಲರೂ ಬಂದಿದ್ದಾರೆ, ಎಂತೆಂಥವರೆಲ್ಲ ಬಂದಿದ್ದಾರೆ ಅಂತ ನಾವು ನೋಡಿದ್ದೀವಿ. ಒಳ್ಳೆಯವರು ಕೆಟ್ಟವರು ಎಲ್ಲ ಬಂದಿದ್ದಾರೆ. ಕನಸು ಕಾಣುವುದು ತಪ್ಪಲ್ಲ, ಆದರೆ ಕನಸಿನ ಅರ್ಥವನ್ನು, ಕನಸಿನ ಒಂದು ಸ್ವಭಾವ ಏನು ಅನ್ನೋದನ್ನು ಬಲ್ಲಂಥ ವಿಜ್ಞಾನಿಗಳು ಹೇಳ್ತಾರೆ. ನಮ್ಮ ಅತಿ ದೀರ್ಘಕಾಲದ ಕನಸು ಅನ್ನೋದು ಕೂಡ 2-3 ನಿಮಿಷಗಳಿಗಿಂತ ಜಾಸ್ತಿ ಇರೋಲ್ಲ ಅಂತ. ಹಾಗಾಗಿ ಕನಸು ಕಾಣುವ ಅವಧಿ ಕಡಿಮೆ ಇರಬೇಕು, ನನಸಿನಲ್ಲಿ ಎಚ್ಚರದಲ್ಲಿ ನಿಂತು ದುಡಿಯುವಂಥ ಅವಧಿ ಜಾಸ್ತಿ ಇರಬೇಕು. ಆ ಎಚ್ಚರ ಇಲ್ಲದೆ ಇದ್ದರೆ ತುಂಬ ಪ್ರಮಾದ ಆಗುತ್ತೆ. ಇರಲಿ, ಆ ರೀತಿ ಅವನು ಸೇವೆ ಮಾಡೋದಕ್ಕೆ ಹೊರಟವನು ಹಾದಿ ಬಿಟ್ಟನಲ್ಲ, ಅದನ್ನು ಕೂಡ ತೋರಿಸ್ತಾರೆ. ಪ್ರಲೋಭನೆ ಅನ್ನೋದು ಯಾವ್ಯಾವ ರೀತಿಯಲ್ಲೆಲ್ಲ ಬರಬಹುದು. ರಾಧಾಕೃಷ್ಣನ್ನವರು ಒಂದು ಮಟ್ಟದ ಸಕ್ರಿಯ ರಾಜಕಾರಣಕ್ಕೆ ಬರುವಂತೆ ಆಗ್ಬಿಡ್ತು, ರಾಷ್ಟ್ರಾಧ್ಯಕ್ಷತೆ ಇತ್ಯಾದಿ. ಆಗ DVG ಅವರು ಮೂರ್ತಿರಾಯರಿಗೂ ಒಮ್ಮೆ ಹೇಳಿದಂತೆ, ಏನೇ ಆಗಲಿ ನಿಮ್ಮ ಗುರುಗಳು ರಾಜಕಾರಣದ ಕಡೆಗೆ ಹೋಗಬಾರ್ದಾಗಿತ್ತು, ಅವರು ತತ್ವಶಾಸ್ತ್ರಜ್ಞರಾಗಿ ಶ್ರೇಷ್ಠ ಪ್ರಾಧ್ಯಾಪಕರಾಗಿ ಏನು ಕೆಲಸ ಮಾಡಬಹುದಾಗಿತ್ತು ಅದನ್ನು ಮಾಡಬೇಕಿತ್ತು ಅಂತ. ಸಾರ್ವಜನಿಕ ವ್ಯಕ್ತಿಯಾಗಿ ಎಲ್ಲರೂ ಆಗೋದಕ್ಕೆ ಸಾಧ್ಯ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಮಿತಿ ಇರುತ್ತೆ. ಇದು ಭೈರಪ್ಪನವರ ಅತ್ಯಂತ ಪ್ರಿಯವಾದ ಒಂದು ಸಿದ್ಧಾಂತ ಯಾವುದಿದೆ, ಸಾಹಿತಿಯಿಂದ ಸಮಾಜೋದ್ಧಾರ ಸಾಧ್ಯ ಅಂದರೆ ಅವನು ಸಕ್ರಿಯವಾಗಿ ದುಡಿದಾಗಲೇ ಹೊರತು ತನ್ನ ಬರವಣಿಗೆಯ ಮೂಲಕವೇ ಸಮಾಜೋದ್ಧಾರ ಅಂತ, ಬರವಣಿಗೆಯ ಮೂಲಕವೇ ಸಮಾಜೋದ್ಧಾರ ಮಾಡ್ತೀನಿ ಅಂತ ಹೋಗೋದು ಅಲ್ಲ ಅಂತ. ಹಾಗೆ ಮಾಡೋಕ್ಕೆ ಹೋದಾಗ ಸಾಹಿತ್ಯದ ಮುಖ್ಯ ಉದ್ದೇಶ ಹೊರಟೋಗುತ್ತೆ. ರಸಸ್ಥಿತಿ, ರಸ ನಿರ್ಮಾಣ, ಚಿತ್ತ ವಿಶ್ರಾಂತಿ ಅದು ಬಹಳ ಮುಖ್ಯವಾದದ್ದು. ಇದನ್ನು ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ, ಎಲ್ಲ ಜ್ಞಾನವನ್ನು ನಾವು ಸಮಾಜೋದ್ಧಾರಕ್ಕೆ ಬಳಸಿ ಅಂತ. ಒಬ್ಬ ಹಾಡ್ತಾ ಕೂತಿದ್ರೆ ನೀವು ಹೀಗೆಲ್ಲ ಹಾಡಿದ್ರೆ ಏನು ಪ್ರಯೋಜನ, ಸಂಗೀತದ ಚಿಕಿತ್ಸೆ ಮಾಡಿ ಅಂತ ಅನ್ನೋದು. ಒಬ್ಬ ನೃತ್ಯ ಮಾಡ್ತಾ ಇದ್ರೆ ಹೀಗೆ ಮಾಡಿದ್ರೆ ಏನು ಪ್ರಯೋಜನ, ಬಸರೀರಿಗೆಲ್ಲ ಮಾಡಿಸಿ ನೃತ್ಯ ಚಿಕಿತ್ಸೆ ಅಂತ. ಅದು ಮಾಡ್ತಾ ಇದ್ದಾರಲ್ಲ ಈಗ, ಯಾವುದನ್ನು ಸಮಾಜೋದ್ಧಾರಕ್ಕೆ ಅಂತ. ಈ ಎಲ್ಲ
ಜರ ಬಂದು ಸಮಾಜದ ಮೇಲೆ ಬಿದ್ದರೆ ಆ ಸಮಾಜ ಎಲ್ಲಿ ನಿಲ್ಲುತ್ತೆ? ನಾಯಿ ನೆಕ್ಕದಂಥ ಎಂಜಲಲೆ ತರಹ 10 ಸೀಳ್ನಾಯಿಗಳು ಬಂದು ಒಂದು ಎಂಜಲಲೆ ನೆಕ್ಕದಂತೆ ಆಗ್ಬಿಟ್ಟು ಅದು ಚಿಂದಿ ಆಗ್ಬಿಡಲ್ವ? ಎಲ್ಲರೂ ಎಲ್ಲಕ್ಕೂ ಕೈ ಹಾಕಬೇಕಾಗಿಲ್ಲ. ಸ್ವಸ್ಥಾನ ಪರಿಜ್ಞಾನ ಅನ್ನೋದು ಇದ್ದರೆ ಸಾಕು ಅಂತ ಗೊತ್ತಾಗುತ್ತೆ. ಇದನ್ನು ಅವರು ಹೇಳೋಕೆ ಹೊರಟಿದ್ದಾರೆ. ಮತ್ತು ಇದನ್ನು ಹೇಳಿದ ತಕ್ಷಣ ಅವ್ರನ್ನ ಪ್ರತಿಗಾಮಿ ಹಾಗೆ ಹೀಗೆ ಅಂತಾರೆ. ವರ್ಣ ಅನ್ನುವುದರ ಮೂಲ ತತ್ವ ಇದೆ. ಜಾತಿಯಿಂದ ಅಲ್ಲ, ಆಯ್ಕೆಯಿಂದ. ಅಂದರೆ ನಾನು ಎಷ್ಟು ಆಯ್ಕೆ ಮಾಡ್ಕೊಳ್ಳೋಕೆ ಸಾಧ್ಯ? ಆಯ್ಕೆ ಅನ್ನುವಲ್ಲಿಯೇ ನಾನು ಮಿಕ್ಕದ್ದನ್ನು ಪಕ್ಕಕ್ಕೆ ಸರಿಸಬೇಕು ಅನ್ನುವಂಥದ್ದು ಉಂಟು. ತಿಪ್ಪೆಗೆಸಿಬೇಕಾಗಿಲ್ಲ, ಪಕ್ಕಕ್ಕೆ ಸರಿಸಬೇಕಾಗುತ್ತೆ. ಹಾಗಾಗಿ ನಾನು ಯಾವುದೋ ಒಂದು ಕೆಲವೊಂದು ಆಯ್ಕೆಯ ವಿಷಯಗಳಲ್ಲಿ ಪರಿಣತಿ ಪಡೆಯಬಹುದು, ಎಲ್ಲ ಕಡೆಯಲ್ಲಿಯೂ ಸಾಧ್ಯ ಇಲ್ಲ. ಹಾಗಿದ್ದರೆ ಎಲ್ಲಕ್ಕೂ ಕುರುಡಾಗಿರಬೇಕಾ? ಅವುಗಳನ್ನು ಮೆಚ್ಚುವಷ್ಟು ತಿಳುವಳಿಕೆ ಇದ್ದರೆ ಸಾಕು. ನನಗೆ ವೋಟ್ ಹಾಕೋದಕ್ಕೆ ಎಷ್ಟೋ ಅಷ್ಟು ರಾಜಕೀಯ ಗೊತ್ತಿದ್ದರೆ ಸಾಕು. ವೋಟ್ ಹಾಕೋಕ್ಕೆ ಎಷ್ಟು ರಾಜಕೀಯ ಅಂದರೆ, ಈ ರಾಜಕಾರಣಿಗಳು ಏನು ಮಾಡ್ತಾರೆ, ನಮ್ಮ ಕ್ಷೇತ್ರದಿಂದ ಆಯ್ಕೆ ಆಗತಕ್ಕಂಥವನು ಯಾವ ರೀತಿಯಲ್ಲಿದ್ದಾನೆ, ಅವನು ನಿಜವಾಗಲೂ ಕೆಲಸ ಮಾಡ್ತಾ ಇದ್ದಾನೆಯೇ, ಮಾಡ್ತಾ ಇಲ್ವಾ, ಇನ್ನು ಬೇರೆ ಪಕ್ಷಗಳಿದ್ದರೆ ಅವುಗಳ ಮ್ಯಾನಿಫೆಸ್ಟೋ ಏನು, ಅವುಗಳ ಒಂದು ಪಕ್ಷದ ಉದ್ಘೋಷ ಅಂಥದ್ದು, ಅವು ಹೇಗೆ ಮಾಡಿವೆ, ಇವುಗಳಷ್ಟು ತಿಳುವಳಿಕೆ ಇದ್ದರೆ ಸಾಕು. ಹಾಗಿಬಿಟ್ಟು ಹೆಬ್ಬೆರಳೊಂದಿದ್ರೆ ಸಾಕು, ತೋರ್ಬೆರಳೊಂದಿದ್ರೆ ಸಾಕು ವೋಟ್ ಮಾಡೋದಕ್ಕೆ ಅಂತನ್ನುವಂಥದ್ದು ಅಲ್ಲ. ಈ ಒಂದು ಜವಾಬ್ದಾರಿ ನೋಡಿಕೊಂಡಾಗ ನನಗೆ ಒಳ್ಳೆಯ ಸಂಗೀತವನ್ನು ಕೇಳಿ ಆಸ್ವಾದಿಸೋದಕ್ಕೆ ಸಂಗೀತ ಬಂದರೆ ಸಾಕು. ಅದು ಬಿಟ್ಟು ನಾನು ಫುಲ್ ಫ್ಲೆಜ್ಡ್ ಕಚೇರಿ ಮಾಡುವಷ್ಟಾಗಬೇಕು ಅಂತ ಅಂದುಕೊಂಡು ಕೂತ್ಕೊಂಡ್ರೆ ಒಬ್ಬ ಡಾಕ್ಟರು, ಇಂಜಿನಿಯರು ಆ ಕೆಲಸವನ್ನು ಮಾಡದೇ ಇರಬಹುದು. ಅಸಾಧಾರಣರು 10 ಕೆಲಸವನ್ನು ಏಕಕಾಲದಲ್ಲಿ ಮಾಡಬಹುದು. ಅದೊಂದು ಅವಧಾನ. ಎಷ್ಟು ಜನ ಅವಧಾನಿಗಳಿದ್ದಾರೆ ಅಲ್ಲ. ಹಾಗಾಗಿ ಸಾಮಾನ್ಯ ಜನಕ್ಕೆ ಶಾಸ್ತ್ರ ಇರೋದು, ನೀತಿ ಸಂಹಿತೆ, ಮೌಲ್ಯ ಸಂಹಿತೆ ಇವೆಲ್ಲ ಸಿಗತಕ್ಕಂಥದ್ದು ಸಾಮಾನ್ಯ ಜನರಿಗೆ. ಅಸಾಮಾನ್ಯರು ನೀತಿ ಸಂಹಿತೆಯನ್ನೇ ನಿರ್ಮಾಣ ಮಾಡ್ತಾರೆ, ಅವರೇ ಒಂದು ನೀತಿ ಸಂಹಿತೆ ಆಗ್ತಾರೆ. ಎಲ್ಲ ಬೆಟ್ಟಗಳು ಹಿಮಾಲಯ ಆಗೋಕ್ಕೆ ಸಾಧ್ಯ ಇಲ್ಲ. ನೆಲವೆಲ್ಲ ಬೆಟ್ಟಗಳಲ್ಲ. ಎಷ್ಟು ಬೆಟ್ಟಗಳಿದ್ರೂ ಬಯಲಿನ ಜಾಗವೇ ಹೆಚ್ಚಲ್ವ? ಇದನ್ನು ನೋಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ, ಇಂಥ ದೊಡ್ಡ ಮಹತ್ವಾಕಾಂಕ್ಷೆ ಅನ್ನೋದು ಇಟ್ಟುಕೊಂಡ್ರೂ ಚಿನ್ನಾಭಿನ್ನವಾಗಿ ಅದು ಹೋಗಬಾರ್ದು ಅಂತ. ಅದೇ ತರಹ ಇಲ್ಲಿ ರಂಗಲಕ್ಷ್ಮಿಯ ಅಕ್ಕನ ಗಂಡ ಅಂದರೆ ಭಾವ, ಅವನೊಬ್ಬ ಬರ್ತಾನೆ. ಬಹಳ ಸ್ಪೆಸಿಮನ್ ಅಂತ ನಾನು ಅವನನ್ನು ಹೇಳಿದೆ. ಅಕ್ಕ ಕೆಂಪಲಕ್ಷ್ಮಿಯ ಗಂಡ ಅವನು ಪುಟ್ಟತಮ್ಮಯ್ಯ. ಅವನು ಗೆದ್ದೆತ್ತಿನ ಬಾಲ ಅನ್ನುವಂಥದ್ದು, ಫಾಲ್ಸ್ ಪ್ರೆಸ್ಟೀಜು, ಫಾಲ್ಸ್ ಸ್ಟೇಟಸ್ಸು ಇತ್ಯಾದಿ ಎಲ್ಲ. ಅವ್ರ ಮನೆಯಲ್ಲಿ ಅವನೇ ಗ್ರ್ಯಾಜುಯೇಟು. ಅವನು ಅದನ್ನು ಮಾಸ್ಟರ್ ಗ್ರ್ಯಾಜುಯೇಟು ಮಾಡ್ಕೊಂಡು ಬಿಡ್ತಾನೆ. ಕಡೆಗೆ ಸೆಕ್ರೆಟರಿಯೇಟಲ್ಲಿ ಒಂದು ಗೆಜೆಟೆಡ್ ಉದ್ಯೋಗ ಸಿಗುತ್ತೆ. ಮಾವನವರು ರಾಮಲಿಂಗೇಗೌಡರು ಆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ದಂಥ ಪ್ರಕಾಶ್ ಕುಮಾರ ಅಂದರೆ ಸಾಧವಳ್ಳಿಯನವರು, ಆ ಗೌಡ್ರ ಮಗ, ಅವರಿಗೆ ಸಿಗದಂತೆ ಮಾಡಿಸಿ ಸಿಕ್ಸಿರ್ತಾನೆ ಅಳಿಯನಿಗೆ. ಈ ಅಳಿಯ ಮನೆ ತುಳಿಯ ಬೇಕಾದಂತೆ ಆಫೀಸ್ನಲ್ಲಿ ಎಲ್ಲ ಕಡೆಯಲ್ಲೂ ಹೇಳ್ಕೊಳ್ತಿರ್ತಾನೆ. ನಾನಿವತ್ತು ಅಪ್ಪಾಜಿಯವ್ರ ಮನೆಗೆ ಹೋಗಿದ್ದೆ, ಅಪ್ಪಾಜಿಯವರು ನನ್ನ ಕುಟ್ಟೆ ಕೂಡಿಸ್ಕೊಂಡು 3 ಗಂಟೆ ತಾವ ಮಾತಾಡಿದ್ರು ಅಂತನ್ನೋದು. ಅವ್ರ ಮನೆಯಲ್ಲಿ ಬಳ್ಳೆ ಹಾಕಿದ್ದೀನಿ, ಊಟ ಮಾಡ್ಕೊಂಡು ಹೋಗ್ಬಿಡು ಅಂತಂದ್ರು, ಅಲ್ಲೇ ಊಟ ಮಾಡ್ಕೊಂಡು ನಾನು ಹೊಂಟೋದೆ. ಹೀಗೆಲ್ಲ ಅವನು ಹೇಳ್ಕೊಳ್ತಾ ಇರ್ತಾನೆ ಪ್ರತಿಯೊಬ್ಬರಿಗೂ. ಎಸ್ಟರ್ಡೇ ಐ ಹ್ಯಾಡ್ ಗಾನ್ ಟು ಆನರಬಲ್ ಮಿನಿಸ್ಟರ್ಸ್ ಹೌಸ್ ಅಂತ ಹೇಳ್ತಿರ್ತಾನೆ. ಅಂದರೆ ವ್ಯಕ್ತಿತ್ವ ಇಲ್ಲದೇ ಇರೋ ಮನುಷ್ಯ ಬೇರೆಯವರ ನೇಮ್ ಡ್ರಾಪರ್ಸ್ ಆಗಿಯೇ ಇರ್ತಾರೆ. ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಯ ಬಗ್ಗೆ ಒಂದು ಮಾತು ಹೇಳ್ತಾರೆ. ಡಿ ವಿ ಜಿಯವರು ಏನೇ ಆಗಿರ್ಬೋದು, ಹಾಮನಾಯಕರು ಹೇಳುವಂಥ ಮಾತಿದು, ನೇಮ್ ಡ್ರಾಪರ್ ಅಂತೂ ಅಲ್ಲ ಅಂತ. ಯಾಕೆಂದರೆ ಅವರು ತಮಗೆ ಗೊತ್ತಿರೋರೆಲ್ಲ ದೊಡ್ಡ ಮನುಷ್ಯರು ಅಂತ ಏನು ಪೋಸ್ ಮಾಡಲಿಲ್ಲ. ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ರು, ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು, ಮೈಸೂರು ವಾಸುದೇವಾಚಾರ್ಯರು, ಮಹಾಮಹೋಪಾಧ್ಯಾಯ ವಿರೂಪಾಕ್ಷ ಶಾಸ್ತ್ರಿಗಳಿಂದ ಮೊದಲುಗೊಂಡು ಬಂಡಿ ರಸೂಲ್ ಖಾನ್, ಗಾರೆ ಕೆಲಸದ ಶಿವಪಿಚ್ಚೆ ಮೊದಲಿಯಾರ್, ಮತ್ತು ರಸ್ತೆ ಪಕ್ಕ ಅನಾಮಧೇಯ ದಂಪತಿಗಳು ಕೊಳತ ತರಕಾರಿಗಳನ್ನು ಆಯ್ದುಕೊಂಡು ಅದನ್ನು ಹದ ಮಾಡಿಕೊಂಡು ಬೇಯಿಸಿಕೊಂಡು ತಿನ್ನೋವರವರೆಗೂ ಎಲ್ಲರನ್ನೂ ಪ್ರೀತಿಯಿಂದ ಎಲ್ಲರೂ ನಮಗೆ ಗೊತ್ತಿದ್ದವರು ಅಂತ ಚಿತ್ರಿಸಿದ್ದಾರೆ ಅಂತಂದಾಗ ಆ ವ್ಯಕ್ತಿತ್ವದ ಹರಹು ಏನು ಅಂತ ಗೊತ್ತಾಗುತ್ತೆ. ಇಲ್ಲಿ ಆ ಒಂದು ಪಾತ್ರ ಹಾಗೆ ಬರುತ್ತೆ. ರಂಗಲಕ್ಷ್ಮಿ ಅವನಿಗೆ ಹೆಂಡತಿ ಆಗುವಂಥ ಸ್ಥಿತಿ ಬರುತ್ತೆ. ಇವಳ ಅಕ್ಕ ಕೆಂಪಲಕ್ಷ್ಮಿ ಸತ್ತೋಗ್ಬಿಡ್ತಾಳೆ. ಆಮೇಲೆ ಇವಳು ಬರಬೇಕಾಗುತ್ತೆ. ದೇವ್ರ ಫೋಟೋ ಪಕ್ಕ ಇವನ ಅಪ್ಪಾಜಿ ಫೋಟೋನ ಹಾಕಿಸ್ಬೇಕು ಅಂತ ನೋಡ್ತಾನೆ. ಮೊದಲು ಎತ್ತಿ ಆಚೆಗೆ ಸೀರಿ ಅಂತಾನೆ. ಅವಳಿಗೆ ಬಾಯಿಗೆ ಬಂದಂಗೆ ಬೈತಾನೆ. ಆಮೇಲೆ ಮಿನಿಸ್ಟರ್ನ ಮನೆಗೆ ಕರ್ಕೊಂಡು ಬಂದು ದೇವ್ರ ಫೋಟೋ ಪಕ್ಕ ನಿಮ್ಮ ಫೋಟೋ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ಬೇಕು ಅಂತ ಇವನಿಗೆ ಆಸೆ, ಏನಾದರೂ ಪ್ರಮೋಷನ್ ಕೊಡಿಸ್ತಾರೆ ಅಂತ. ಕಡೆಗೆ ಆ ಮಿನಿಸ್ಟ್ರೇನೇ ಸೋತು ಸೊಪ್ಪಾಗಬೇಕಾಗತ್ತೆ. ಕಡೆಗೆ ಇವನು ಹೋಗಿಬಿಟ್ಟಿದ್ದನು ಅವ್ರ ಪರವಾಗಿ ಸರ್ಕಾರಿ
ಕಾನೂನಿನ ಒಂದು ವ್ಯವಸ್ಥೆಗೆ ಬರ್ತಕ್ಕಂಥ ಸರ್ಕಾರದ ಸೇವಕ ಆಗಿದ್ದರೂ ಕೂಡ, ಉದ್ಯೋಗಸ್ಥ ಆಗಿದ್ದರೂ ಎಲೆಕ್ಷನ್ ಪ್ರಾಪಗ್ಯಾಂಡಾಗಿ ಹೋಗಿದ್ದ, ನಿನ್ನ ಮೇಲೆ ಯಾಕೆ ಆ್ಯಕ್ಷನ್ ತೊಗೋಬಾರ್ದು ಅಂತೆಲ್ಲವೇ ಮೆಮೋಗಳೆಲ್ಲ ಬಂದುಬಿಡುತ್ತವೆ. ಅವನಿಗೆ ಚೆನ್ನಾಗಿ ಬೇರೆ ಕಡೆ ವರ್ಗ ಮಾಡೋದು ಅಥವಾ ಡಿಪ್ರಮೋಟ್ ಮಾಡುವಂಥದ್ದು ಈ ಥರದ್ದೆಲ್ಲ ಆದಾಗ ನೇರ ಸಾಧವಳ್ಳಿ ಗೌಡರ ಕಾಲಿಗೆ ಹೋಗಿ ಹಿಡ್ಕೊಂಡು ಬಿಟ್ಟಿದ್ದನುವೇ, ನಾನು ಕೆಟ್ಟೆ, ನೀವೇ ಗತಿ, ನಿಮ್ಮ ಪಾದ ನಾನು ಬಿಡೋಕ್ಕಿಲ್ಲ ಅಂತ ಹೇಳಿ ಹಿಡ್ಕೊಂಡು ಅವ್ರು ಹಾಳಾಗೋಗು, ಹೆಂಗಾರು ಬದುಕೋ ನಮ್ಮವನು ಅಂತ ಹೇಳ್ಬಿಟ್ಟು ಅವನನ್ನು ಎನ್ಕ್ವೈರಿ ಮಾಡಬೇಡಿ ಅಂತ ಮಾಡ್ತಕ್ಕಂಥದ್ದು ಅವೆಲ್ಲ ಅಷ್ಟು ಸಹಜವಾಗಿ ಕಾಣಿಸ್ತಕ್ಕಂಥದ್ದು. ಇಂಥ ಗಂಡನ ಜೊತೆಗೆ ತಾನು ಬದುಕಿರಲಾರೆ ಅಂತ ಅವಳು ರಂಗಲಕ್ಷ್ಮಿ ಬಂದುಬಿಡ್ತಾಳೆ. ತಂದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾರೆ, ಅಪಖ್ಯಾತಿ ಬರುತ್ತೆ. ಅವರು ಎಲೆಕ್ಷನ್ಗೆ ಖರ್ಚು ಮಾಡೋದಕ್ಕೆ ದುಡ್ಡು ಅಂತ ಸಾವಿರಾರು ರೂಪಾಯಿಗಳನ್ನು ಅಪ್ಪಾಜಿ ಕೊಟ್ಟಿರ್ತಾರೆ, ಅದಷ್ಟು ನೀರಲ್ಲಿ ಮಾಡಿದ ಹೋಮವಾಗಿ ಹೋಗಿರುತ್ತೆ. ಆಗ ಇವಳು ಮನೆ ಆಸ್ತಿ ಪಾಸ್ತಿ ಎಲ್ಲ ಮಾರಿಸ್ಬಿಟ್ಟು ಆ ಸಾಲ ತೀರಿಸ್ತಾಳೆ. ನಮ್ಮಪ್ಪ ಸತ್ರು ಸಾಲ ತೀರ್ತು ಅಂತ ನಾನು ಹೇಗೆ ಹೇಳಿ, ಮೋಸ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಅಂದರೆ ಮೌಲ್ಯ ಪ್ರಜ್ಞೆ. ಒಬ್ಬ ಹಳ್ಳಿ ಹೆಣ್ಣು ಮಗಳು 8ನೇ ಕ್ಲಾಸು ಫೇಲ್ ಆದವಳು, SLC ಫೇಲ್ ಆದವಳು ಅವಳು. ಅವರಪ್ಪ ಮೊದಲು ಹೇಳ್ತಾ ಇರ್ತಾರೆ ಹೆಣ್ಣುಮಕ್ಕಳು ಜಾಸ್ತಿ ಓದಬಾರ್ದು ಅಂತ. ಇವಳು SLC ಫೇಲ್ ಆದಮೇಲೆ ಹೈಸ್ಕೂಲ್ವರೆಗೂ ಹೋಗಬೇಕು, ಕಾಲೇಜ್ ಮಾತ್ರ ಓದಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆ ಥರದ ವ್ಯಕ್ತಿಯ ಗೌರವ ಉಳಿಸಬೇಕು ಅಂತ ಇವಳು ಮಾಡ್ತಾಳೆ. ಕಡೆಗೆ ಆ ಗಂಡನ್ನು ನೀನೇನು ಬಿಡೋದು, ನನ್ನನ್ನು ನಾನೇ ನಿನ್ನನ್ನು ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು. ನೋಡಿ, ಆ ಒಂದು ವಿಷಯದಲ್ಲಿ ಮೆಚ್ಚಬೇಕಾದ್ದೇನೆಂದರೆ, ಈ ಬ್ರಾಹ್ಮಣ ಮೊದಲಾದ ಸಮುದಾಯಗಳಲ್ಲಿ ಒಲ್ಲದ ಗಂಡನ್ನು, ಅನ್ಯಾಯದ ಗಂಡನ್ನು ಬಿಡೋಕ್ಕೆ ಅವಕಾಶ ಇಲ್ಲ. ಈ ಬೇರೆ ಒಕ್ಕಲಿಗರು, ಶೂದ್ರರು, ದಲಿತರು ಈ ವರ್ಗದಲ್ಲಿ ಮೊದಲಿಂದಲೂ ಕೂಡ ಒಂದು ರೀತಿಯಾದ ವಿಚ್ಛೇದನ ಮಾಡಿಕೊಳ್ಬಹುದಾದಂಥ ಅವಕಾಶ ಇತ್ತಲ್ಲ. ನೋಡಿದ್ರೆ ಆ ಸಮುದಾಯದ ಒಂದು ದೊಡ್ಡ ಗುಣ ಅಂತ ಅನಿಸ್ಬಿಡುತ್ತೆ. ದಾಂಪತ್ಯ ಎಷ್ಟೇ ದೊಡ್ಡದಾದರೂ ತೀರ ನಿಕೃಷ್ಟವಾದಾಗ ಧರ್ಮಶಾಸ್ತ್ರವೂ ಒಪ್ಪಿಗೆ ಕೊಟ್ಟಿದೆ. ಧರ್ಮಶಾಸ್ತ್ರದ ಒಪ್ಪಿಗೆ ಒತ್ತಟ್ಟಿಗಿಡೋಣ. ಈ ದೃಷ್ಟಿಯಿಂದ ನೋಡಿದಾಗ ಒಂದೊಂದು ಜಾತಿಯಲ್ಲಿ, ಒಂದೊಂದು ಸಮುದಾಯದಲ್ಲಿ ಒಂದೊಂದು ಒಳ್ಳೆಯ ಗುಣ ಕಾಣಿಸುತ್ತೆ. ಬ್ರಾಹ್ಮಣ ಸಮುದಾಯದ ಗಂಡಸರಲ್ಲಿ ಕಾಣುವ ಒಂದು ಒಳ್ಳೆಯ ಗುಣ ಏನಂದರೆ, ಅವರ ಹೆಂಡತಿಗೆ ಕೆಲಸದಲ್ಲಿ ಸಹಾಯ ಮಾಡೋಷ್ಟು ಒಕ್ಕಲಿಗ ಸಮುದಾಯದಲ್ಲೆಲ್ಲ ಮಾಡೋದಿಲ್ಲ. ನಾನೇ ನೋಡಿದ್ದೀನಿ, ನನ್ನ ಎಷ್ಟೋ ಜನ ಸ್ನೇಹಿತರು ಇಂದೂ ಕೂಡ ಒಂದು ಕಡ್ಡಿ ಎತ್ತಿ ಹೆಂಡತಿಗೆ ಸಹಾಯ ಮಾಡಿಕೊಡೋದಿಲ್ಲ. ನನ್ನ ಒಕ್ಕಲಿಗ ಸ್ನೇಹಿತರಿದ್ದಾರೆ. ಅದೇ ಬ್ರಾಹ್ಮಣ ಸ್ನೇಹಿತರ ಮನೆಯಲ್ಲಿ ಇವರು ತೊಳೆದು ಬಳೆದು ತುರಿದು ಪರದು ಮಾಡುವುದರಿಂದ ಎಲ್ಲ ಮಾಡಿಕೊಡ್ತಾರೆ. ಅದನ್ನು ಅವರು ಅಡಾಪ್ಟ್ ಮಾಡ್ಕೊಳ್ಬೇಕಾದಂಥದ್ದು. ಹಾಗೆ ಆ ಒಂದು ಹೆಣ್ಣಿನ ಮೇಲಿನ ದಬ್ಬಾಳಿಕೆ ಎಷ್ಟೋ ಬಾರಿ ಒಕ್ಕಲಿಗರಂಥ ಆ ಸಮಾಜದಲ್ಲಿ ತುಂಬ ಜಾಸ್ತಿ ಕಾಣಿಸುತ್ತೆ. ಇವತ್ತು ಡೌರಿ ಹ್ಯಾರಾಸ್ಮೆಂಟ್ ಎಲ್ಲ ಜಾಸ್ತಿ ಅಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡಿದ್ರೆ ಗಂಡ ಹೆಣ್ಣಿನಿಂದ ತುಂಬ ತೊಂದರೆಗೊಳಗಾಗ್ತಾ ಇರೋದು ಈಗ ಬ್ರಾಹ್ಮಣ ಸಮಾಜದಲ್ಲಿ. ಇವತ್ತು ಬ್ರಾಹ್ಮಣ ಹೆಣ್ಣುಗಳಿಗಿರ್ತಕ್ಕಂಥ ಅಹಂಕಾರ, ತಲೆ ತಿರುಗ್ತನ ಇನ್ನು ಯಾವ ಸಮುದಾಯದ ಹೆಣ್ಣುಗಳಿಗೂ ಇಲ್ಲ ಅಂತ ಅನಿಸುತ್ತೆ. ಅವರಷ್ಟು ಕೆಟ್ಟವರು ಇನ್ನೆಲ್ಲಿಯೂ ಯಾರೂ ಕೆಟ್ಟಿಲ್ವೇನೋ ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಅಷ್ಟು ದೌರ್ಜನ್ಯಕ್ಕೆ, ಗಂಡಸರನ್ನು ಅಷ್ಟು ಹಿಂಸೆ ಮಾಡ್ತಾ ಇರ್ತಕ್ಕಂಥ ಎಷ್ಟೋ ಕೇಸಸ್ಸನ್ನು ನಾನು ನೋಡ್ತಾ ಇದ್ದೀನಿ. ಅಂದರೆ ಆ ಒಂದೊಂದು ಸಮಾಜದಲ್ಲಿ ಇರ್ತಕ್ಕಂಥ ದೋಷಗಳು ಯಾವುದು, ದೌರ್ಬಲ್ಯಗಳು ಯಾವುದು, ಗುಣಗಳು ಯಾವುದು ಅಂತ ನೋಡ್ತಾ ಬಂದರೆ ನಾವು ಯಾವುದನ್ನು ಬ್ರ್ಯಾಂಡ್ ಮಾಡೋಕ್ಕಾಗೋದಿಲ್ಲ. ಮುಕ್ತತೆಯಿಂದ ನೋಡಿದಾಗ ಗುಣಾವಗುಣಗಳು ಗಮನಕ್ಕೆ ಬರ್ತಾ ಇರ್ತವೆ. ಅಂಥ ವಿವರಗಳು ಇಲ್ಲಿ ಸಿಗುತ್ತವೆ. ರಂಗಲಕ್ಷ್ಮಿ ಕಡೆಗೆ ಒಂದು ನರ್ಸಾಗಿ ಟ್ರೈನಿಂಗ್ ತಗೋತಾ ಇರ್ತಾಳೆ. ಆಗ ಇವನು ಯೋಗದಿಂದ ಅಲ್ಲಿಗೆ ಬರ್ತಾನೆ. ಇವನ ಸ್ನೇಹಿತನ ಹೆಂಡತಿ ಅತ್ತಿಗೆ ಥರ ಇರ್ತಾಳೆ. ಅವಳ ಒಂದು ಆಪರೇಷನ್ ಆಗಿರುತ್ತೆ ಮೈಸೂರಿನಲ್ಲಿ, ಚೆಲುವಾಂಬ ಹಾಸ್ಪಿಟಲ್ನಲ್ಲಿ. ಅಲ್ಲಿ ಇವನು ಅವಳನ್ನು ಕಾಣ್ತಾನೆ. ಕಡೆಗೆ ಅವಳನ್ನು ಜೀವನ ಸಂಗಾತಿಯಾಗಿ ಸ್ವೀಕರಿಸಿ ಇವನು ಸೇವೆಗೆ ಬರ್ತಾನೆ. ಆದರೆ ಅವನು ಒಂದು ಮಾಡ್ಕೊಂಡಿರ್ತಾನೆ, ಏನಂದರೆ ಈಗ ದುಡ್ಡಿದ್ದವರು ಇಲ್ಲದೇ ಇದ್ದವರು ಎಲ್ಲರಿಗೂ ಫ್ರೀ ಅಂತ ಇಲ್ಲ. ದುಡ್ಡಿದ್ದವರು ದುಡ್ಡು ಕೊಡಬೇಕು, ಇಲ್ಲದೇ ಇದ್ದವರು ಬಿಟ್ಟು ಮಾಡಿಸ್ಕೊಳ್ಬೇಕು. ಆದರೆ ದುಡ್ಡಿದ್ದವರ ಆ ದುಡ್ಡಿಂದ ಇವನು ಔಷಧಗಳನ್ನು ಬಡವರಿಗೆ ಫ್ರೀಯಾಗಿ ಕೊಡೋದಕ್ಕೆ ಆರಂಭ ಮಾಡ್ತಾನೆ. ಅಂದರೆ ಸೇವೆ ಅಂತ ನಾವು ಕೆಲವೊಮ್ಮೆ ಬಹಳ ಕಣ್ಣು ಮುಚ್ಚಿಕೊಂಡು ಎಲ್ಲರಿಗೂ ಕೊಡ್ತೀವಿ. ಹೊಟ್ಟೆ ತುಂಬಿದವನಿಗೆ ಕೊಡ್ತಕ್ಕಂಥದ್ದು ಸೇವೆ ಆಗುವುದಿಲ್ಲ. ನಾವು ಮಾಡ್ತಕ್ಕಂಥ ಮೆಹನತ್ತಿಂದ ಮಾಡುವಂಥದ್ದು. ನಾವು ನಿಮಗೂ ಸೇವೆ ಮಾಡ್ತೀವಿ ಅಂತ ಅವರ ಶಹಬಾಸ್ಗಿರಿಯನ್ನು ಗಿಟ್ಟಿಸುವಂಥ ಪ್ರಯತ್ನ. ಓನ್ಲಿ ದಿ ನೀಡ್ಸ್ ಸರ್ವೀಸ್, ನಾಟ್ ದಿ ಅದರ್. ಈ ದೃಷ್ಟಿಯಿಂದ ಕಣ್ಣು ಮುಚ್ಚಿಕೊಂಡು ಮಾಡುವಂಥ ಸೇವೆಯೂ ಒಂದು ಅವಿವೇಕ ಆಗುತ್ತದೆ ಎನ್ನುವ ಪಾಠವನ್ನು ಹೇಳ್ತಾರೆ. ಇಲ್ಲಿ ಮತದಾನ ಅನ್ನುವ ಶೀರ್ಷಿಕೆಯಲ್ಲಿ ಕಾಣತಕ್ಕಂಥದ್ದು ಅಭಿಮತ ದಾನವೂ ಹೌದು. ಒಪಿನಿಯನ್ ಫಾರ್ಮೇಷನ್ ಅಂತಲ್ವ ಮತದಾನ ಅಂತಂದರೆ. ಹೌ ಟು ಫಾರ್ಮ್ ಒಪಿನಿಯನ್, ನಾವು ಅಭಿಪ್ರಾಯಗಳನ್ನು ಹೇಗೆ ಮಾಡಿಕೊಳ್ಳಬೇಕು, ಮೌಲ್ಯಗಳನ್ನು ಹೇಗೆ ಹರಳುಗಟ್ಟಿಸಿಕೊಳ್ಳಬೇಕು ಅನ್ನುವುದು ಕೂಡ ಕಾಣುತ್ತೆ. ಸರಳವಾದ ಕಾದಂಬರಿ ಆದರೂ ಸಶಕ್ತವಾದ ಸಂದೇಶ. ಪ್ರಜಾಪ್ರಭುತ್ವದ ಬಗ್ಗೆ ಕೂಡ ಮತದಾನ ನಡೆಯಬೇಕಾಗಿದೆ
ಅನ್ನುವಲ್ಲಿಗೆ ಬರುತ್ತೆ. ಸೇವೆಯಂಥ ಮಹಾ ಮೂಲಭೂತವಾದ ಮೌಲ್ಯದ ಬಗ್ಗೆನೂ ಮತದಾನ ನಡೆಯಬೇಕಾಗಿದೆ. ಪುನರ್ವಿಮರ್ಶನೆಯನ್ನು ಮಾಡ್ತಾ ಇರಬೇಕು ಅನ್ನೋದು ಗೋಚರವಾಗುತ್ತೆ. ಅದು ದಾಂಪತ್ಯದ ಸ್ತರ ಇರಬಹುದು, ಪ್ರಾಮಾಣಿಕತೆಯ ಸ್ತರ ಇರ್ಬೋದು, ಎಲ್ಲ ಸ್ತರಗಳಲ್ಲಿ ಪರ್ಯಾಲೋಚನೆಯನ್ನು ಮಾಡಬೇಕಾಗುತ್ತದೆ ಎನ್ನುವುದನ್ನು ಇವರು ತೋರ್ಪಡಿಸ್ಕೊಳ್ತಾರೆ. ಆ ನಿಸರ್ಗ ಸಹಜವಾದ ವಾತಾವರಣ, ಆ ಆವರಣ ಅಂತ ಯಾವುದೇ ದಟ್ಟವಾದ ಗ್ರಾಮೀಣ ಜೀವನದ ವಾತಾವರಣ, ಅದು ಒಂದು ನೋಡಿದ್ರೆ ಸಾಕು ಅದಕ್ಕೆ ಕಾದಂಬರಿ ಓದಿಸ್ಕೊಳ್ಳುವಂತಿದೆ. ನಾನು ಅನೇಕ ಬಾರಿ 10 ಬಾರಿ ಓದಿದ್ದೀನಿ. ಒಂಥರ ಖುಷಿ ಆಗುತ್ತೆ ಅದನ್ನು ಓದುವಾಗ. ಆ ಬೈಗಳು, ಆ ಮಣ್ಣಿನ ಸೊಗಡು ತುಂಬ ಅನ್ಯಾದೃಶವಾದದ್ದು. ಯಾವುದನ್ನು ನೋಡಿದ್ರೂ ನಾವೆಲಿಸ್ಟ್, ಕಾದಂಬರಿಕಾರ ದೊಡ್ಡವರು ಅನ್ನೋದು ನಮಗೆ ಗೋಚರವಾಗುತ್ತೆ. ಒಂದು ಒಳ್ಳೆಯ ಕೃತಿ ಮಾಡುವಂಥ ಒಂದು ಫಲ ಅದು. ಮಹತ್ತನ್ನು, ವಿಭೂತಿಯನ್ನು ಗುರುತಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು, ಅಲ್ಲಿ ನಮ್ರತೆ ಪಡೆಯುವಂಥದ್ದು. ನಮಸ್ಕಾರ.